श्रीगुरुभ्यो नमः हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। स्वस्त्यस्तु सतां हरिः ओम्। ಉದ್ಯೋಗ ಪರ್ವದ ಭಗವದ್ಧ್ಯಾನ ಉಪಪರ್ವದ ಭಾಗದಲ್ಲಿ ನಾವು ಕೃಷ್ಣ ಕೌರವರ ಅರಮನೆಯನ್ನು ಪ್ರವೇಶಿಸಿದ ಭಾಗವನ್ನು ನೋಡ್ತಾ ಇದ್ವಿ. ಅನೇಕ ಋಷಿಮುನಿಗಳು ಅವನ ಜೊತೆಗೆ ಸಂಗಡಿಗರಾಗಿ ಬಂದಿದ್ದಾರೆ. ಅದರ ಜೊತೆಗೆ ಅವನಿಗೆ ಆ ಊರಿನ ಅನೇಕ ಮಂದಿ ಅನೇಕ ರೀತಿಯಲ್ಲಿ ಸ್ವಾಗತ ಕೋರಿ ಆಯಾ ಮನೆಗಳಲ್ಲಿ ಉಳಿದಿದ್ದಾರೆ. ಮನೆಗಳ ಜನ ಎಲ್ಲ ನಮ್ಮನೆಯಲ್ಲಿ ಇವತ್ತು ಊಟ, ನಮ್ಮನೆಯಲ್ಲಿ ಇವತ್ತು ತಿಂಡಿ, ನಮ್ಮನೆಯಲ್ಲಿ ಇವತ್ತು ಹಾಲು ಕುಡಿಬೇಕು, ನಮ್ಮನೆಯಲ್ಲಿ ಇವತ್ತು ಮೊಸರು ತಗೋಬೇಕು ಅಂತೆಲ್ಲ ಶ್ರೀಖಂಡ ಇತ್ಯಾದಿ ಏನೇನು ಅವರಿಗೆ ಇಷ್ಟವೋ ಅದನ್ನೆಲ್ಲ ಮಾಡಿ ದಾರಿಯಲ್ಲೇ ಅವನನ್ನ ಸ್ವಾಗತಿಸಿ ಪೂರ್ಣ ಕುಂಭ ಹಿಡ್ಕೊಂಡು ಬಂದು ಅವನನ್ನು ವೇದಘೋಷದ ಮೂಲಕ ಸ್ವಾಗತಿಸಿ ಮನೆ ಕರ್ಕೊಂಡೋಗಿ ಎಲ್ಲ ಮಾಡಿದ್ದಾರೆ. ಸೀದಾ ವಿದುರನ ಮನೆಯ ಪರಿಸರವನ್ನ ಎಲ್ಲಿ ಅರಮನೆಯ ಹತ್ತಿರ ಪ್ರವೇಶ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಳಗಡೆಯಿಂದ ಏನಾಗ್ತಾ ಇದೆ ಅನ್ನೋದನ್ನ ವೇದವ್ಯಾಸರು ಹೇಳ್ತಾ, ಧೃತರಾಷ್ಟ್ರ, ವಿದುರ, ದುರ್ಯೋಧನ, ಭೀಷ್ಮ, ಆಮೇಲೆ ದ್ರೋಣ ಇವರೆಲ್ಲರೂ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬರ್ತಾನೆ ಕೃಷ್ಣ, ನಾವು ಅದಕ್ಕೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ. ದುರ್ಯೋಧನ ಹೇಳ್ತಾನೆ, ವಿದುರ ಏನ್ ಹೇಳ್ತಾನೆ ಅಂದ್ರೆ, ನಾವು ಅವರಿಗೆ ಸರಿಯಾಗಿ ಗೌರವ ಕೊಡಬೇಕು, ನೀನು ಇಡೀ ಈ ಕುರುಕುಲದ ವ್ಯವಸ್ಥೆಗೆ ಹಿರಿಯ ಅಂತ ಅನ್ನಿಸಿಕೊಂಡು ಧರ್ಮವನ್ನು ಉಳಿಸ್ತಿ ಅಂತ ಜನ ನಂಬಿದ್ದಾರೆ. ಪಾಂಡವರಿಗೂ ಹಿತವಾಗುವ ರೀತಿಯಲ್ಲಿ ನೀನು ಕೃಷ್ಣನನ್ನ ಆಧರಿಸಬೇಕು, ಅದು ನಿನ್ನ ಕರ್ತವ್ಯ ಅಂತ ಇಷ್ಟು ಹೇಳಿದಾಗ ಸ್ವಲ್ಪ ದುರ್ಯೋಧನ ಆಗ್ಲೇ ತಾನು ಮಾಡಬಹುದಾದ ಅನರ್ಥಗಳ ಸುಳಿವನ್ನು ಸ್ವಲ್ಪ ಕೊಡ್ತಾನೆ. ಯದಾಹ ವಿದುರ ಕೃಷ್ಣೇ ಸರ್ವಂ ತತ್ ಸತ್ಯ ಮುಚ್ಯತೆ. ವಿದುರ ಕೃಷ್ಣನ ಮಹಿಮೆಯನ್ನ, ಕೃಷ್ಣನ ಪಾರಮ್ಯವನ್ನೇನು ಹೇಳಿದ್ದಾನೋ ಅದು ಸತ್ಯ, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಅನುರಕ್ತೋ ಹ್ಯಸಂಹಾರ್ಯ ಪಾರ್ಥಾನ್ ಪ್ರತಿ ಜನಾರ್ದನ. ಏನ್ ಮಾಡಿದ್ರು ಪಾರ್ಥರನ್ನ ಕೃಷ್ಣನನ್ನ ಬೇರ್ಪಡಿಸುವುದು ಸಾಧ್ಯ ಇಲ್ಲ. ಅವರಿಬ್ರು ಒಟ್ಟಿಗೆ ಇರುವಂಥವ್ರು. ಯಾಕೆಂದ್ರೆ ಅನುರಕ್ತ, ಪಾಂಡವರ ಮೇಲೆ ಅವನಿಗೆ ಅಪಾರವಾದ ಪ್ರೀತಿ ಇದೆ. ಅಸಂಹಾರ್ಯ, ಅವನನ್ನು ಯಾರೂ ಕೂಡ ಸುಲಭದಲ್ಲಿ ತನಗೆ ಬೇಕಾದಾಗೆ ಅವನನ್ನ ಆಡಿಸ್ಲಿಕ್ಕಾಗಲ್ಲ. ತಾವು ಹೇಳಿದಾಗೆ ತೊಗಲುಗೊಂಬೆ ಆಟದಂತೆ ಅವನನ್ನು ಆಡಿಸ್ಲಿಕ್ಕಾಗಲ್ಲ. ಯತ್ತತ್ ಸಂಸ್ಕಾರ ಸಂಯುಕ್ತಂ ದೇಯಂ ವಸು ಜನಾರ್ದನೆ ಅನೇಕ ರೂಪಂ ರಾಜೇಂದ್ರ ನ ತದ್ದೇಯಂ ಕದಾಚನ. ಧೃತರಾಷ್ಟ್ರ ಏನ್ ಹೇಳಿರ್ತಾನೆ ಅಂದ್ರೆ, ಅವನಿಗೆ ಮಣಿ ಕೊಡೋಣ, ರತ್ನ ಕೊಡೋಣ, ಹಾರ ಕೊಡೋಣ, ಏನೇನು ಅಪೂರ್ವದ ನಮ್ಮ ಹತ್ರ ಇರುವ ವಸ್ತುಗಳಿವೆ, ಎಲ್ಲ ಅತ್ತೆ ಮನೆ ಆಸ್ತಿ ಅಳಿಯ ದಾನ ಮಾಡ್ಲಿಕ್ಕೆ ಅವನು. ಯಾಕೆಂದ್ರೆ ಅದೆಲ್ಲ ಪಾಂಡವರೇ ಇಂದ್ರಪ್ರಸ್ಥದಲ್ಲಿದ್ದಾಗ ಗೆದ್ದು ತಂದ ಸಂಪತ್ತು, ಅದ್ರಲ್ಲಿ ಅಪೂರ್ವವಾದದ್ದೇನಾದ್ರೂ ಕೊಡೋಣ ಅಂತ ಹೀಗೆಲ್ಲ ಏನೋ ಮಾತಾಡ್ಕೊಳ್ಳುವಾಗ ವಿದುರ ಹೇಳ್ತಾನೆ, ಏನ್ ಲಂಚ ಕೊಡ್ತಾ ಇದ್ಯಾ ಕೃಷ್ಣನಿಗೆ? ಕೃಷ್ಣನನ್ನು ಈ ರೀತಿಯೆಲ್ಲ ಹೋಲಿಸ್ಕೊಳ್ಬಹುದು ಅಂತ ಅನ್ಕೊಂಡಿದ್ಯಾ? ಕೃಷ್ಣನಿಗೆ ಹಾಲು ಕೊಟ್ಟೆ, ಅದಕ್ಕೆ ಕೃಷ್ಣ ನನ್ಗೆ ಒಳ್ಳೇದ್ ಮಾಡ್ತಾನೆ. ಕೃಷ್ಣನಿಗೆ ಹಾಲು ಕೊಡಬೇಕಾದದ್ದು ಅಥವಾ ಏನೇ ಅವನನ್ನ ಗೌರವಿಸ್ಬೇಕಾದದ್ದು ನಾವು ಉಣ್ಣುವ ತಿನ್ನುವ ಪದಾರ್ಥವನ್ನ ಮೊದಲು ಅವನಿಗೆ ಕೊಟ್ಟು ತಿಂತೇವೆ ಅನ್ನೋ ಕೃತಜ್ಞತೆ ಹೊರತು ಅವನಿಗೇನೋ ವಶೀಲಿ ಮಾಡ್ಲಿಕ್ಕೆ, ಅವನ ಮೇಲೆ ಏನೋ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ, ಅವನನ್ನ ನಾವು ವಶಪಡಿಸಿಕೊಳ್ಳಿಕ್ಕೆ ಮಾಡುವಂಥದ್ದು ಅಂದ್ರೆ ಕೃಷ್ಣ ಇದಕ್ಕೆಲ್ಲ ಬಗ್ಗುವವನಲ್ಲ ಅಂತ ವಿದುರ ಸ್ವಲ್ಪ ನೇರವಾಗಿ ಖಾರವಾಗಿ ಹೇಳ್ತಾನೆ. ಆಗ ಅದಕ್ಕೆ ದುರ್ಯೋಧನನ ಪ್ರತಿಕ್ರಿಯೆ ಏನೋ ಅನೇಕ ರೂಪಂ ಅಂದ್ರೆ ಬಂಗಾರಕ್ಕೆ ಅನೇಕ ರೂಪ ಅಂತ ಇನ್ನೊಂದು ಹೆಸರು. ಅಂದ್ರೆ ಅದು ಬಗೆ ಬಗೆಯ ರೂಪವನ್ನ ತಾಳುತ್ತೆ. ನೀವು ಇವತ್ತು ಅದು ಕಿವಿಯೋಲೆ ಇದ್ದದನ್ನ ಚೆನ್ನಾಗಿ ಮೆಲ್ಟ್ ಮಾಡಿದ್ರೆ ಮತ್ತೆ ಅದನ್ನ ನಾಳೆ ಹಾರ ಮಾಡ್ಕೋಬಹುದು, ನಾಳಿದ್ದು ಅದನ್ನ ಮೂಗುತಿ ಮಾಡ್ಕೊಳ್ಬಹುದು, ಅದನ್ನ ನಾಲ್ಕು ಕಡಗ ಮಾಡ್ಕೋಬಹುದು, ಏನಾದ್ರೂ ಅದಕ್ಕೆ ಬಗೆ ಬಗೆಯ ರೂಪ ಬರುತ್ತೆ. ಆದ್ರಿಂದ ಅದಕ್ಕೆ ಅನೇಕ ರೂಪ ಅಂತ ಹೆಸರು. ಬೇರೆ ಲೋಹಗಳು ಅಷ್ಟು ಸುಲಭವಾಗಿ ಅಷ್ಟು ಸೂಕ್ಷ್ಮ ಕೆತ್ತನೆಗಳಿಗೆ ತನ್ನನ್ನು ಒಡ್ಡಿಕೊಳ್ಳುವುದಿಲ್ಲ ಬಂಗಾರದ ಹಾಗೆ, ಅದಕ್ಕೆ ಅಷ್ಟು ಬೆಲೆ. ಬೇರೆ ಎಲ್ಲ ಲೋಹಗಳಿಗಿಂತಲೂ ಈ ಲೋಹದಲ್ಲಿರುವಂತಹ ಗುಣಮಟ್ಟ, ಅದರ ಕಾರ್ಯಕ್ಷಮತೆ ತುಂಬಾ ವಿಶಿಷ್ಟವಾದದ್ದು. ಹಾಗಾಗಿ ಆ ನತದ್ದೇಯಂ ಕದಾಚನ, ನೀವು ತುಂಬಾ ಏನೋ ಸಂಪತ್ತು ಕೊಡಬೇಕು ಅಂತ ಹೇಳಿದಿರಲ್ವಾ, ಕೃಷ್ಣನಿಗೆ ಬಿಡಿಗಾಸು ಕೊಡುವ ಹಾಗಿಲ್ಲ.
ಏನು ಕೊಡಬಾರದು. ನದೇಯಂತೆ ಕದಾಚನ, ಯಾವ ಕಾರಣಕ್ಕೂ ಅವನಿಗೇನು ಕೊಡ್ಲಿಕ್ಕಿಲ್ಲ. ದೇಶಕಾಲಸ್ತಥಾ ಯುಕ್ತ ಸಹಿ ನಾರ್ಹತಿ ಕೇಶವ. ಇದೇನು ಮದುವೆ ಒಕೇಶನ್ನ, ಅವ್ರಿಗೆ ಏನಾದ್ರೂ ಬಂದವರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಏನಿಲ್ಲ. ಅಥವಾ ಏನಾದ್ರೂ ದೊಡ್ಡ ಯಜ್ಞ ಸಮಾರಂಭದಲ್ಲಿ ಅವರನ್ನ ನಾವು ಆಚಾರ್ಯ ಪೂಜೆಯಲ್ಲಿ ಕೂಡಿಸಿ ಏನಾದ್ರೂ ಮರ್ಯಾದೆ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂಡಿದ್ಯಾ? ಇಲ್ಲ. ದೇಶ ಕಾಲ ಅಯುಕ್ತ, ಇದು ಈ ಸಮಯ, ಈ ಈ ವಾತಾವರಣ ಅವನನ್ನು ಉಡುಗೊರೆಯಿಂದ ನಾವು ಸಂತೋಷ ಪಡಿಸ್ಲಿಕ್ಕೆ ಅಥವಾ ಅವನನ್ನು ಮೆಚ್ಚಿಸ್ಲಿಕ್ಕಿರುವಂತಹ ಕಾಲ ಅಲ್ಲ. ನಹಿ ನಾರ್ಹಸಿ ಕೇಶವ, ನಾರ್ಹತಿ ಕೇಶವ ಈ ರೀತಿಯಾದ ಉಡುಗೊರೆಗಳಿಗೆ ಅರ್ಹನೇ ಅಲ್ಲ. ಯಾಕೆ? ಮಂ ಸತ್ಯಧೋಕ್ಷಜೋ ರಾಜನ್ ಭಯಾದರ್ಚತಿ ಮಾಮಿತಿ. ಅವನೇನ್ ತಿಳ್ಕೊಳ್ತಾನೆ ಅಂದ್ರೆ, ಕೌರವರಿಗೆ ಭಯ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಏನಾದ್ರೂ ಒಂದು ಚೂರು ಕೊಟ್ಟು ಬಾಯಿ ಮುಚ್ಚಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ನಾವೇನು ಅವನಿಗೆ ಭಯ ಪಡೋರಲ್ಲ, ನಾವೇನು ಅವರ ಆಳಾಗಿ ಇಲ್ಲ. ಸಂಪತ್ತು ನಮ್ಮ ಕೈಯಲ್ಲಿದೆ, ನಾವು ಹೇಳಿದ ಹಾಗೆ ಈ ವ್ಯವಸ್ಥೆಗಳು ಏನ್ ನಡಿಬೇಕು ಅದನ್ನ ನಡೆಸ್ತಾ ಹೋಗ್ತಾ ಇದ್ದೇವೆ ಅಷ್ಟೇ. ಅವನ ಕೈ ಕೆಳಗೆ ನಿಂತು ನಾವೇನ್ ಮಾಡುವಂಥದ್ದಲ್ಲ. ನ ತತ್ಕುರ್ಯಾದತಃ ಕಾರ್ಯಂ ಇತಿಮೇ ನಿಶ್ಚಿತ ಮತಿ. ಆದ್ರಿಂದಾಗಿ ನಮ್ಮ ಘನತೆಗೆ ಕುಂದು ತರುವ ಯಾವುದೇ ತರದ ಕಾರ್ಯವನ್ನ ನಡೆಸ್ಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಇದು ನಿಶ್ಚಿತ ಮತಿ, ಇದು ನನ್ನ ನಿಶ್ಚಯ ಬುದ್ಧಿ. ಹೀಗೆ ನಡಿಬೇಕು, ಇದೇ ನಡಿಬೇಕು ಅಂತ ನಾನು ಹೇಳಿದ್ಮೇಲೆ ನಡಿಬೇಕದು. ನೀವೇನೋ ಮಧ್ಯದಲ್ಲಿ ಉಡುಗೊರೆ ತಂದು ಕೃಷ್ಣನಿಗೆ ಕೊಟ್ಟೆ, ಅದು ಒಳಗಿತ್ತಲ್ಲ, ಸುಮ್ನೆ ಯಾರಿಗೂ ಉಪಯೋಗ ಇರ್ತಿಲ್ಲ ಅದಕ್ಕೆ ಕೊಟ್ಟೆ ಅಂತ ನೀವು ಮತ್ತೆ ಬಂದು ನನ್ನ ಹತ್ರ ಪೂಸಿರಾಗೆಲ್ಲ ಹೊಡಿಲಿಕ್ಕೆ ಬರಬೇಡಿ. ಯಾವುದು ಕೊಡುವ ಹಾಗಿಲ್ಲ. ಸಹಿ ಪೂಜ್ಯತಮೋ ಲೋಕೆ ಕೃಷ್ಣ ಪೃಥುಲಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥ. ಮೂರು ಲೋಕಗಳು ಬಲ್ಲಂತೆ ಆತ ಪೃಥುಲಲೋಚನ, ಅರಳಿದ ಕೆಂದಾವರೆಯಂತಹ ಕಂಗಳಿಂದ ಎಲ್ಲವನ್ನೂ ಪ್ರೀತಿಸಿ ನೋಡುವವನು. ಕೃಷ್ಣ ಅವನು ಪೂಜ್ಯತಮಃ, ಎಲ್ಲರಿಂದಲೂ ಕೂಡ ಪೂಜೆಗೆ ಅರ್ಹನಾದವನು. ಈ ವಿಷಯವನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ನತು ತಸ್ಮೈ ಪ್ರದೇಯಂ ಸ್ಯಾ ತಥಾ ಕಾರ್ಯಗತಿ ಪ್ರಭೋ ವಿಗ್ರಹ ಸಮುಪಾರಬ್ಧ ನಹಿ ಶಾಮ್ಯತಿ ಅವಿಗ್ರಹಾತ್. ಯುದ್ಧ ಅನ್ನೋದು ಹೆಚ್ಚು ಕಮ್ಮಿ ಸಿದ್ಧವಾಗಿ ಹೋಗಿದೆ. ಈಗ ಏನೋ ನಾವು ಅವನಿಗೆ ಗಿಫ್ಟ್ ಕೊಡ್ತೇವೆ ಅನ್ನೋ ಕಾರಣದಿಂದ, ನಾವು ಶಾಂತಿಯ ಏನೋ ಮಾತಾಡೋದ್ರಿಂದ ಯುದ್ಧ ನಿಲ್ಲುವುದಿಲ್ಲ. ಅದನ್ನಾಗಿ ಯುದ್ಧವಾಗುವ ಪ್ರಕ್ರಿಯೆ ಬಂದಾಗ ಅದಕ್ಕೆ ತಕ್ಕಂತೆ ನಡೀಬೇಕು ಹೊರತು ಈಗ ಅವನನ್ನೇನು ವಶೀಲಿ, ಕೊನೆಗೆ ಅದು ಲಾಸು. ಯುದ್ಧ ಮಾಡಿಯೇ ಮಾಡ್ತಾರೆ, ಹುಡುಗರನ್ನು ತಗೊಂಡು ಹೋಗ್ತಾನೆ. ಯಾಕೆ ಬೇಕು ಇಂಥ ವ್ಯವಸ್ಥೆ? ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಪೆಟ್ಟಿಗೆ ತಗೊಂಡೋಗುದು, ಆಮೇಲೆ ಸಪೋರ್ಟ್ ಮಾಡ್ಲಿಲ್ಲ ಅಂತೇಳಿ ಬೀಳಿಸ್ಬಿಡುದು, ವಾಪಸ್ ಕೇಳಲಿಕ್ಕೂ ಇಲ್ಲ. ಯಾಕಂದ್ರೆ ಅದು ಏನು ಲೆಕ್ಕದಲ್ಲಿ ಸಿಕ್ಕಿದ ಸೂಟ್ ಕೇಸ್ ಅಲ್ಲ. ಅಂತಹ ದುಸ್ಥಿತಿಯನ್ನು ನಾವು ಯಾಕೆ ತಂದ್ಕೋಬೇಕು? ಅಂದ್ರೆ ಅವನು ಹೇಗೆ ಯೋಚನೆ ಮಾಡ್ತಾನೋ ಬೇರೆಯವರನ್ನು ಹಾಗೆ ಯೋಚನೆ ಮಾಡ್ತಾನೋ. ಅವನ ಯೋಚನೆ ಕಳ್ಳನ ಮನಸ್ಸು ಹುಳ್ಳು ಹುಳ್ಳಿಗೆ ಅಂತ ಹೇಳ್ತಾರಲ್ಲ, ಹಾಗೆ ಅವನಿಗೆ ಕೊಟ್ಟೇನು ಉಪಯೋಗ? ಉಡುಗೊರೆ ಅವನಿಗೆ ಕೊಡುವಂತದ್ದು ಯಾವುದೂ ಇಲ್ಲ. ನಹಿ ಶಾಮ್ಯತಿ ಅವಿಗ್ರಹಾತ್. ನಾವೇನೋ ಭಾರಿ ಅವನನ್ನ ಮೆಚ್ಚಿಸ್ತೇವೆ, ಪೂಜಿಸ್ತೇವೆ ಅನ್ನೋದ್ರಿಂದ ಯುದ್ಧ ಏನು ನಿಲ್ಲಿಸುವ ರೀತಿಯಲ್ಲಿ ಕೃಷ್ಣ ಕಾಣಲ್ಲ. ಕೃಷ್ಣ ತಾನು ಫಿಕ್ಸ್ ಆಗಿ ಬಂದಿದ್ದಾನೆ. ಸುಮ್ನೆ ನಮ್ಮ ಮುಂದೆ ಏನೋ ನಾನು ಬಹಳ ಶಾಂತಿ ದೂತ ಅಂತ ಬೋರ್ಡ್ ಹಾಕೊಂಡು ಬರ್ತಾ ಇದ್ದಾನೆ ಅಂತ. ಇದು ದುರ್ಯೋಧನನ ಮನಸ್ಸು, ಕೃಷ್ಣನ ಮನಸ್ಸಲ್ಲ ಇದು. ದುರ್ಯೋಧನ ಹಾಗೆ ಯೋಚಿಸ್ತಾನೆ. ವೈಶಂಪಾಯನ ಉವಾಚ ತಸ್ಯ ತದ್ವಚನಂ ಶ್ರುತ್ವಾ ಭೀಷ್ಮ ಕುರು ಪಿತಾಮಹ ವೈಚಿತ್ರವೀರ್ಯ ರಾಜಾನಂ ಇದಂ ವಚನಮಬ್ರವೀತ್. ಕುರುಕುಲಗ ಅಲ್ಲಿ ಹಿರಿಯರಾದಂತಹ ಭೀಷ್ಮಾಚಾರ್ಯರು ವೈಚಿತ್ರವೀರ್ಯನಾದಂತಹ ಧೃತರಾಷ್ಟ್ರನನ್ನು ಕುರಿತು ಈ ಮಾತಿನಿಂದ ಅವನನ್ನು ಎಚ್ಚರಿಸಿದ್ರು. ಸತ್ಕೃತೋ ವಾಪಿ ನ ಕೃಧ್ಯೇತ ಜನಾರ್ದನ. ನೀವು ಸತ್ಕಾರ ಮಾಡಿ ಮಾಡದೇ ಇರಿ. ನೀವು ಸತ್ಕಾರ ಮಾಡಬೇಕು ಅಂತ ಅವನು ಕಾಯ್ತಾ ಕೊಡುವವನು ಅಲ್ಲ, ನೀವು ಸತ್ಕಾರ ಮಾಡಲಿಲ್ಲ ಅಂತ ಕೂಕ್ಕೊಂಡು ಹೋಗುವನು ಅಲ್ಲ, ಅಳ್ತಾ ಹೋಗುವನು ಅಲ್ಲ, ಅವನ ಅದು ಯಾವುದಕ್ಕೂ ಲೆಕ್ಕ ಹಾಕುವನಲ್ಲ. ನಾಲಮೇನಂ ಅವಜ್ಞಾತಂ ನಾವಜ್ಞೇಯೋ ಹಿ ಕೇಶವ. ಇನ್ನೊಂದು ಸಂಗತಿ ಹೇಳ್ತೇನೆ, ಅವನನ್ನ ಅವಮಾನ ಮಾಡುವುದು ತರವಲ್ಲ, ಅವಮಾನಿಸ್ಲಿಕ್ಕೆ ಪ್ರಯತ್ನಿಸುವುದು ಸರಿಯಲ್ಲ. ಯಾವ ಕಾರಣಕ್ಕೂ ನೀವು ಅವಜ್ಞೆ ಮಾಡ್ತೇನೆ ಅಂತ ಹೊರಟ್ರೆ ನಿಮ್ಗೆ ಅವಜ್ಞೆ ಮಾಡ್ಲಿಕ್ಕಾಗಲ್ಲ, ಅವನನ್ನು ತಿರಸ್ಕಾರ ಮಾಡ್ಲಿಕ್ಕಾಗಲ್ಲ, ಮತ್ತೆ ಅವನ ತಿರಸ್ಕಾರಕ್ಕೆ ಯೋಗ್ಯನಾದ ವ್ಯಕ್ತಿಯೂ ಅಲ್ಲ. ಇದು ನಿನಗೆ ಮೊದಲು ತಲೆಯಲ್ಲಿ ಇರಬೇಕು. ಯತ್ತು ಕಾರ್ಯಂ ಮಹಾಬಾಹೋ ಮನಸಾ ಕಾರ್ಯತಾಂಗತಂ ಸರ್ವೋಪಾಯೈಹಿ ನ ತಚ್ಛಕ್ಯಂ ಕೇನಚಿತ್ ಕರ್ತುಮನ್ಯಥಾ. ಕೃಷ್ಣ ಯತ್ ಕಾರ್ಯಂ, ಏನು ಮಾಡಬೇಕು ಅಂತ ಸಂಕಲ್ಪಿಸಿಕೊಂಡು ಬರ್ತಾನೋ, ಯತ್ತು ಕಾರ್ಯಂ ಮಹಾಬಾಹೋ ಮನಸಾ ಕಾರ್ಯತಾಂಗತಂ, ಮನಸ್ಸಿನಲ್ಲಿ ಅವನ ಕಾರ್ಯ ನಡೆದು ಹೋಗಿದೆ. ನಮ್ಗೆ ಮಾತ್ರ ಅಲ್ಲ ಸಸ್ಪೆನ್ಸು, ಸರ್ಪ್ರೈಸು. ಅವನ ತಲೆಯಲ್ಲಿ ಅದೆಲ್ಲವೂ ಈಗಾಗಲೇ ಕಾರ್ಯಗತ ಹೇಗಾಗತ್ತೆ ಅನ್ನೋದು ಬ್ಲೂ ಪ್ರಿಂಟ್ ಸಮೇತ ತಯಾರಿದೆ. ಆದ್ರಿಂದಾಗಿ
ಏನೇನು ಉಪಾಯಗಳನ್ನ ಮಾಡಿದ್ರೂ ಕೂಡ ಸರ್ವೋಪಾಯೈಹಿ ನತಚ್ಛಕ್ಯಂ ಕೇನಚಿತ್ ಕರ್ತುಂ ಅನ್ಯಥಾ, ಅವನು ಯೋಚಿಸಿದ್ದಕ್ಕಿಂತ ಬದಲಾದ ರೀತಿಯ ದೃಶ್ಯವನ್ನ ಸೆರೆ ಹಿಡಿಯುವುದಕ್ಕೆ ಅಥವಾ ಘಟಿಸುವಂತೆ ಮಾಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದೊಂದು ನೆನಪಿಟ್ಟುಕೋ. ವಾಸುದೇವೇನ ತೀರ್ಥೇನ ಕ್ಷಿಪ್ರಂ ಸಂಶಾಮ್ಯ ಪಾಂಡವೈಹಿ ನ ಸಯದ್ ಬ್ರೂಯಾತ್ ಮಹಾಬಾಹು ತತ್ಕಾರ್ಯಂ ಅವಿಶಂಕಯ. ಕೃಷ್ಣ ಏನಾದ್ರೂ ಬಂದು ನಮ್ಮ ಹತ್ರ ಬೇಡಿಕೆಯನ್ನಿಟ್ಟು ಹೀಗ್ ನಡೆಸ್ಕೊಡಿ ಅಂತ ಕೇಳಿದ್ರೆ ಅದನ್ನು ನಾವು ಶ್ರದ್ಧೆಯಿಂದ ತಲೆಬಾಗಿ ಆಜ್ಞಾ ಅನ್ನುವ ರೀತಿಯಲ್ಲಿ ಸ್ವೀಕರಿಸಿ ನಡೆಸಿದೆವು ಅಂತಾದ್ರೆ ನಮಗೆ ಉಳಿವು, ವಿರುದ್ಧವಾದೆವೋ ಅಳಿವು. ಅದನ್ನಾಗಿ ನಮ್ಮ ಉಳಿವು ಅಳಿವಿನ ಹಿನ್ನೆಲೆಯಲ್ಲಿ ಅವನಿಗೆ ಹೇಳಿದಂತೆ ಕೇಳಬೇಕಾದದ್ದು. ನಾವು ವಾಸುದೇವ ಅನ್ನುವನು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವನೊಂದು ತೀರ್ಥ ಇದ್ದ ಹಾಗೆ. ಆ ತೀರ್ಥದಲ್ಲಿ ಮುಳುಗಿ ಎದ್ರೆ ಪುಣ್ಯ ನಮಗೆ, ಮುಳುಗದೆ ಆದ್ರ ಅಯ್ಯ ತೀರ್ಥನ ಅಂತೇಳಿ ಬೈಕೊಂಡು ಬಂದ್ರೆ ಪುಣ್ಯ ಇಲ್ಲ ಅಷ್ಟೇ, ನಮಗೆ ನಾವು ಕಳ್ಕೊಳ್ತೇವೆ. ಇನ್ಯಾವುದೋ ಕೆಸರಲ್ಲಿ ಹೋಗಿ ಮುಳುಗ್ತೇವೆ. ಧ್ವಾಂಶ ತೀರ್ಥ ಅಂತ ಕರೀತಾರೆ ಕಾಗೆ ಮುಳುಗುವ ತೀರ್ಥಕ್ಕೆ. ಅದು ತಲೆ ಮಾತ್ರ ಗಿಲಿ 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 ನಿಂತ ಅಲ್ಲಾಡಿಸ ಸ್ನಾನ ಆಯ್ತು ಅಂತ ಎದ್ದು ಬರುತ್ತೆ. ನಾವು ಹಾಗೇನೆ ಯಾವುದೋ ಕೊಳೆಯ ವಿಷಯ ಪದಾರ್ಥಗಳಲ್ಲಿ ಮುಳುಗಿ ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ತೇವೆ. ಹೊರತು ಕೃಷ್ಣನನ್ನ ನಾವು ಕರೆದ ಮೇಲೆ ಅವನು ಬಂದಿದ್ದಾನೆ, ಬರ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ಧರ್ಮ್ಯಮರ್ಥಂಚ ಧರ್ಮಾತ್ಮ ಧ್ರುವಂ ವಕ್ತಾ ಜನಾರ್ದನ. ಧರ್ಮ್ಯಂ ಅರ್ಥಂ, ಅವನು ಹೇಳುವ ಧರ್ಮಯುಕ್ತವಾದ ಮಾತು, ಪ್ರಯೋಜನ ಸಹಿತವಾದ ಮಾತು ಏನಿದೆಯೋ ಅದನ್ನ ಧ್ರುವಂ, ಅವನು ಹಾಗೇ ಹೇಳ್ತಾನೆ. ಅವನು ಧರ್ಮ್ಯವಾದದ್ದನ್ನೇ ಹೇಳ್ತಾನೆ, ಅರ್ಥವಾದದ್ದನ್ನೇ ಹೇಳ್ತಾನೆ. ಅವನು ಬಂದಾಗ ಏನು ಹೇಳಿದ್ನೋ ಅದನ್ನು ನಾವು ಸರಿಯಾಗಿ ಕೇಳಿಸಿಕೊಂಡು ಎಲ್ಲರಿಗೂ ಹಿತವಾಗುವಂತ ರೀತಿಯ ಅವನ ಉದ್ದೇಶವನ್ನ ಈಡೇರಿಸುವುದರಲ್ಲಿ ಹೆಚ್ಚು ಜಾಣ್ಮೆ ಇದೆ. ಜಾಣತನ ಎಲ್ಲಿದೆ ಅಂದ್ರೆ ಅವನು ಹೇಳಿದಂತೆ ನಡ್ಕೊಳ್ಳುವುದ್ರಲ್ಲಿ ಇದೆ. ತಸ್ಮಿನ್ ವಾಚ್ಯಾಹ ಪ್ರಿಯಾವಾಚಃ ಭವತಾ ಬಾಂಧವೈ ಸಹ. ನಿನ್ನ ಬಂಧುಗಳೆಲ್ಲರೂ ಕೂಡಿಕೊಂಡು ಅವನು ಆಡಿದ ಪ್ರಿಯವಾದ ಮಾತುಗಳನ್ನೇ ಯಥಾವತ್ತಾಗಿ ಶಿರಸ ವಹಿಸಿದ್ರೆ ನಿನ್ನ ಬದುಕಿಗೆ ನಿಜವಾಗಿ ಅದು ಪ್ರಿಯವಾದ ವಾಕ್ಯಗಳೇ ಆಗ್ತವೆ. ನ ಪರ್ಯಾಪ್ತೋಸ್ಮೀತಿ. ದುರ್ಯೋಧನ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾನೆ. ಯದ್ರಾಜ್ಯಂ ಶ್ರಿಯಂ ನಿಷ್ಕೇವಲಾಮಹಂ. ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಇದು ಒಬ್ಬನ ಆಡಳಿತದಲ್ಲಿ ಇರಬೇಕು. ಇವ್ರೇನ್ ಹೇಳಿದ್ರು, ಸೇರ್ಕೊಂಡು ಹೋಗಿ ಪಾಂಡವೈ ಸಹ, ಪಾಂಡವರ ಜೊತೆಗೆ ಕೃಷ್ಣನ ಮಾತನ್ನ ಅನುಸರಿಸಿ ಕೂಡಿ ಬಾಳಿ. ನಾವು ಕಳೆದು ಬಾಳೋದು ಗೊತ್ತು ಹೊರತು ಕೂಡಿ ಬಾಳಿ ಗೊತ್ತಿಲ್ಲ ನಮ್ಗೆ. ನಮಗೇನಿದ್ರು ಕೂಡ ಅವರು ಮತ್ತೆ ಇದರಲ್ಲಿ ಅರ್ಧ ಭಾಗ ಬೇಕು ಅಂತ ಕೇಳಿದ್ರೆ ಕೊಡ್ಲಿಕ್ಕಿಲ್ಲ. ನಿಷ್ಕೇವಲ, ಒಬ್ಬನೇ ಆಳ್ವಿಕೆಯನ್ನು ನಡೆಸುವ ರಾಜ್ಯವನ್ನೇ ನಾನು ಬಯಸುವುದು. ಅದೇ ನನ್ನ ಉದ್ದೇಶ. ಅದನ್ನು ಹೊರತು ಬೇರೆ ರೀತಿಯಿಂದ ನಾನು ನಡ್ಕೊಳ್ಳುವುದಿಲ್ಲ. ನಾನು ಅಸಮರ್ಥನೇನು? ಪರ್ಯಾಪ್ತೋಸ್ಮಿ. ನಾನು ಈ ಸಮಗ್ರ ರಾಜ್ಯವನ್ನ, ಅವನು ನಮ್ಗೆ ಜರಾಸಂಧನ ಬಗ್ಗೆ ಹೇಳಿದಾಗ ಸ್ವಲ್ಪ ಗೊತ್ತಾಗುತ್ತೆ ಅವನ ಮಹತ್ವಾಕಾಂಕ್ಷೆ ಎಷ್ಟು ಜೋರಿತ್ತು, ರಾಜ್ಯ ವಿಸ್ತಾರದ ಕಲ್ಪನೆ ಹೇಗಿತ್ತು. 22,800 ರಾಜಕುಮಾರರನ್ನ ಬಲಿಕೊಟ್ಟು ಆ ಸಮಗ್ರ ದೇಶವನ್ನ ಅರಾಜಕವನ್ನಾಗಿಸಿ ತನ್ನ ವಶಕ್ಕೆ ತಂದುಕೊಳ್ಬೇಕು ಅನ್ನೋ ಯೋಚನೆ ಏನಿತ್ತೋ ಅದನ್ನ ನಷ್ಟಪಡಿಸಿದವನು ಭೀಮ, ಅವನನ್ನು ಕೊಂದು. ಆಗ ಅಷ್ಟೋ ದೇಶದ ಆಳ್ವಿಕೆ ಪಾಂಡವರ ಕಡೆಗೆ ಬಂದಿತ್ತು. ದುರ್ಯೋಧನನು ಇದರದ್ದೇ ಮಹತ್ವಾಕಾಂಕ್ಷೆಯಿಂದ ಇದ್ದವನು. ಈಗ ಸುಲಭವಾಗಿ ಆದ್ರೆ ಅದು ಪಾಂಡವರ ಕೈಯಿಂದ ಯುದ್ಧ ಮಾಡಿ ಗೆಲ್ಲುವ ಸಾಧ್ಯತೆ ಇರಲಿಲ್ಲ. ಅದಕ್ಕೋಸ್ಕರ ಹೀಗೆ ಮೋಸದಿಂದ ಗೆದ್ದು ಒಂದು ರೀತಿಯಲ್ಲಿ ಚಕ್ರವರ್ತಿಯಾಗಿ ತೋಳ್ಬಲದಿಂದ ಗೆದ್ದವನು ಧರ್ಮರಾಜ. ನಾವು ಪೌರ್ವಾತ್ಯ ದೇಶ, ಪಾಶ್ಚಿಮಾತ್ಯ ದೇಶ, ಅದರ ನಡುವೆ ಕೆಳಗಿನ ಅಷ್ಟೂ ದೇಶಗಳನ್ನ ಸೇರಿಸಿ ಭರತ ವರ್ಷ ಈ ದುರ್ಯೋಧನನ ಧರ್ಮರಾಜನ ಕೈಯಲ್ಲಿ ಆಳ್ವಿಕೆಯಲ್ಲಿತ್ತು. ಈಗ ಅದು ದುರ್ಯೋಧನ ಕೈಗೆ ಬಂದಿತ್ತು ಅನಾಯಾಸವಾಗಿ. ಅದನ್ನ ಬಿಟ್ಟುಕೊಡ್ಲಿಕ್ಕೆ ತೈ ಸಹ ಇಮಾಂ ನ ಉಪಶ್ನೀಯಾಂ. ಅವ್ರ ಜೊತೆಗೆ ಸೇರಿ ಭಾಗ ಮಾಡಿ ಊಟ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಏನಿದ್ರು ನಂದೊಬ್ಬನದ್ದೇ, ಎಲ್ಲ ನನಗೆ ಸಿಗ್ಬೇಕು. ನನ್ನ ದುಡಿಮೆನು ಅವರಿಂದ ಕಸ್ಕೊಂಡದ್ದು. ಆದ್ರೆ ಅದು ಹೇಳುವಾಗ ಹಾಗೆ ನನ್ನ ದುಡಿಮೆ ನಾನೇ ಉಣ್ತೇನೆ, ಬೇರೆಯವರಿಗೆ ಕೊಡುವ ಅಗತ್ಯ ಇಲ್ಲ. ಯಾವ ಜೀವಂ, ನಾನು ಬದುಕಿರುವ ತನಕ ಕೂಡ ಬಿಡಿಗಾಸನ ಅವ್ರಿಗೆ ಕೊಡಲಾರೆ. ಪಿತಾಮಹ ಇದನ್ ತಿಳ್ಕೊ. ಅದಕ್ಕೆ ಅವನು ಉಡುಗೊರೆನೂ ಕೊಡಬೇಡಿ ಹೇಳಿದ್ದು. ಅಷ್ಟಾದ್ರೂ ಹೋಯ್ತು ಅಂತಂದ್ರೆ ಅದು ಲಾಸ್ ಆಯ್ತು ನಮ್ಗೆ ಅಂತ, ಅದನ್ನು ಕೂಡ ಕೊಡಬೇಡಿ ಅಂತ ಹೇಳ್ತಾನೆ. ಇದಂತೂ ಸುಮಹತ್ ಕಾರ್ಯಂ ಶೃಣುಮೇ ಯತ್ ಸಮರ್ಥಿತಂ ಪರಾಯಣಂ ಪಾಂಡವಾನಾಂ ನಿಯಚ್ಛಾಮಿ ಜನಾರ್ದನಂ. ಒಂದು ದೊಡ್ಡ ಕೆಲಸ ಆಗುವುದಿದೆ, ಗಮನ ಇಟ್ಟು ಕೇಳಿ. ಇದು ನಾನು ಬಹಳ ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಇದಕ್ಕೆ ಪೂರ್ತಿಯಾಗಿ ನನಗೆ ಸಹಕಾರ ಕೊಡಬೇಕು. ಮತ್ತೆ ಯಾರ ಹತ್ರನೂ ಇದರ ಬಗ್ಗೆ
ಮಾತಾಡಬಾರ್ದು. ನಿಯಚ್ಛಾಮಿ ಜನಾರ್ದನಂ, ನಿಯಚ್ಛಾಮಿ ಅಂತಂದ್ರೆ ಬಂಧಿಸ್ತೇನೆ, ನಾನು ಕೃಷ್ಣನನ್ನ ಬಂಧಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಇದಕ್ಕೇನ್ ಮಾಡಬಹುದು, ಹೇಗ್ ಮಾಡಿದ್ರೆ ಅವ್ನು ನಮ್ಮ ಕೈಗೆ ಸಿಗ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಹೇಳಿ ಏನ್ ಮಾಡಬಹುದು, ಹೇಗ್ ಮಾಡಬಹುದು ಅಂತ. ತಸ್ಮಿನ್ ಬದ್ಧೆ ಭವಿಷ್ಯಂತಿ ವೃಷ್ಣಯ ಪೃಥಿವೀ ತಥಾ, ನನಗೆ ಅಡ್ಡಗಾಲಾಗಿರುವುದು ಈ ವೃಷ್ಣಿಗಳು ಮಾತ್ರ. ಯಾದವರು ನಮ್ಮ ಕೈಯಲ್ಲಿ ಇಲ್ಲ, ಅವರು ನಮಗೆ ಸಡ್ಡು ಹೊಡೆದು ನಿಲ್ತಾರೆ. ಯಾಕೆಂದ್ರೆ ಈ ಸಾತ್ಯಕಿ, ಪ್ರದ್ಯುಮ್ನ, ಅನಿರುದ್ಧ ಇವ್ರು ಯಾರು ಕೂಡ ದುರ್ಯೋಧನನನ್ನ ಆತ್ಮೀಯರು ಅಂತ ಮೆಚ್ಚಿಕೊಂಡವರಲ್ಲ. ಸಾಂಬನಿಗೆ ಏನೋ ಮಗಳನ್ನ ಕೊಟ್ಟಿದ್ದಾರೆ ಅನ್ನುವ ಒಂದು ಬೀಗ ಅನ್ನುವ ರೀತಿಯಲ್ಲಿ ಬಾಯಿಗೆ ಬೀಗ ಹಾಕಿದ್ದಾರೆ ಬಿಟ್ರೆ ಬೇರೆ ಯಾವುದೇ ಆತ್ಮೀಯತೆಯನ್ನು ಅವ್ರು ಯಾವತ್ತೂ ಇಟ್ಕೊಂಡವರಲ್ಲ. ಹಾಗಾಗಿ ಅಂಥ ಒಂದು ವ್ಯವಸ್ಥೆಯಿಂದ ವೃಷ್ಣಿಗಳು ದೂರವಾದಾಗ ಆ ವೃಷ್ಣಿಗಳನ್ನ ನಮ್ಮ ವಶಕ್ಕೆ ತಂದ್ಕೊಳ್ಳಿಕ್ಕೆ ಈ ಕೃಷ್ಣನನ್ನ ಸದೆ ಬಡಿಯುವುದು ಒಂದೇ ದಾರಿ. ಕೇವಲ ವೃಷ್ಣಿಗಳಲ್ಲ, ಪಾಂಡವರನ್ನು ನಾವು ಇದರಲ್ಲಿ ಸಿಕ್ಕಿ ಹಾಕಿಸಬಹುದು. ನಿಮ್ಗೆ ಕೃಷ್ಣ ಬೇಕೋ ರಾಜ್ಯ ಬೇಕೋ ಅಂತ ನಾವು ಕೇಳಿದ್ರೆ ಅವರು ತಪ್ಪಿಯೂ ನಮ್ಗೆ ರಾಜ್ಯ ಬೇಕು ಅಂತ ಕೇಳಲ್ಲ. ಆವಾಗ ಅನಾಯಾಸವಾಗಿ ಕೃಷ್ಣನೇ ಬಂದು ನಮಗೆ ನಮ್ಮ ರಾಜ್ಯವನ್ನು ವಾಪಸ್ ಕೊಟ್ಟಂತೆ ಆಗ್ತಾ ಇದೆ. ಅವನು ದೂತನಾಗಿ ಬರುವುದು ಅಂದ್ರೆ ನಮ್ಮ ರಾಜ್ಯವನ್ನು ವಾಪಸ್ ಕೊಡ್ಲಿಕ್ಕೆ ಒಂದು ಕೀಲಿ ಕೈ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವನನ್ನೇ ಬಂಧಿಸಿದ್ರೆ ವೃಷ್ಣಿಗಳು ಮೌನವಾಗ್ತಾರೆ, ಪಾಂಡವರು ಮೌನವಾಗ್ತಾರೆ. ಇದು ನನ್ನ ಆಲೋಚನೆ. ಪಾಂಡವಾಷ್ಟ ವಿಧೇಯಾಮೇ ಸಚ ಪ್ರಾತಃ ಇಹೈಷ್ಯತಿ, ನಾಳೆ ಬೆಳಿಗ್ಗೆ ಬರ್ತಾನೆ ಅಂದ್ರೆ ಪಾಂಡವಾಹ ವಿಧೇಯಾಹ, ಪಾಂಡವರನ್ನ ವಿಧಿಪೂರ್ವಕವಾಗಿ ನಾನ್ ಆಳ್ಬೇಕು ಅವರನ್ನ. ಅವರು ನನ್ನನ್ನ ಕೇಳುವುದು ಅಥವಾ ಅವರು ನನ್ನನ್ನ ಆಳುವುದು, ಅವರು ನನ್ನ ಜೊತೆಗೆ ಭೋಗಿಸುವುದು, ಒಟ್ಟಿಗೆ ಒಂದೇ ಕುಟುಂಬವಾಗಿ ನಾವು ಬಾಳುವುದು, ಇದು ನನ್ನ ಯೋಚನೆಯಲ್ಲಿ ಇಲ್ಲ. ಅತ್ರೋಪಾಯ ಯಥಾ ಸಮ್ಯಕ್ ನ ಬುದ್ಧೇತ ಜನಾರ್ದನ, ಯಾರಿಗೂ ಗೊತ್ತಾಗ್ಬಾರ್ದು ನಾವೇನ್ ಮಾಡ್ತಾ ಇದ್ದೀವಿ, ಏನ್ ಯೋಚನೆ ಮಾಡಿದ್ದೀವಿ, ಯಾರಿಗೂ ತಿಳಿಬಾರ್ದು. ಸಚೋಪಾಯ, ಅಂತಹ ಒಂದು ಉಪಾಯವನ್ನ ಏನಾದ್ರೂ ಇದ್ರೆ ಹೇಳಿ. ತದ್ಭವಾನ್ ಪ್ರಬ್ರವೀತುಮೇ, ಅಂತಹದ್ದನ್ನೇನಾದ್ರೂ ನನಗೆ ತಿಳಿಸಿ. ಬೇರೆಯವರಿಗೆ ತಿಳಿಬಾರ್ದು, ಆದ್ರೆ ನಾವು ಯಶಸ್ವಿಯಾಗಿ ಆ ಕಾರ್ಯವನ್ನು ಮುಗಿಸ್ಬೇಕು. ಅದಕ್ಕೆ ಬೇಕಾದ ಉಪಾಯವನ್ನು ತಿಳಿಸಿ. ವೈಶಂಪಾಯನ ಉವಾಚ ತಸ್ಯ ತದ್ವಚನಂ ಶ್ರುತ್ವಾ ಘೋರಂ ಕೃಷ್ಣೇಭಿ ಸಂಹಿತಂ ಧೃತರಾಷ್ಟ್ರ ಸಹ ಮಾತ್ಯಃ ವ್ಯಥಿತೋ ವಿಮನಾಭವತ್. ಏನಾಯ್ತು, ಆ ಮಾತು ಕೇಳಿದ ತಕ್ಷಣ ಕೃಷ್ಣನ ವಿಷಯದಲ್ಲಿ ಇಷ್ಟು ಕಠೋರವಾದ ಮಾತುಗಳನ್ನ ಕೇಳಿದಾಗ ಧೃತರಾಷ್ಟ್ರನು ಕೂಡ ತನ್ನ ಮಂತ್ರಿಗಳ ಜೊತೆಗೆ ಒಮ್ಮೆ ಕಂಗಾಲಾದ. ಏನ್ ಹೇಳ್ತಾ ಇದ್ದಾನೆ ಇವನು, ನಮ್ಮ ಯೋಚನೆಯಲ್ಲಿ ಇದೆಲ್ಲ ಇರ್ಲೇ ಇಲ್ಲ, ಇವನು ಎಲ್ಲಿಂದ ಬರುತ್ತೆ ಇಂಥ ಆಲೋಚನೆ. ವಿಮನಾಭವತ್, ಮನಸ್ಸೆಲ್ಲ ವ್ಯಗ್ರವಾಗಿ ಹೋಯ್ತು, ವ್ಯಥಿತನಾದ. ತಥೋ ದುರ್ಯೋಧನಮಿದಂ ಧೃತರಾಷ್ಟ್ರೋ ಬ್ರವೀದ್ವಚ ಮೈವಂಬೋಚ ಪ್ರಜಾಪಾಲ ನೈಷ ಧರ್ಮ ಸನಾತನ. ಧೃತರಾಷ್ಟ್ರ ಕೂಡ್ಲೆ ತನ್ನ ಮಗನನ್ನ ಒತ್ತಿ ಕರೆದು ಹೇಳ್ತಾನೆ, ಹೇಗೆ ಹಾಗೆಲ್ಲ ಮಾತಾಡ್ಬೇಡ ಪ್ರಜಾಪಾಲ, ನೀನು ಪ್ರಜೆಗಳಿಗೆ ಪಾಲನೆ ಮಾಡುವ ಸ್ಥಾನದಲ್ಲಿದ್ದು ಪ್ರಜೆಗಳಿಗೆ ಆದರ್ಶನಾಗ್ಬೇಕಾದು. ನಿನ್ನನ್ನು ಅಯ್ಯೋ ರಾಜನೇ ಹಾಗೆ ಮಾಡ್ತಾನೆ ನಾವೇನ್ ಮಾಡುದು ಅಂತ ನಾಳೆ ಅವ್ರವ್ರಿಗೆ ಬೇಕಾದ್ದನ್ನೆಲ್ಲ ಸಿದ್ಧಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಒಬ್ಬನನ್ನ ಅಪಹಾರ ಮಾಡುದು, ನಿಂಗೆ ಅದು ಬೇಕಾ ಇದು ಬೇಕಾ ಅಂತ ಕೇಳುದು. ಕೊನೆಗೆ ಅವನು ಆ ವ್ಯಕ್ತಿ ಬೇಕು ಅಂತಾನೆ ಕೇಳ್ತಾರೆ. ವಸ್ತುವಿಗಿಂತ ವ್ಯಕ್ತಿ ಮುಖ್ಯ ಅಂತ ಭಾವಿಸಿದ ಮಂದಿ ಅಲ್ವ ಅವರೆಲ್ಲ. ವಿಶ್ವಾಸ ಮುಖ್ಯ ಹೊರತು ವಸ್ತುವಲ್ಲ ಅಂತ ಭಾವಿಸಿ ನಾಳೆ ನಿನ್ನನ್ನು ಅನುಸರಿಸ್ತಾರೆ. ಆವಾಗ್ಲೇ ಶುರುವಾಗಿ ಯೋಚನೆ ಬಂದಾಗಿತ್ತು ದುರ್ಯೋಧನನಿಗೆ, ಕಿಡ್ನಾಪ್ ಮಾಡಿ ನಮ್ಗೆ ಬೇಕಾದನ್ನ ಸಿದ್ಧಿಸಿಕೊಳ್ಳುವುದು ಅಂತ ಅನ್ನೋದು. ಆಗ ಪ್ರಜಾಪಾಲಕನಾಗಿ ನೀನು ಆದರ್ಶನಾದ್ರಿಂದಾಗಿ ನೈಷ ಧರ್ಮ, ಇದು ಧರ್ಮ ಅಲ್ಲ, ಇದು ನಮ್ಮ ಪ್ರಾಚೀನ ಧರ್ಮಕ್ಕಂತೂ ಪೂರ್ತಿ ವಿರುದ್ಧ. ದೂತಶ್ಚ ಹಿ ಹೃಷಿಕೇಶ, ಹೃಷಿಕೇಶ ನಮಗೆ ದೂತನಾಗಿ ಬಂದವನು, ಎದುರಾಳಿಯ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ನಮ್ಮನ್ನ ಮತ್ತು ಅವರನ್ನ ಬೆಸಿಲಿಕ್ಕೋಸ್ಕರ ಬಂದ ವ್ಯಕ್ತಿ ಅವನು. ಅವನನ್ನ ಹಾಗೆ ನಿಗ್ರಹಿಸುವುದು ಯಾವ ಕಾರಣಕ್ಕೂ ತರವಲ್ಲ. ಸಂಬಂಧಿ, ದೂತ ಮಾತ್ರ ಅಲ್ಲ, ಅವನು ನಮ್ಮ ಸಂಬಂಧಿ. ನಿನ್ನ ಮಗಳನ್ನ ಸೊಸೆಯನ್ನಾಗಿ ಮಾಡ್ಕೊಂಡಿದ್ದಾನವನು. ಅಷ್ಟೇ ಅಲ್ಲ, ಪ್ರಿಯಶ್ಚನಃ, ನಮ್ಗೆ ಮೊದ್ಲಿಂದನೂ ತುಂಬಾ ಒಳ್ಳೆ ಆತ್ಮೀಯತೆ ಇದೆ ಅವನ ಜೊತೆಗೆ. ಯಾವಾಗ್ಲೂ ಬಂದು ನಮ್ಮ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇರ್ತಾನೆ. ಅಂತಹ ಅಪಾಪಹ ಕೌರವೇಯೇಷು ಸಕಥಂ ಬಂಧಮರ್ಹತಿ, ನಮ್ಮ ವಿಷಯದಲ್ಲಿ ಯಾವತ್ತೂ ಕೆಡುಕನ್ನ ಅವನು ಯೋಚನೆ ಮಾಡಿಲ್ಲ. ಕೌರವರು ಹಾಳಾಗಿ ಹೋಗ್ಲಿ ಅಂತ ಯಾವತ್ತು ಅಂದವನು ಅಲ್ಲ, ಅದಕ್ಕೆ ತಕ್ಕ ಹಾಗೆ ಯಾರತ್ರನು ಹೇಳಿದವನು ಅಲ್ಲ. ಅಂತಹ ಅಪಾಪನಾದಂತಹ ಕೃಷ್ಣನನ್ನ ಕಥಂ, ಹೇಗೆ ತಾನೇ ಬಂಧನ ಮಾಡುವುದು, ತಪ್ಪಲ್ವಾ? ಭೀಷ್ಮ ಉವಾಚ, ಭೀಷ್ಮರು ಪರೀತಸ್ತವ ಪುತ್ರೋಯಂ ಧೃತರಾಷ್ಟ್ರ ಸುಮಂದಧೀಹಿ, ಹೇ ಧೃತರಾಷ್ಟ್ರ ತೇ ಪುತ್ರ ಮಂದಧೀಹಿ ಸುಮಂದಧೀಹಿ, ಮಂದಧಿ ಮಾತ್ರ ಅಲ್ಲ, ಅತ್ಯಂತ ಪೆದ್ದತನದ ಪರಮಾವಧಿಯನ್ನ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾನೆ.
ಅವನಿಗೆ ತಾನು ಬಹಳ ಬುದ್ಧಿವಂತ ಅಂತ ಭ್ರಮೆ ಬೇರೆ ಇದೆ. ಪೆದ್ದರಾಗುವುದೇ ತಪ್ಪಲ್ಲ, ಪೆದ್ದರಾದ್ರೆ ಕೆಲವೊಂದ್ ಸರ್ತಿ ಪರಿಹಾರ. ಯಾಕಂದ್ರೆ ಎಲ್ರು ನಾವು IQ ಹೀಗೆ ಇರಬೇಕು ಅಂತ ಯಾರನ್ನು ಫಿಕ್ಸ್ ಮಾಡಿ ಯಾರು ಅದರೊಳಗೆ ತುಂಬಿಸಿ ಕಳಿಸುದಲ್ಲ. ಆದ್ರೆ ಆ ಪೆದ್ದತನಕ್ಕಿಂತ ಹೆಚ್ಚಿನದ್ದಾಗಿ ತನಗೆ ದಡ್ಡತನವೇ ಇಲ್ಲ, ನಾನು ಬುದ್ಧಿವಂತ ಅನ್ನುವ ಭ್ರಮೆ ಬೇರೆ ಇದೆಯಲ್ವಾ, ಇದು ಸುಮಂದಧೀಹಿ. ಇದು ಏರಿತು, ಅವನ ಪಾಪದ ಆಲೋಚನೆಯ ಮಟ್ಟ ನಮ್ಮನ್ನೆಲ್ಲ ಮೀರಿತು. ವೃಣೋತ್ಯನರ್ಥಂ, ಅನರ್ಥವನ್ನೇ ಮೈ ಮೇಲೆ ಎಳ್ಕೊಳ್ತಾ ಇದ್ದಾನೆ ಇವನು. ನೈವಾರ್ಥಂ, ಏನು ಪ್ರಯೋಜನವೂ ಇಲ್ಲ, ಅಪಾಯವನ್ನ ತಂದ್ಕೊಳ್ತಾ ಇದ್ದಾನೆ, ಇದ್ದ ಪ್ರಯೋಜನಗಳನ್ನ ಕಳ್ಕೊಳ್ತಾ ಇದ್ದಾನೆ. ಯಾಚ್ಯಮಾನ ಸಹೃಜ್ಜನಿ ಅವನಲ್ಲ, ಅವನ ಜೊತೆಗೆ ಯಾರೆಲ್ಲ ಇದ್ದಾರೋ ಎಲ್ರೂ ಸೇರಿ ನಾವು ಒಟ್ಟಿಗೆ ಹೊಂಡಕ್ಕೆ ಬೀಳ್ತೀವಿ. ನಾವೆಲ್ರೂ ಸೇರಿ ಅನರ್ಥದ ದೊಡ್ಡ ಹೊಂಡಕ್ಕೆ ಬಿದ್ದು ನಾವೇ ಮಣ್ಣು ಹಾಕೊಂಡು ಅಯ್ಯೋ ಮುಚ್ಚಿದ್ರು ಎಲ್ಲ ಅಂತ ಬಬ್ಬೆ ಹಾಕುವ ಸ್ಥಿತಿ ನಾಳೆಗೆ ಬರುತ್ತೆ. ಇಯಂ ಉತ್ಪತ್ತಿ ವರ್ತಂತಂ ಪಾಪಂ ಪಾಪಾನುಬಂಧಿನಂ ವಾಕ್ಯಾನಿ ಸುಹೃದಾಂ ಹಿತ್ವ ತ್ವಮಪಿ ಅಸ್ಯಾನುವರ್ತಸೆ. ನೀನು ಕೂಡ ಅವನು ಹೇಳಿದ ಮಾತುಗಳಿಗೆ ತಾಳಕ್ಕೆ ತಕ್ಕಂತೆ ಕುಣಿಯುವ ದುರ್ಬಲನಾಗಿ ಬಿಟ್ಟಿ ಅಲ್ವಾ. ಉತ್ಪತ್ತಿ, ದಾರಿ ಕೆಟ್ತಾ ಇದ್ದಾನೆ, ನಡೆಯಬಾರದ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾನ ಅವನು. ಉತ್ಪತ್ತಿ ವರ್ತಂತಂ ಪಾಪಂ ಪಾಪಾನುಬಂಧಿನಂ, ಅವನ ಜೊತೆಗೆ ಒಂದಿಷ್ಟು ಪಟಾಲಂಗಳಿವೆ, ಅವನನ್ನ ಅನುಸರಿಸಿಕೊಂಡು ಅವನೇ ಜೈ 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 ಅಂತ ಬೊಬ್ಬೆ ಹೊಡೆಯೋರು. ಶಕುನಿ ಇದ್ದಾನೆ, ಆ ಕಡೆಯಿಂದ ಕರ್ಣ ಇದ್ದಾನೆ, ಈ ಕಡೆಯಿಂದ ದುಶ್ಯಾಸನ ಇದ್ದಾನೆ. ಒಬ್ರಾದ್ರೂ ನೆಟ್ಟಿಗಿರುವವರು ಅವನ ಜೊತೆಗೆ ಒಟ್ಟಿಗಿದ್ದಾರಾ? ಇಲ್ಲ. ಪಾಪಾನುಬಂಧಿನಂ, ಪಾಪ ಮಾಡುವುದೇ ಪರಮ ಪುರುಷಾರ್ಥ ಅಂತ ಭಾವಿಸಿ ಅದನ್ನೇ ಸದಾ ಸಮರ್ಥಿಸುವ ಮಂದಿಯೇ ಅವನ ಜೊತೆಗಿದ್ದಾರೆ. ಸುಹೃದಾಂ ವಾಕ್ಯಾನಿ ಹಿತ್ವ, ಸಜ್ಜನರ ಮಾತುಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ, ದುರ್ಮತಿಹಿ, ಆ ದುಷ್ಟ ಬುದ್ಧಿಯವನು ಎಲ್ಲರನ್ನು ತಲೆ ಕೆಡಿಸ್ತಾ ಇದ್ದಾನೆ. ನೀನು ಕೂಡ ಅವನನ್ನ ಅನುವರ್ತಸೆ, ನೀನು ಕೂಡ ಅವನು ಹೇಳ್ದ ಕುಣಿತಾ ಇದ್ದಿ, ತಪ್ಪಿದು. ತವ ಪುನಃ ಸಹಾಮಾತ್ಯ ಕ್ಷಣೇನ ನ ಭವಿಷ್ಯತಿ, ಅವನು ಮಾಡುವ ಈ ಕೆಲಸದಿಂದ ಸಹಾಮಾತ್ಯ, ನೀನು ಮಾತ್ರ ಅಲ್ಲ, ನಿನ್ನ ಪರಂಪರೆ, ನಿನ್ನ ಪರಿವಾರ, ನಿನ್ನ ಬಂಧುಗಳು, ನಿನಗೆ ಸಹಾಯಕ್ಕೆ ಬಂದಿರುವಂತಹ ಎಲ್ಲ ವರ್ಗದವರು, ನಿನ್ನ ಆತ್ಮೀಯರು ಎಲ್ಲರನ್ನು ನೀನು ಕಳ್ಕೊಳ್ತಿ. ಪಾಪಸ್ಯಾಸ್ಯ ನೃಶಂಸಸ್ಯ ತ್ಯಕ್ತ ಧರ್ಮಸ್ಯ ದುರ್ಮತೆ ನೋತ್ಸಹೇನರ್ಥ ಸಂಯುಕ್ತ ಶ್ರೋತುಂ ವಾಚಃ ಕಥಂಚನ. ಇಂಥ ಮಾತುಗಳನ್ನ ಕೇಳಿಸ್ಲಿಕ್ಕೂ ಇಷ್ಟ ಇಲ್ಲ ನನಗೆ. ಕೃಷ್ಣನನ್ನ ಬಂಧಿಸ್ತಾನೇನೋ ಮಾತೇ ಕಾರಣ ಕಠೋರವಾದದ್ದು, ಯೋಚನೆ ಬರಬಾರ್ದಿತ್ತು. ಅದನ್ನ ಬೇರೆ ನಮ್ಮ ಹತ್ರ ಹೇಳಿ ನಾವು ಉಪಾಯ ಹೂಡಿಕೊಡಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಈ ಮಾತನ್ನು ಕೇಳಿಸ್ಕೊಂಡು ಇನ್ನು ನಾನು ಒಂದು ಕ್ಷಣವೂ ಇರಲಾರೆ, ಇದು ಅನರ್ಥದ ಪರಮಾವಧಿಯನ್ನ ಮುಟ್ಟುತ್ತಾ ಇದೆ. ಈ ಪಾಪಿಷ್ಠನಾದ, ಕ್ರೂರನಾದ, ಧರ್ಮಗಳನ್ನ ಗಾಳಿಗೆ ತೂರಿದ, ಬುದ್ಧಿಯಂತೂ ಮೊದಲೇ ಇಲ್ಲದ ಇಂಥವನ ಮಾತಿಗೆ ನಾವು ಕಿವಿ ಕೊಡುವುದು ಅಂತ ಅನ್ನೋದು ನಾವೇ ಆ ತಪ್ಪನ್ನ ಮಾಡಿದಷ್ಟು ದೊಡ್ಡ ಪಾಪ. ಮಾಡ್ಲಿಲ್ಲ ಅಂದ್ರು ಮಾಡ್ತಾನೆ ಅಂತ ಕೇಳಿ ಅದನ್ನ ಹಾಗೆ ಅಲ್ಲಿ ನಿಂತ್ರೆ ಆ ಪಾಪ ನಾವು ಮಾಡಿದ ಹಾಗೆ. ಇತ್ಯುಕ್ತ, ಹೀಗೆ ಹೇಳಿ, ಭರತ ಶ್ರೇಷ್ಠೋ ವೃದ್ಧ ಪರಮ ಮನ್ಯುವಾನ್, ತುಂಬಾ ಕೋಪ ಬಂತು. ವೃದ್ಧನಾಗಿದ್ರು ದೇಹ ಗಡಗಡನೆ ನಡುಕ್ತಾ ಇದೆ. ಉತ್ಥಾಯ, ಅಲ್ಲಿಂದ ದಡಕ್ಕನೆ ಎದ್ದು, ಪ್ರಾತಿಷ್ಠದ್ ಭೀಷ್ಮ ಸತ್ಯ ಪರಾಕ್ರಮ, ಅಲ್ಲಿಂದ ದಡನೆ ಹೆಜ್ಜೆ ಇಟ್ಕೊಂಡು ಹೊರಟು ಹೋದ. ಅವನನ್ನು ಅನುಸರಿಸಿ ಎಲ್ಲರೂ ಜಾಗ ಖಾಲಿ ಮಾಡಿದ್ರು. ಇಲ್ಲಿಗೆ ವನಪರ್ವದ ಭಗವದ್ಧ್ಯಾನ ಪರ್ವದ 88ನೇ ಅಧ್ಯಾಯ ಮುಕ್ತಾಯ ಆಯಿತು. 89ನೇ ಅಧ್ಯಾಯದ ಮರುದಿವಸದ ಬೆಳಿಗ್ಗೆಯ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದಾರೆ. ವೈಶಂಪಾಯನ ಉವಾಚ ಪ್ರಾತರುತ್ಥಾಯ ಕೃಷ್ಣಸ್ತು ಕೃತವಾನ್ ಸರ್ವಮಾಹ್ನಿಕಂ ಬ್ರಾಹ್ಮಣೈ ಅಭ್ಯನುಜ್ಞಾತಃ ಪ್ರಯಯೌ ನಗರಂ ಪ್ರತಿ. ಯಾವುದೋ ಒಂದು ಮನೆಗೆ ಹೋಗಿದ್ದಾನೆ. ಅಲ್ಲಿ ನಿತ್ಯದ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ತನ್ನ ಸಂಧ್ಯಾ ಕಾರ್ಯಗಳನ್ನು ಮುಗಿಸಿದ್ದಾನೆ. ಅಗ್ನಿಯಲ್ಲಿ ಅಗ್ನಿಹೋತ್ರವನ್ನು ಮಾಡಿದ್ದಾನೆ. ನಿತ್ಯ ಅವನು ಕೊಡಬೇಕಿದ್ದ ಗೋದಾನ ಇತ್ಯಾದಿ ಕರ್ಮಗಳನ್ನು ಮಾಡಿದ್ದಾನೆ. ಅವುಗಳಿಗೆ ಪ್ರದಕ್ಷಿಣೆ ಬಂದು ಅವುಗಳಿಗೆ ಮೇವು ಹಾಕಿ, ತನ್ನ ಕುದುರೆಗೆ ಮೇವು ಹಾಕಿ, ಅಲ್ಲಿರುವ ಋತ್ವಿಜರನ್ನ ಬ್ರಾಹ್ಮಣೈರಭ್ಯನುಜ್ಞಾತಃ ಅವರನ್ನ ಕೈ ಮುಗಿದು ಕೇಳಿಕೊಂಡ, ನಾನು ಮುಂದಿನ ಪ್ರಯಾಣಕ್ಕಾಗಿ ಹೊರಡಬೇಕಾಗಿದೆ, ನಿಮ್ಮೆಲ್ಲರ ಅನುಮತಿ ಬೇಕು ಅಂತ. ಎಲ್ಲ ಊರಿನವರೆಲ್ಲ ಒಟ್ಟು ಸೇರಿದ್ರು. ಆ ಎಲ್ಲರನ್ನ ಅನುಮತಿ ಕೇಳಿ ಪ್ರಯಯೌ ನಗರದ ಕಡೆಗೆ ಹೆಜ್ಜೆ ಇಟ್ಟ. ತಂ ಪ್ರಯಾಂತಂ ಮಹಾಬಾಹುಂ ಅನುಜ್ಞಾಪ್ಯ ಮಹಾಬಲಂ ಪರ್ಯವರ್ತಂತ ತೇ ಸರ್ವೇ ವೃಕಸ್ಥಲ ನಿವಾಸಿನ. ಅವನು ಎಲ್ಲಿಗೆ ಬಂದ ಅಂದ್ರೆ ವೃಕಸ್ಥಲ ಅಂತ ಒಂದು ಜಾಗ. ಆ ಜಾಗದಲ್ಲಿ ಕೃಷ್ಣ ಬರ್ತಾನೆ ಅಂತ ಅವರಿಗೆ ಸುದ್ದಿ ಬಂದಿತ್ತು. ಹಾಗಾಗಿ ಆ ದೀರ್ಘವಾದ ತೋಳುಳ್ಳಂತಹ ಕೃಷ್ಣನನ್ನ, ಮಹಾಬಲಿಷ್ಠನಾದ ಕೃಷ್ಣನನ್ನ ಎಲ್ಲ ಮುತ್ತಿಕೊಂಡ್ ಬಿಟ್ರು. ಪರ್ಯವರ್ತ ಅಂತ ಹೋದಲ್ಲೆಲ್ಲ ಮುಗಿ ಬೀಳ್ತಾ ಇದ್ರು. ನಿಜವಾದ ಸೆಲೆಬ್ರಿಟಿ, ಎಲ್ಲರಿಂದಲೂ ಕೂಡ ನಿಜವಾಗಿಯೂ ಗುಣಗಳಿಂದ ಆಕರ್ಷಿತನಾದವ, ಆಕರ್ಷಣೆಗೆ ಎಲ್ಲರನ್ನ ಒಡ್ಡಿದವ,
ಮತ್ತು ಪ್ರತಿಯಾಗಿ ಏನಾದ್ರೂ ಫಲವನ್ನ ಕೊಡಬಲ್ಲವ. ಸುಮ್ನೆ ಅವನ ಕೈ ಮುಟ್ಟಿದ ತಕ್ಷಣ ಅಯ್ಯೋ ಅದನ್ನು ತೊಳೆಯದೆ ಹಾಗೆ ಮನೆಗೆ ತಗೊಂಡೋಗಿ ಜೆರಾಕ್ಸ್ ಮಾಡಿ ಇಟ್ಟುಕೊಂಡು ಯಾರೋ ಹೀರೋಯಿನ್ ಯಾರೋ ಮುಟ್ಟಿದ್ದಕ್ಕೆ ಒದ್ದಾಡುವ ಜನ ಇರ್ತಾರೆ ಕೆಲವರು. ಅದನ್ನು ಮತ್ತೆ ಊಟ ಮಾಡಲ್ಲ ಅವತ್ತು ಕೈ ಅದು ಅವನು ಮುಟ್ಟಿದ ಕೈ ಅವಳು ಮುಟ್ಟಿದ ಕೈ ಅಂತ. ಅಂದ್ರೆ ಈ ತರದ ಹುಚ್ಚು ಅನ್ನೋದು ಲಾಭ ಏನು ಕೊಡಲ್ಲ. ನಮಗೆ ಒಂದು ಸಂತೋಷ ಆಗಿರ್ಬೋದು, ಅಭಿಮಾನ ತಾಳು ತಪ್ಪು ಅಂತಲ್ಲ. ಯಾರನ್ನ ಅಭಿಮಾನಿಸ್ಬೇಕು ಅಂತ ಒಂದು ಕಾಮನ್ ಸೆನ್ಸು ಇಲ್ಲದೆ ಸ್ವಾರ್ಥಕ್ಕಾಗಿ ಬದುಕುವವರು, ತಮ್ಮ ನೈತಿಕ ಮೌಲ್ಯಗಳನ್ನೇ ಜೀವನದಲ್ಲಿ ಯಾವತ್ತೂ ಇಟ್ಟುಕೊಳ್ಳದೆ ಗಾಳಿಗೆ ತೂರಿದವರು, ಬೇರೆಯವರಿಗೆ ತಪ್ಪು ಸಂದೇಶಗಳನ್ನು ಒಡ್ಡಿ ತಾವು ಮಾತ್ರ ಅಂತ ಅನರ್ಥಗಳನ್ನು ಮಾಡಿ ಅದನ್ನೇ ಸರಿ ಅಂತ ಸಮರ್ಥಿಸುವವರು ನಮ್ಗೆಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ಯಾವ್ದು ಜಾಹೀರಾತಲ್ಲಿ ಇದನ್ ತಿನ್ನಿ ಅವ್ರು ಮಾತ್ರ ಅದನ್ನ ಯಾವ್ದು ತಿನ್ನಲ್ಲ, ಅವ್ರು ಯಾವ್ದು ಹಚ್ಕೊಳ್ಳಲ್ಲ, ಅವ್ರು ಯಾವ್ದು ಮೆತ್ಕೊಳ್ಳಲ್ಲ, ಅವ್ರು ಯಾವ್ದು ಆ ಐಸ್ ಕ್ರೀಮು ಇನ್ನೂ ಮಣ್ಣು ಮಸಿ ಎಲ್ಲ ತಿನ್ನಲ್ಲ, ಅಯ್ಯೋ ಅದು ದೇಹಕ್ಕೆ ಹಾನಿ. ಇಂಟರ್ವ್ಯೂ ಅಲ್ಲಿ ಆತರ ಕೊಡ್ತಾರೆ. ಇಲ್ಲಿ ಇನ್ನೊಂದು ಒಂದು ಸರಿಯಾದ ಬದುಕಿದ್ಯಾ ಅವ್ರದ್ದು ಜೀವನ ಅದೊಂದು. ಅಂತವರು ನಮ್ಗೆ ಆದರ್ಶ. ಯಾವುದು ಅವರ ಸಿನಿಮಾಗಳಿರುತ್ತೋ ಆ ಆದರ್ಶದ ಒಂದು ಪೈಸೆ ಅವ್ರ ಜೀವನದಲ್ಲಿ ಇರಲ್ಲ. ಅವ್ರೇನ್ ಬೋಧಿಸುವುದು, ಅವ್ರೇನು ಮಾರ್ಗದರ್ಶನ ಮಾಡುವುದು, ಅದು ಎಂಟರ್ಟೈನ್ಮೆಂಟ್ ನ ಹೆಸರಿನಲ್ಲಿ ದುಡ್ಡು ಮಾಡುವ ದಾರಿಯಲ್ಲಿ ಜನರನ್ನ ಪಾತಕ್ಕೆ ತಳ್ಳುವಂತಹ ದುರ್ಬುದ್ಧಿಯ ಮಂದಿ. ಆದ್ರೆ ನಿಜವಾದ ಸಮಾಜಕ್ಕೆ ಉಪಕಾರ ಮಾಡುವ, ಸಮಾಜದ ಏಳಿಗೆಗೋಸ್ಕರ ಇಡೀ ಜೀವನವನ್ನ ಶ್ರಮಿಸುವ ವಿಜ್ಞಾನಿಗಳು ಅಥವಾ ಇನ್ಯಾವುದೋ ಒಂದು ದೊಡ್ಡ ಕಾರ್ಯಭಾರದಕ್ಕೋಸ್ಕರ ದೇಶಕ್ಕಾಗಿ ಪ್ರಾಣ ತೆತ್ತಂಥವರು, ಇಂಥವರನ್ನ ನಾವು ಆದರ್ಶ ಅಂತ ವ್ಯಕ್ತಿಗಳನ್ನಾಗಿ ಗಮನಿಸ್ಬೇಕು ಹೊರತು ಆ ಜನಕ್ಕೆ ಬುದ್ಧಿ ಇತ್ತು. ವೃಕಸ್ಥಲದವರು ದುರ್ಯೋಧನನ ಅಡಿಯಾಳ ಆಗಿದ್ರು, ದುರ್ಯೋಧನನ ವಶದಲ್ಲಿದ್ದ ರಾಜ್ಯವಾಗಿದ್ರು, ಕೃಷ್ಣನನ್ನ ಬಹಳ ಹಚ್ಚಿಕೊಂಡು ಅವನನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಕೃಷ್ಣ ನಿನ್ನ ಹತ್ರ ಮಾತಾಡ್ಬೇಕು, ನಿನ್ನನ್ನು ಒಮ್ಮೆ ನೋಡ್ಬೇಕು, ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಇರು, ಮಾತಾಡ್ಬೇಡ, ನೋಡ್ಬೇಕಷ್ಟೇ, ನೀನು ನೋಡ್ತಾ ಇರ್ಬೇಕು, ಅಷ್ಟೇ ಖುಷಿ. ಅದನ್ನೇ ಪ್ರತಿಯೊಬ್ರು ಕೂಡ ಪ್ರದದವು ಪುಂಡರೀಕಾಕ್ಷೋ ರತ್ನಾನಿ ಚ ಧನಾನಿ ಚ ತಾನ್ ಪ್ರಸ್ಥಾಪ್ಯ ಮಹಾಬಾಹು ಉಪಾಯಾತ್ ಕುರು ಸಂಸದಂ. ಹೇಗೋ ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಕೃಷ್ಣ ಕುರು ಸಂಸತ್ತಿನ ಕಡೆಗೆ ಹೊರಟ ಅಂತೆ. ಆದ್ರೆ ಹೋಗುವಾಗ ಹಾಗೆ ಹೋಗ್ಲಿಲ್ಲ. ತನ್ನ ಹತ್ರ ಇದ್ದಷ್ಟು ರತ್ನ ಧನ ಏನೇನಿತ್ತೋ ಯಾರ್ಯಾರಿಗೆ ಏನ್ ಕೈಯಲ್ಲಿ ಸಿಕ್ಕಿತೋ ಅದನ್ನ ಕೊಟ್ಟು ಅವನಲ್ಲಿಂದ ಮುಂದೆ ಹೋದ ಅಂತೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಧೃತರಾಷ್ಟ್ರಾಸ್ತಮಾಯಾಂತಂ ಪ್ರತ್ಯಜಗ್ಮುರ್ಸ್ವಲಂಕೃತಾ ದುರ್ಯೋಧನ ಧೃತೆ ಸರ್ವೇ ಭೀಷ್ಮದ್ರೋಣ ಕೃಪಾದಯ. ಎಲ್ಲರೂ ಜರಿ ಬಟ್ಟೆಗಳನ್ನ ಹಾಕಿಕೊಂಡು ಕೃಷ್ಣ ಬರ್ತಾನೆ ಅಂತನ್ನುವ ಖುಷಿಗೆ ಅಂತೆ. ನಿಜವಾಗಿ ಅದು ಕ್ರಮ, ಸತ್ಯ, ಅದು ಇದೇನು ಇದಲ್ಲ. ಉತ್ಸವಕ್ಕೆ ಹೋಗುವ ದಿವಸ ನಾವು ವಿಶೇಷ ಬಟ್ಟೆ ಬರೆಗಳನ್ನ ತೊಟ್ಟುಕೊಂಡು ಹೋಗ್ಬೇಕು. ಯಾಕಂದ್ರೆ ದೇವರ ಹತ್ರ ಹೋಗುವಾಗ ನಾವು ಉತ್ಸಾಹದಿಂದ ಹೋಗ್ಬೇಕು, ಹೊಸ ಬಟ್ಟೆ ತೊಟ್ಟು ಹೋಗ್ಬೇಕು. ನಾವು ಯಾವ್ದೋ ಗಬ್ಬು ಸಿನಿಮಾ ನೋಡ್ಲಿಕ್ಕೋ ಅಥವಾ ಯಾವ್ದೋ ಮಾಲಿಗೆ ಹೋಗ್ಬೇಕೋ ಹೊಸ ಬಟ್ಟೆ ಹಾಕೊಂಡು ಹೋಗ್ತೀವಿ. ವಸ್ತುತಃ ದೇವರ ಹತ್ರ ಹೋಗುವಾಗ ಅದಕ್ಕೋಸ್ಕರನೇ ಹಿಂದೆ ಹಬ್ಬಗಳಿಗೆ ಹೊಸ ಬಟ್ಟೆ ಕೊಡಿಸುದು ಅಂತ. ಅಂದ್ರೆ ಆ ದಿನದಲ್ಲಿ ನಾವು ದೇವರ ಹತ್ರ ಹೋಗುವಾಗ ಎಲ್ಲ ಅಂದ್ರೆ ನಮ್ಮ ಸ್ವಭಾವದಿಂದ ಹಿಡಿದು ಎಲ್ಲವನ್ನು ಒಪ್ಪಿಸುವ ಹೊತ್ತಿಗೆ ನಾವು ಪರಿಪೂರ್ಣವಾಗಿ ನಿನ್ನ ವಶದಲ್ಲಿದ್ದೇವೆ ಅಂತ ತೋರಿಸ್ಲಿಕ್ಕೆ ಎಲ್ಲ ಹೊಸ್ತು ನಿಂದೆ, ನಿನಗೋಸ್ಕರ ಇದನ್ನ ತೊಡ್ತಾ ಇದ್ವಿ, ಇನ್ಯಾರಿಗೂ ಮೆಚ್ಚಿಸ್ಲಿಕ್ಕಲ್ಲ, ನಿನ್ನನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅನ್ನುವ ಹಾಗೆ ಹೊಸ ಬಟ್ಟೆಗಳನ್ನು ಹಾಕೊಂಡು ದ್ರೋಣ, ಭೀಷ್ಮ, ಕೃಪ, ಸ್ವತಃ ಧೃತರಾಷ್ಟ್ರ ಎಲ್ರೂ ಬಂದಿದ್ದಾರಂತೆ. ಒಬ್ಬ ಬರ್ಲಿಲ್ಲ ಅಂತೆ, ದುರ್ಯೋಧನ ಧೃತೆ. ಅವನೊಬ್ಬ ಅಲ್ಲಿ ಇಲ್ಲ, ಅಂದ್ರೆ ಮುಖ್ಯ ದ್ವಾರದಲ್ಲಿ ಸ್ವಾಗತ ಮಾಡ್ಲಿಕ್ಕೆ. ಹೇಳುವಾಗ ಹೇಳ್ತಾನೆ ಒಳಗೆಲ್ಲ ತುಂಬಾ ರೆಡಿ ಮಾಡ್ಬೇಕು, ನೀವಿಲ್ಲಿ ಎಲ್ಲ ಕೂತು ಬಿಡ್ತೀರಿ, ನಾನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಕೃಷ್ಣನನ್ನ ಭೇಟಿಯಾಗುವ ಉದ್ದೇಶವೇ ಇಲ್ಲ. ಯಾಕಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಕಷ್ಟ. ಕೃಷ್ಣ ಕಣ್ಣಲ್ಲೇ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ನೀನ್ ಏನ್ ಮಾಡ್ತಾನೆ ಅಂತ. ನನ್ನ ಗುಟ್ಟು ಈಗ್ಲೇ ಗೊತ್ತಾಗ್ಬಿಟ್ರೆ ನಾನು ಮುಂದೆ ಏನ್ ಯೋಚನೆ ಮಾಡ್ತೇನೋ ಅದನ್ನೆಲ್ಲ ಅವ್ನು ತಿಳ್ಕೊಂಡ್ಬಿಟ್ರೆ ನಾನು ಆಮೇಲೆ ನನ್ನ ಯಶಸ್ಸಿನ ಕಾರ್ಯವನ್ನೆಲ್ಲ ಅವನ ಮುಂದೆ ನಡೆಸ್ಲಿಕ್ಕೆ ಆಗಲ್ಲ. ಅವನನ್ನು ಬಂಧಿಸ್ಬೇಕು ಅಂದ್ರೆ ಫಸ್ಟ್ ಟೈಮ್ ಸಿಕ್ಕಿದಾಗ್ಲೇ ಎಲ್ಲ ಆಗ್ಬಿಡ್ಬೇಕು. ಒಂದ್ಸರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಮೇಲೆ ಮತ್ತೆ ಅದೆಲ್ಲ ಒಳಗಿನಿಂದ ಅವನು ಓದಿಬಿಟ್ರೆ ನನ್ನ ಯಾವ ಯೋಚನೆಗಳು ನಡೆಯಲ್ಲ. ಅದಕ್ಕೋಸ್ಕರ ಅವನು ಎದುರೇ ಬರ್ಲಿಲ್ಲ ಅಂತೆ. ಪೌರಾಹ ಬಹಳ ಮಂದಿ ಊರವರೆಲ್ಲ ಸೇರಿ ಬಿಟ್ಟಿದ್ರು. ಋಷಿಕೇಶಂ ದಿದೃಕ್ಷವ ಅವರು ಬರ್ತಾರೆ ಅಂತ ಗೊತ್ತಾದಾಗ ಎಲ್ಲೋ ಪರವೂರಿಂದ ಪಕ್ಕದ ಊರುಗಳಿಂದ ಕೆಲವರು ವಾಹನಗಳಲ್ಲಿ ಬಂದ್ರಂತೆ, ಕೆಲವರು ಪದ್ಭಿರೇವ ತಥಾಪರೆ ನಡ್ಕೊಂಡೇ ಬಂದ್ರಂತೆ. ಹೊರಡುವಾಗ ಚಪ್ಲಿನೂ ಹಾಕದೆ ಮರ್ತೇ ಬಿಟ್ಟಿದ್ದಾರೆ, ಪಾದಯಾತ್ರೆ ತರ ಬಂದ್ಬಿಟ್ಟಿದ್ದಾರೆ. ಪಾದೈರೇವ ಬರೀಗಾಲಲ್ಲೇ ನಡ್ಕೊಂಡು ಬಂದು ಬಿಟ್ಟಿದ್ದಾರೆ. ಸವೈಪತಿ ಸಮಾಗಮ್ಯ ಭೀಷ್ಮೇಣ ಅಕ್ಲಿಷ್ಟ ಕರ್ಮಣ ದ್ರೋಣೇನ ಧಾರ್ತರಾಷ್ಟ್ರೈಷ್ಟ ತೈವೃತೋ ನಗರಂ ಯಯೋ. ಕೃಷ್ಣ ಆ ಹೆಬ್ಬಾಗಿಲಿನ ಹತ್ರ ಬಂದಾಗ ಧೃತರಾಷ್ಟ್ರನನ್ನು ಮುಂದಿರಿಸಿಕೊಂಡು ಪಕ್ಕದಲ್ಲಿ ಅವನಿಗೆ ಕೈ ಹಿಡ್ಕೊಳ್ಳಿಕ್ಕೆ ಜನ ಎಲ್ಲ ಇದ್ರು.
ಒಂದು ಕಡೆಯಿಂದ ಸ್ವಾಗತವನ್ನು ಮಾಡ್ಲಿಕ್ಕೆ ಮಹಾಹಾರವನ್ನು ಹಿಡ್ಕೊಂಡು ಭೀಷ್ಮ ಅಕ್ಲಿಷ್ಟ ಕರ್ಮಣ ಅವನು ಎದುರುಗಡೆಯಿಂದ ಬಲಗಡೆಯ ಭಾಗವನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಭಾಗದಲ್ಲಿ ದ್ರೋಣ, ಇನ್ನೊಂದು ಹಿಂಬದಿಯಿಂದ ಆ ಪಕ್ಕದ ಆವರಕವಾಗಿ ಎಲ್ಲ ದುರ್ಯೋಧನನ ತಮ್ಮಂದಿರು ಎಲ್ಲ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಅಂದ್ರೆ ಅವರಿಗೆ ಜನರ ಮಧ್ಯದಲ್ಲಿ ನಾವು ಇದ್ದೇವೆ ಅಂತ ಅನ್ನೋದೇ ಖುಷಿ ಅವರಿಗೆ. ಕೃಷ್ಣನನ್ನ ನಾವು ಹತ್ತಿರದಲ್ಲಿ ಕೆಲವರಿಗೆ ಏನು ಅಂದ್ರೆ ಫೋಟೋ ತೆಗೆಸ್ಕೊಳ್ಳೋ ಅಷ್ಟೇ, ಅವ್ರು ಏನ್ ಬೇಕಾಗಿಲ್ಲ, ಆಮೇಲೆ ಫೋಟೋದಲ್ಲಿ ಹಾಕಿ ಇವ್ರು ನಮ್ಗೆ ಗೊತ್ತು ಅಂತ ಒಂದು ಹೆಮ್ಮೆ ತೋರಿಸ್ಕೊಳ್ಲಿಕ್ಕಷ್ಟೇ. ಹಾಗೆ ಇವರೆಲ್ಲ ಒಳ್ಳೆ ಅಲಂಕಾರ ಮಾಡಿಕೊಂಡು ಕೃಷ್ಣನ ಜೊತೆಗೆ ಹೊರಟಿದ್ದಾರೆ. ಕೃಷ್ಣ ಸಮ್ಮಾನನಾರ್ಥಂಚ ನಗರಂ ಸಮಲಂಕೃತಂ, ಕೃಷ್ಣನಿಗೆ ಸಮ್ಮಾನ ಮಾಡುವುದಕ್ಕಾಗಿ ಬೀದಿ ಬೀದಿಗಳಲ್ಲಿ ರಂಗೋಲಿ ಹಾಕಿದ್ದಾರೆ, ತಳಿರು ತೋರಣಗಳನ್ನ ಕಟ್ಟಿದ್ದಾರೆ. ಯಾರು ಹೇಳಿದ್ದಲ್ಲ, ಅವ್ರವ್ರ ಮನೆ ಮುಂದೆ ಎಲ್ಲರೂ ತೋರಣ ಕಟ್ಟಿದ್ದಾರೆ. ಯಾಕಂದ್ರೆ ನಮ್ ದಾರಿಯಲ್ಲಿ ಕೃಷ್ಣ ಬರ್ತಾನೆ ಅಂತ. ನಮ್ಮ ಮನೆಯನ್ನ ಕೃಷ್ಣ ನೋಡುವಾಗ ಇದು ಲಕ್ಷ್ಮಿಯಿಂದ ಕೂಡಿದ್ದು, ತಳಿರು ತೋರಣ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಅವನು ಅಂಥ ಒಂದು 4 ರಂಗವಲ್ಲಿಯನ್ನ ಹಾಕಿ ಅಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರೆ ಅದು ಲಕ್ಷ್ಮಿಯ ಸನ್ನಿಧಾನ ಅಂತ. ಅಂತ ಸನ್ನಿಧಾನ ಇರುವ ಕಡೆಗೆ ಅವನೊಮ್ಮೆ ನೋಡಿದ ಅಂದ್ರೆ ಆ ಮನೆ ಸಂಪದ್ಭರಿತ ಆಗತ್ತೆ ಅಂತ ಲೆಕ್ಕ. ಅದಕ್ಕೋಸ್ಕರ ಎಲ್ಲರೂ ಸಮಲಂಕೃತಂ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಭೂವರಾಜ ಮಾರ್ಗಂ ಬಹುರತ್ನ ಸಮಾಚಿತ, ಎಲ್ಲ ಕಡೆಯಲ್ಲಿ ರತ್ನದ ಹಾರಗಳನ್ನೆಲ್ಲ ಹಾಕಿ ದಾರಿಯುದ್ದಕ್ಕೂ ಈ ಉತ್ಸವಗಳಿಗೆಲ್ಲ ಕೆಂಪು ಬಟ್ಟೆದ್ದೇನೋ ಕಟ್ ಮಾಡಿ ಅಥವಾ ಅವ್ರವ್ರದ್ದಾದ್ರೆ ಹಸಿರು ಬಟ್ಟೆ ಹಾಕಿ ಏನೋ ಮಾಡ್ತಾರಲ್ಲ, ಆ ತರ ಇಲ್ಲಿ ರತ್ನಗಳ ಮಾಲೆಗಳನ್ನ ಇಡೀ ದಾರಿಗೆ ಹಾಕಿ ಬಿಟ್ಟಿದ್ದಾರೆ. ಆಮೇಲೆ ಅದು ತಗೊಂಡವರಿಗೆ ಯಾರು ಅದ್ರ ಬಗ್ಗೆ ಅಯ್ಯೋ ಇದು ಹಾಗೆ ಮಾಡಬಾರ್ದು ಹೀಗೆ ಇಲ್ಲ, ಅದು ಯಾರಿಗೆ ಸಿಗುತ್ತೋ ಅವರಿಗೆ. ಹಾಗೆ ಊರುದ್ದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನಚ ಕಶ್ಚಿತ್ ಗೃಹೇ ರಾಜನ್ ತದಾಸೀತ್ ಭರತರ್ಷಭ, ಒಬ್ರು ಮನೇಲಿರ್ಲಿಲ್ಲಂತೆ, ಒಬ್ರು ಒಂದು ಸಣ್ಣ ಮಗುವಾಗ್ಲಿ, ನ ಸ್ತ್ರೀ ನ ವೃದ್ಧ ನ ಶಿಶು, ಸಣ್ಣ ಮಗುವನ್ನು ಕೂಡ ಹೆತ್ತ ತಾಯಿ ಹೊತ್ಕೊಂಡು ಬಂದ್ಬಿಟ್ಟಿದ್ದಾಳಂತೆ. ಕೃಷ್ಣನನ್ನ ತೋರಿಸ್ಬೇಕು. ಮಗು ಈ ಸಂದರ್ಭದಲ್ಲಿ ಕೃಷ್ಣನನ್ನೇ ನೋಡ್ಬೇಕು, ಕೃಷ್ಣನನ್ನೇ ಅವ್ರು ಮನಗಾಣಬೇಕು ಅಂತ ಭಾವಿಸಿ ಮನೆಯಲ್ಲಿ ಎಲ್ರೂ ಬಿಟ್ಟು ಹೊರಗೆ ಬಂದಿದ್ದಾರೆ. ಬಂದದ್ದಷ್ಟೇ ಅಲ್ಲ, ಬಂದದ್ಯಾಕೆ ಅಂದ್ರೆ ವಾಸುದೇವ ದಿದೃಕ್ಷಯ, ವಾಸುದೇವನ್ ನೋಡ್ಬೇಕು ಅಂತ ಎಲ್ಲರಿಗೂ ಬಯಕೆ. ಕೊನೆಗೆ ರಾಜಮಾರ್ಗಂ ನಗಾನ್ಸ್ತಸ್ಮಿನ್ ನರಾಸ್ತಸ್ಮಿನ್ ಸಂಸ್ತುವಂತನ್ ಅವನಿಂ ಗತಾಹ, ರಾಜಮಾರ್ಗದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ರಸ್ತೆಯಲ್ಲಿ ಧೂಳಿದೆ ಅದಿದೆ ಏನು ನೋಡ್ತಿರ್ಲಿಲ್ಲಂತೆ, ಉದ್ದಕ್ಕೆ ನಮಸ್ಕಾರ ಮಾಡ್ತಿದ್ರು. ಇಡೀ ದೇಹವನ್ನೇ ಅವನಿಂಗತಾಹ, ನೆಲಕ್ಕೆ ಬಿದ್ದು ಉದ್ದಕ್ಕೆ ಕೈ ಚಾಚಿ ನಮಸ್ಕಾರ ಮಾಡ್ತಿದ್ರಂತೆ. ಅಂದ್ರೆ ಆ ನಮಸ್ಕಾರ ಅಂತ ಅನ್ನೋದು ನಿಜವಾದ ನಮಸ್ಕಾರ. ಅದಕ್ಕೆ ಅಷ್ಟಾಂಗ ಪ್ರಣಾಮ ಅಂತ ಕರೆಯುದು. ಸುಮ್ನೆ ಭಾಷಣದಲ್ಲಿ ಶಿರಸ್ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ ಅಂತ, ಅಂದ್ರೆ ಶಿರಸ್ಸಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ, ಅದಕ್ಕೆ ಅದು ಶಬ್ದ ಹೇಳಿ ಮಾಡೋದು. ಅಂದ್ರೆ ಹೇಳುವಾಗ ತಲೆ ಇದ್ದಿದ್ರೆ ಅಷ್ಟಾಂಗ ಹೇಳಿದ್ರೆ ಸಾಕಾಗ್ತಿತ್ತು, ಶಿರ ಇಲ್ಲ ಆದ್ರಿಂದಾಗಿ ಶಿರಸ್ಸಾಷ್ಟಾಂಗ ಅಂತ ಹೇಳ್ಕೊಂಡು ಮಾಡ್ಬೇಕಾಗತ್ತೆ. ಆದ್ರೆ ಅಷ್ಟೂ ಅಂಗಗಳನ್ನು ದೇವರಿಗೆ ಸಮರ್ಪಿಸುವುದು ಅಂತ ಅರ್ಥ. ಹಾಗೆ ಎಲ್ಲರೂ ನಮಸ್ಕರಿಸಿ ಕೃಷ್ಣನನ್ನು ನೋಡಿ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲ ಮನೆಗಳ ಈ ಮೇಲಿನ ಪ್ರಾಸಾದ ಬಾಲ್ಕನಿ, ಎಲ್ಲ ಬಾಲ್ಕನಿಯ ಬಂಧುಗಳಾಗಿ ನಿಂತು ಬಿಟ್ಟಿದ್ದಾರೆ. ಎಲ್ಲ ಮನೆಗಳು ಯಾಕೋ ಹೀಗೆ ವಾಲ್ದಂಗೆ ಎತ್ತಿತ್ತಂತೆ, ಅಷ್ಟೂ ಜನ ಬಂದು ನೋಡ್ತಾ ಇರುವಾಗ. ಅಂದ್ರೆ ಜನರ ಕಣ್ಣು ಹಾಗಿತ್ತು ಅಂತ, ದೂರದಲ್ಲಿ ನೋಡುವಾಗ ಏನು ತೋರಣಕ್ಕಾಗಿ ಮನೆಯೆಲ್ಲ ಬೆಂಡಾಗಿ ನಿಂತಿದೆ ಅನ್ನೋ ಹಾಗೆ ಎಲ್ಲ ಒಂದು ಕಡೆಗೆ ಬಾಗಿ ನಿಂತಿದ್ರು. ಅವರು ಅದನ್ನು ಹೇಳುವ ರೀತಿ ಬಹಳ ಚೆನ್ನಾಗಿದೆ. ಆವೃತಾನಿ ವರಸ್ತ್ರೀಭಿ ಗೃಹಾಣಿ ಸುಮಹಾಂತ್ಯಪಿ ಪ್ರಚಲಂತೀವ ಭಾರೇಣ, ಭಾರ ಆಯ್ತೋ ಎನ್ನುವ ಹಾಗೆ ಮನೆಯ ಪಕ್ಕಕ್ಕೆ ಬಾಗಿದ ಹಾಗಿತ್ತಂತೆ ಮುಂಭಾಗಕ್ಕೆ. ಹಾಗೆ ಬಾಗಿದ ರೀತಿಯಲ್ಲಿ ದೃಶ್ಯಂತೆ ಸ್ಮ ಮಹೀತಲೆ. ಅಷ್ಟು ಕೃಷ್ಣನ ಬಗ್ಗೆ ಎಲ್ಲರಿಗೂ. ಅದು ಹೇಗೆ ಅಂದ್ರೆ ಕೃಷ್ಣ ಹೋಗ್ತಾ ಇದ್ದ ಹಾಗೆ, ಈ ನೀವು ಜಂಬೂ ಸವಾರಿ ನೋಡಿದ್ರೆ ಅದು ಹೀಗೆ ಹೋದ್ಮೇಲೆ ಅಲ್ಲಿ ಒಂದು ಜನ ಇರಲ್ಲ, ಒಂದಿಷ್ಟು ಜನ ಆ ಜಂಬೂ ಸವಾರಿ ಜೊತೆನಿಗೆ ಹೋಗ್ತಾ ಇರ್ತಾರೆ. ಇವರೆಲ್ಲ ಫಸ್ಟ್ ಬರುವಾಗ ಮಾತ್ರ ಅಲ್ಲಿ ಜನ ಕಾಣ್ತಾ ಇರುತ್ತೆ ತುಂಬಿದವರು, ಅದ್ ಮುಂದೆ ಹೋದ್ರೆ ಅದ್ರ ಹಿಂದೆನೆ ಹೋಗ್ಬಿಡುದು. ಹಾಗೆ ಕೃಷ್ಣ ಹೋಗ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಮೇಲೆ ನೆರೆತವರೆಲ್ಲ ಕೃಷ್ಣ ಹೊರಟು ಮುಂದೆ ಹೋದಾಗ ಅವನ ಗುಂಪಿನಲ್ಲಿ ಸೇರ್ಕೊಂಡು ಅವನ ಜೊತೆಗೆ ಹೋಗ್ಬೇಕು ಅಂತ ಅವರು ಭಾವಿಸಿ ಹೊರಟು ಬಿಡ್ತಿದ್ರು. ಹೀಗೆ ಸಗೃಹಂ ಧೃತರಾಷ್ಟ್ರಸ್ಯ ಪಾರ್ಥಿವಾನ್ ಶತ್ರುಕರ್ಷಣಃ, ನಿಧಾನಕ್ಕೆ ನಡ್ಕೊಂಡು ಕೃಷ್ಣ ಮುಂದೆ ಮುಂದೆ ಹೋಗ್ಬೇಕಾದ್ರೆ ಅವನ ಕುದುರೆಗಳು ಕೂಡ ನಿಧಾನಕ್ಕೆ ಸಾಕ್ತಾ ಇದ್ದಾವೆ. ಒಂಥರ ಪ್ರಾನಷ್ಟ ಗತೆಯ, ಮುಂದೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲಂತೆ. ಒಂದ್ ಹೆಜ್ಜೆ ಇಟ್ಟ ಮೇಲೆ ಅರ್ಧ ಗಂಟೆ ಆದ್ಮೇಲೆ ಒಂದು ಹೆಜ್ಜೆ, ಅಷ್ಟೇ ಜಾಗ ಇದ್ದಿದ್ದು ಹೆಜ್ಜೆ ಇಡ್ಲಿಕ್ಕೆ, ಇಲ್ಲ ಅಂದ್ರೆ ಎಲ್ಲ ಕೈಕಾಲಡಿಗೆ ಬೀಳ್ತಾ ಇದ್ರು ಅಂತ. ಇಷ್ಟಾದ್ರೂ ಒಂದು ದಿವಸವು ಸ್ಟ್ಯಾಂಪೇಡ್ ಆಯ್ತು ಅಂತ ಅನ್ನೋ ಕಂಪ್ಲೇಂಟ್ ಇರ್ಲಿಲ್ಲ. ಸಗೃಹಂ ಧೃತರಾಷ್ಟ್ರಸ್ಯ ಪ್ರಾವಿಶತ್
ಧೃತರಾಷ್ಟ್ರನ ಮನೆಯ ಕಡೆಗೆ ಬಂದ್ರು. ಕೃಷ್ಣ ಅಲ್ಲಿಗೆ ಹೆಜ್ಜೆ ಇಟ್ಟಿದ್ದಾನೆ. ತುಂಬಾ ಚೆನ್ನಾಗಿತ್ತು ಅವನ ಮನೆಯ ಪರಿಸರ ಎಲ್ಲ ಬೆಳ್ಳಗಿನ ಪೇಂಟ್ ಹಚ್ಚಿದಾರಂತೆ. ಪಾಂಡುರೈಹಿ, ಬಿಳಿಯಾದ ಸುಣ್ಣ ಬಣ್ಣ ಮಾಡುವುದು ಅಂತ ಹಿಂದೆ. ಈಗ ಆ ಶಬ್ದ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಡಿಸ್ಟೆಂಪರ್ ಹಾಕು, ಮತ್ತೊಂದು ಮಾಡಿ, ಇನ್ನೊಂದು ಹಾಕು ಅಂತ ಹೇಳ್ಬೇಕು. ಸುಣ್ಣ ಬಣ್ಣ ಮಾಡುವುದು ಅಂದ್ರೆ ಅದು ಈ ಕ್ರಿಮಿಕೀಟಗಳೆಲ್ಲ ಬಾರದಂತೆ ಮಾಡೋದಕ್ಕಿರುವಂತಹ ಒಂದು ವ್ಯವಸ್ಥೆ ಅದು. ಅದನ್ನೆಲ್ಲ ಮಾಡಿದ ರೀತಿಯಲ್ಲಿ ತುಂಬಾ ಆ ಪರಿಸರದ ಮೇಲುಪ್ಪರಿಗೆಗಳೆಲ್ಲ ಅಲಂಕೃತವಾಗಿ ನಿಂತಿದೆ. ಮಧ್ಯದಲ್ಲಿ 3 ತೊಟ್ಟಿ ಇತ್ತಂತೆ. 3 ತೊಟ್ಟಿಗಳನ್ನ ದಾಟಿ ಕೇಶವ ತಿಸ್ರಃ ಕಕ್ಷ್ಯಾಹ ವ್ಯತಿಕ್ರಮ್ಯ ಕೇಶವೋ ರಾಜವೇಶ್ಮನಃ ದಾಟಿದ್ದಾನೆ. ಅಂದ್ರೆ ನೀರಿನ ತೊಟ್ಟಿಗಳಿರ್ಬೇಕು. ನಂತರ ಅಭ್ಯಾಗಚ್ಚತಿ ದಾಶಾರ್ಹೆ ಪ್ರಜ್ಞಾಚಕ್ಷು, ಹೊರಗಿನ ಕಣ್ಣಿಲ್ಲ, ಒಳಗಿನಿಂದ ಒಂದು ಬೇಸರ ಇತ್ತು. ಕೃಷ್ಣನನ್ನು ನೋಡ್ಲಿಕ್ಕಾಗಲ್ವೋ ಏನೋ, ನನ್ಗಾಗಲ್ಲ, ಈಗ ಕಣ್ಣಿಲ್ಲ ಆದ್ರಿಂದ. ಸಹೈವ ದ್ರೋಣ ನಾರಾಯಣ ಭೀಷ್ಮಾಭ್ಯಾಂ ಉದತಿಷ್ಠನ್ ಮಹಾಯಶಃ, ಕೃಷ್ಣ ಬಂದ ಅಂತ ಪಕ್ಕದಲ್ಲೂ ಹೇಳಿದಾಗ ಧೃತರಾಷ್ಟ್ರ ಕೈ ಮುಗಿದು ಎದ್ದು ನಿಂತ. ಕೃಪಾ, ಸೋಮದತ್ತ, ಬಾಹ್ಲಿಕ ಎಲ್ಲರೂ ತಾವು ಕೂತ ಜಾಗದಿಂದ ಎದ್ದು ನಿಂತರಂತೆ ಕೃಷ್ಣ ಬರ್ಬೇಕಾದ್ರೆ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಗುಣ ಅನ್ನೋದು ಎಂಥವರನ್ನು ನಿಲ್ಲಿಸತ್ತೆ ಅನ್ನೋದಕ್ಕೆ ಕೃಷ್ಣ ಪ್ರವೇಶ ಮಾಡುವಾಗ ಯಾರಿಗೂ ಕೂಡ್ಲಿಕ್ಕೆ ಧೈರ್ಯ ಬರ್ಲಿಲ್ಲ ಅಂತ. ಎಷ್ಟು ಬಾಹ್ಲಿಕ, ಅವನಿಗೆ ಏನಂದ್ರು 1200 ವರ್ಷ. ಅಂಥ ಬಾಹ್ಲಿಕನು ಕೂಡ ಕೃಷ್ಣ ಬಂದ ತಕ್ಷಣ ಎದ್ದು ನಿಂತು. ಇನ್ನು ಎಷ್ಟು 72ರ ಪೋರ. ಅದು ವರ್ಷದ ಲೆಕ್ಕ ಲೋಕದ ದೃಷ್ಟಿಯಿಂದ ಅಷ್ಟೇ. ನಮ್ಮ ಹಾಗೆ ದೇಹ ಫಲಿತ ಆಗುದು, ವಯಸ್ಸಾಗಿತು ಅಂತ ಕೈಕಾಲು ಇದು ನಡಿಲಿಕ್ಕಾಗದೇ ಇರುದು, ಈ ತರದ್ದೇನು ಇಲ್ಲ. ಅವರಿಗೆ ಯೋಗದ ಶಕ್ತಿಯಿಂದಲೇನೆ ದೇಹವನ್ನ ಇಲ್ಲ ಅಂದ್ರೆ 700 ವರ್ಷದ ಭೀಷ್ಮಾಚಾರ್ಯರು ಇಡೀ ಸಾಲ್ವನ ಮನೆತನದ ಅಷ್ಟೂ ಜನರನ್ನ, ಅಂದ್ರೆ ಈ ಕಾಶಿ ದೇಶದ ರಾಜನ ಮನೆತನದ ಅಷ್ಟೂ ರಾಜರನ್ನು ಒಬ್ಬರೇ ನಿಂತು ಸೋಲಿಸ್ತಾರೆ ಅಂದ್ರೆ ಏನರ್ಥ? ದೇಹ ಹೊರಗಿನಿಂದ ಆಗಿತ್ತು. ಯಾಕಂದ್ರೆ ಅದಲ್ಲಿ ಹೇಳ್ತಾರೆ ಫಲಿತ, ಗಡ್ಡ ಎಲ್ಲ ನೆರೆದು ಹೋಗಿದೆ, ಕಣ್ಣೆಲ್ಲ ಗುಳಿ ಬದಿದೆ, ಇವನಿಗೇನು ಈ ಹೆಣ್ಮಕ್ಳ ನಡುವೆ ಕೆಲಸ ಅಂತ ಉಳಿದವರೆಲ್ಲ ಅವನನ್ನ ಟೀಸ್ ಮಾಡಿದ್ದಕ್ಕೆ, ಓಹೋ ನನ್ನ ಮೇಲಿನ ವೇಷ ನೋಡಿ ನನ್ನ ಸಾಮರ್ಥ್ಯವನ್ನು ಅಳಿತೀರಾ, ಬನ್ನಿ ಒಬ್ಬ ನನ್ನ ಬಾಣವನ್ನು ಎದುರಿಸಿ ಉತ್ತರ ಕೊಟ್ಟು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ಅಂತ ರಥ ಏರಿಸಿ ಹೊರಟ್ರೆ ಯಾರು ಅವನನ್ನ ಹಿಂದಿನಿಂದ ಫಾಲೋ ಮಾಡ್ಲಿಕ್ಕೂ ಆಗ್ಲಿಲ್ಲ. ಕೆಲವರೆಲ್ಲ ಓಡ್ತಾ ಬಿದ್ದದ್ದೇ ಗತಿ, ಮಣ್ಣೆ ತಿಂದಿದ್ದು, ನೆಲದಲ್ಲಿ ಬಿದ್ದು ಏನೂ ಆಗ್ಲಿಲ್ಲ. ಸಾಲ್ವ ಬಹಳ ದೂರ ಬರ್ತಾನೆ, ಸೋತು ಹೋಗ್ತಾನೆ. ಹೀಗೆ ಅಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ, ಕೃಷ್ಣನಿಗೆ ಗೌರವವನ್ನು ಸೂಚಿಸಿದ್ದಾರೆ. ಧೃತರಾಷ್ಟ್ರ ಭೀಷ್ಮನ ಒಡಗೂಡಿ ಕೃಷ್ಣನನ್ನ ಅತ್ಯಂತ ಚೆನ್ನಾಗಿ ಪೂಜಿಸಿದ. ಕೊಡ್ಬೇಕಾದ ಗೌರವನ್ನೆಲ್ಲ ಕೊಟ್ಟು ಅವನಿಗೊಂದು ಬಂಗಾರದ ಎತ್ತರದ ಪೀಠದಲ್ಲಿ ಅವನನ್ನು ಕೂಡಿಸಿದ್ದಾರೆ. ವಾರ್ಷ್ಣೇಯನಾದ ಕೃಷ್ಣನು ಕೂಡ ಮಾತಿನಿಂದ ಅವರೆಲ್ಲರನ್ನು ಅಭಿಮಾನ ಪೂರ್ವಕವಾಗಿ ಮಾತನಾಡಿಸಿದ್ದಾನೆ. ತೇಷು ಧರ್ಮಾನುಪೂರ್ವೀಂತಾಂ ಪ್ರಯುಜ್ಯ ಮಧುಸೂದನ ಯಥಾ ವಯಸ್ಸಮೀಯಾಯ ರಾಜಭಿ ಸಹ ಮಾಧವ. ಕೃಷ್ಣ ಎಷ್ಟು ತತ್ತತ್ಕಾಲದ ಧರ್ಮವನ್ನ ಪಾಲಿಸುವುದರಲ್ಲಿ ನಿಷ್ಠ ಅಂದ್ರೆ ಅವರವರ ವಯಸ್ಸಿಗೆ ತಕ್ಕಂತೆ ಧರ್ಮಾನುಪೂರ್ವೀಂ ಪ್ರಯುಜ್ಯ, ಅವರವರು ಎಷ್ಟು ವಯಸ್ಸಿಗೆ ದೊಡ್ಡವರು ಮೊದಲು ಹೋಗಿ ಬಾಹ್ಲಿಕ ರಾಜನಿಗೆ ನಮಸ್ಕಾರ ಮಾಡಿದ, ಆಮೇಲೆ ಭೀಷ್ಮಾಚಾರ್ಯರಿಗೆ, ಆಮೇಲೆ ದ್ರೋಣಾಚಾರ್ಯರಿಗೆ, ಆಮೇಲೆ ಧೃತರಾಷ್ಟ್ರನಿಗೆ, ಹೀಗೆ ಒಬ್ಬೊಬ್ಬರಿಗೆ ಎಲ್ಲರಿಗೂ ಅವರವರ ವಯಸ್ಸಿನ ಅನುಭವದ ಎತ್ತರಕ್ಕೆ ತಕ್ಕಂತೆ ಮಾತನಾಡಿಸಿ ನಮಸ್ಕರಿಸಿ, ಯಥಾವಯ ಅವರಿಗೆ ವಯಸ್ಸಿಗೆ ತಕ್ಕಂತೆ ನಮಸ್ಕರಿಸಿ, ಅಥ ದ್ರೋಣಂ ಸಬಾಹ್ಲೀಕಂ ಸಪುತ್ರಂ ಚ ಯಶಸ್ವಿನಂ, ಅಶ್ವತ್ಥಾಮನಿಗೂ ಅವನು ಪ್ರೀತಿಯಿಂದ ಹೋಗಿ ಮಾತನಾಡಿಸಿದ್ದಾನೆ. ಅಶ್ವತ್ಥಾಮನನ್ನು ಮಾತನಾಡಿಸಿ ಶಾಸನಾದ ಧೃತರಾಷ್ಟ್ರಸ್ಯ ತಥೋಪಾವಿಶದ್ ಅಚ್ಯುತಃ, ಎಲ್ಲರನ್ನ ಮಾತನಾಡಿಸಿದ ಮೇಲೆ ಕೃಷ್ಣನಿಗೆ ಕೊಟ್ಟ ಕಾಂಚನದ ಪೀಠದಲ್ಲಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಧೃತರಾಷ್ಟ್ರ ಹೇಳಿದ್ಮೇಲೆ ಕೃಷ್ಣ ಆ ಆಸನದಲ್ಲಿ ಕೂತ. ತಕ್ಷಣವೇ ಒಂದು ಹಸುಕರು ಬಂತು, ಅವರಿಗೆ ಕೊಡಬೇಕಾದ ಮಧುಪರ್ಕ ಬಂತು, ಕುಡಿಲಿಕ್ಕೆ ಬೇಕಾದಷ್ಟು ನೀರು ಬಂತು, ಅದರ ಜೊತೆಗೆ ಸಿಹಿ ಪದಾರ್ಥಗಳೊಂದಿಷ್ಟು ಬಂತು. ಈ ಎಲ್ಲವನ್ನು ಉಪಜಹೃಹು ಯಥಾ ನ್ಯಾಯಂ, ಧೃತರಾಷ್ಟ್ರ ಹೇಗೆ ಆದೇಶ ಮಾಡಿ ಇದನ್ನೆಲ್ಲ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳಿದ್ರು ಹಾಗೆ ಧೃತರಾಷ್ಟ್ರ ಪುರೋಹಿತ, ಧೃತರಾಷ್ಟ್ರನ ಕಡೆಯ ಪೌರೋಹಿತ್ಯ ಬಲ್ಲಂತಹ ಆತಿಥ್ಯ ಮಾಡ್ಲಿಕ್ಕೆ ಅದಕ್ಕೊಂದು ಕ್ರಮ ಇದೆ. ಸುಮ್ಮನೆ ಓ ಅಂತ ಬಂದವರನ್ನ ಸೀದ ಮನೆಯೊಳಗೆ ಕರ್ಕೊಂಡು ಬರೋದಲ್ಲ. ಪ್ರತಿ
ವ್ಯಕ್ತಿ ಬಂದಾಗ್ಲೂ ಕಾಲು ತೊಳೆದು ಅವರ ಕಾಲು ಒರೆಸಿ, ಕೈ ತೊಳೆದು ಕೈ ಒರೆಸಿ ಅವರ ಕೈಗೆ ನೀರು ಕೊಟ್ಟು ಅವರು ತಮ್ಮ ಮುಖ ಪ್ರಕ್ಷಾಳನೆ ಮಾಡಿಕೊಂಡ ಮೇಲೆ ಒಳಗ್ ಕರ್ಕೊಂಡು ಬಂದು ಒಂದು ಆಸನದಲ್ಲಿ ಕೂಡಿಸಿ, ಬಂದ ದಾರಿ ಹೇಗಿತ್ತು, ಶ್ರಮ ಆಯ್ತಾ ಅಂತ ಒಂದಿಷ್ಟು ಹೊತ್ತು ಮಾತನಾಡಿಸಿ, ತಕ್ಷಣಕ್ಕೆ ಬೇಕಿರುವಂತಹ ಪಾನೀಯದ ವ್ಯವಸ್ಥೆ ಆಯಾಸ ಪರಿಹಾರಕ್ಕಾಗಿ, ಬಂದ ತಕ್ಷಣ ಬಿಸಿಲಿಗೆ ಕುಡಿದ್ರೆ ನೆತ್ತಿ ಹತ್ತತ್ತೆ, 1-2 ನಿಮಿಷ ಕೂಡಿಸಿ ನೆರಳಿಗೆ ಬಂದ್ಮೇಲೆ ಆ ನೆರಳಿನ ವಾತಾವರಣ ಸೆಟ್ ಆದ್ಮೇಲೆ ದೇಹಕ್ಕೆ, ಆಮೇಲೆ ಕುಡಿಲಿಕ್ಕೆ ನೀರು ಅಥವಾ ಅವ್ರು ಏನು ಪಾನೀಯ ಮಾಡಿರ್ತಾರೆ ಅದನ್ನು ಕೊಟ್ಟು, ಆಮೇಲೆ ಮತ್ತೆ ಸ್ವಲ್ಪ ಉಭಯ ಕುಶಲೋಪರಿ ಸಾಂಪ್ರತ ಅಂತ ಮಾತನಾಡಿಕೊಂಡು ಸ್ವಲ್ಪ ಮಧ್ಯಾಹ್ನದ ತನಕ ಇರಿ ಅಂತ ಕೈಕಾಲು ಚಾಚಲಿಕ್ಕೆ ಜಾಗ ಕೊಟ್ಟು, ಬೇಕಾದ್ರೆ ಬೆಳಿಗ್ಗೆ ಬಂದಿದ್ದಾದ್ರೆ ಸ್ನಾನ ಇತ್ಯಾದಿ ನಿತ್ಯದ ವ್ಯವಸ್ಥೆ, ಆಹ್ನಿಕಗಳಿಗೆ ವ್ಯವಸ್ಥೆ ಮಾಡೋದು, ಇದೆಲ್ಲ ಹಿಂದೆ ಅದಕ್ಕೆಲ್ಲ ಕ್ರಮ ಇದೆ. ಒಂದೊಂದಕ್ಕೂ ಪೂಜೆಯಲ್ಲಿ ಅದೆಲ್ಲ ಮಂತ್ರಗಳಿವೆ. ಯಾವ್ದಕ್ಕೆ ಏನೇನು ಹೇಳಿ ದೇವರಿಗೆ ಮಧುಪರ್ಕವನ್ನ ಸಮರ್ಪಿಸ್ಬೇಕು, ಕ್ಷೀರವನ್ನ ಸಮರ್ಪಿಸ್ಬೇಕು, ಗಂಡೂಷ ಬಾಯಿ ಮುಕ್ಕಳಿಸ್ಲಿಕ್ಕೆ ನೀರು ಕೊಡಬೇಕು, ಕರವಸ್ತ್ರ ಕೈಗೆ ಒರೆಸ್ಲಿಕ್ಕೆ ವಸ್ತ್ರ ಕೊಡುದು, ಎಲ್ಲನೂ ಇದೆ. ನಾವು ನಮ್ಗೆ ಹೇಗಿದೆಯೋ ಹಾಗೆ ಭಗವಂತನಿಗೆ ಪೂಜೆಯ ಕ್ರಮದಲ್ಲಿ ಅಷ್ಟನ್ನೂ ಮಾಡ್ಲಿಕ್ಕಿದೆ. ಕೃಷ್ಣನ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ಆ ರೀತಿ ಅವನನ್ನ ಸೇವಿಸಿದ್ದಾರೆ. ಧೃತರಾಷ್ಟ್ರನ ಪುರೋಹಿತರು ಆ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕೃತಾತಿಥ್ಯಸ್ತು ಗೋವಿಂದ ಸರ್ವಾನ್ ಪರಿಹಸನ್ ಕುರೂನ್. ನಗನಗತಾ ಎಲ್ಲರನ್ನು ಒಬ್ಬರನ್ನೊಬ್ರು ಕಾಲ ಹಿಡ್ಕೊಂಡು ತಮಾಷೆ ಮಾಡಿದಂತೆ ಕೃಷ್ಣ. ಓ ನೀವು ಅವತ್ತು ಬಿದ್ದವರು, ಹಾಗೊಂದು ಹೇಳಲಿಲ್ಲ ದುರ್ಯೋಧನನಿಗೆ. ಉಳಿದವರಿಗೆಲ್ಲರಿಗೂ ಪರಸ್ಪರ ಪರಿಹಸನ್ ತಮಾಷೆ ಮಾಡುತ್ತಾ, ಸರ್ವಾನ್ ಎಲ್ಲ ಕುರುಗಳನ್ನು ಕೂಡ, ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಸ್ವತಃ ಧೃತರಾಷ್ಟ್ರ ಎಲ್ಲರನ್ನೂ ಚೆನ್ನಾಗಿ ಮನಃಪೂರ್ವಕವಾಗಿ ಮಾತಾಡಿಸಿದಂತೆ ಕೃಷ್ಣ. ಮುಗುಮ್ಮಾಗಿ ನಾನು ಪಾಂಡವರ ಕಡೆಯಿಂದ ಬಂದವನು, ನಿಮ್ಮನ್ನೆಲ್ಲ ನೋಡಿದ್ರು ನಾನು ಮಾತಾಡಿಸೋಲ್ಲ ಅಂತೆಲ್ಲ ಗುಮ್ ಅಂತ ಕೂತಿರ್ಲಿಲ್ಲ, ಆರಾಮಾಗಿ ಮಾತಾಡ್ತಿದ್ದ. ಎಲ್ಲರನ್ನು ಕೇಳಿಕೊಂಡ, ಹೇಗಿದ್ದೀರಿ, ಎಲ್ಲ ಆ ಕಡೆಯಿಂದ ಹೇಳಬೇಕಾದ ವಿಷಯಗಳೇನಿತ್ತು ಅವರೆಲ್ಲ ಹೇಳಿದ್ಮೇಲೆ ಅದನ್ನು ಕೇಳಿಸ್ಕೊತಿದ್ದ. ಆಸ್ತೆ ಸಾಂಬಂಧಿಕಂ ಕುರುವನ್ ಕುರುಭಿ ಪರಿವಾರತಃ. ಕುರುಗಳೊಂದಿಗೆ ಸೇರಿಕೊಂಡು ಪರಿವಾರದ ಹಿನ್ನೆಲೆಯಲ್ಲಿ ಅನೇಕ ಕೌಟುಂಬಿಕ ವಿಷಯಗಳನ್ನು ಕೂಡ ಮಾತನಾಡಿದ ಧೃತರಾಷ್ಟ್ರ. ಅರ್ಚನೆ ಮಾಡಿದ ಮೇಲೆ ರಾಜಾನಂ ಸಮನುಜ್ಞಾಪ್ಯ ನಿರಕ್ರಾಮತ್ ಅರಿಂದಮಃ. ಅವನ ಅನುಜ್ಞೆ ಪಡೆದು ನಾನು ಇನ್ನು ಹೊರಡಬೇಕು, ನನಗೆ ಬೇರೆ ಕೆಲಸ ಇದೆ, ಮತ್ತೆ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳಿ ಹೊರಟ ಅಂತೆ ಕೃಷ್ಣ. ನಿರಕ್ರಾಮತ್ ಅಲ್ಲಿಂದ ನಿರ್ಗತನಾದ, ಹೊರಟು ಬಿಟ್ಟ. ಅಲ್ಲಿಂದ ಹೊರಟ ಅಂತ ಆದ್ಮೇಲೆ ಏನ್ ಮಾಡಿದ, ಸೀದಾ ಎಲ್ಲಿಗೆ ಹೋದ ಅಂದ್ರೆ, ಜೊತೆಗೊಂದಿಷ್ಟು ಜನ ಅವನ ಬಂಧುಗಳೆಲ್ಲ ಇದ್ದವರೆಲ್ಲ, ಕೃಷ್ಣನ ನೋಡ್ಲಿಕ್ಕೆ ಬಂದವರೆಲ್ಲ ಅಲ್ಲೇ ಉಳ್ಕೊಂಡ್ರು. ಸೀದಾ ವಿದುರಾವಸತಂ ರಮ್ಯಂ ಉಪಾತಿಷ್ಠತ ಮಾಧವ. ಸೀದಾ ವಿದುರನ ಆವಸಥ ಅಂದ್ರೆ ಮನೆ ಅಂತ ಅರ್ಥ. ಮನೆಗೆ, ವಿದುರನ ಮನೆಗೆ ಹೋದ. ಅದು ಶಬ್ದವೇ ಚಂದ, ಗೃಹಕ್ಕೆ ಹೋದ ಅಂತ ಹೇಳಿಲ್ಲ, ಆವಸಥ ಅಂತ ಶಬ್ದ ಬಳಸ್ತಾರೆ. ವಾಸ ಮಾಡ್ಲಿಕ್ಕೆ ತುಂಬಾ ಯೋಗ್ಯವಾದದ್ದು, ತುಂಬಾ ವಿಸ್ತಾರವಾಗಿದ್ರೆ ಮನಸ್ಸಿನ ಹಾಗೆ, ಆಗದು ಆವಸಥ. ಮನಸ್ಸಲ್ಲೇ ಜಾಗ ಇಲ್ಲದೆ ಎಷ್ಟು ದೊಡ್ಡ ಮನೆ ತಗೊಂಡು ಏನ್ ಮಾಡುದು, ಯಾಕಾದ್ರೂ ಬಂದ್ರು, ಯಾವಾಗ ಹೋಗ್ತಾರೋ ಏನು, ಎಲ್ಲೋ ಲಗೇಜ್ ತಗೊಂಡು ಮಧ್ಯ ರೂಮನ್ನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಮನ್ಸಲ್ಲಿ ಬೈಕೊಂಡು ಎಷ್ಟು ದೊಡ್ಡ ರೂಮ್ ಕೊಟ್ರೆ ಏನು. ಮನಸ್ಸು ದೊಡ್ಡದಿತ್ತು ವಿದುರನಂದಂತೂ ನಿಶ್ಚಯ. ಹಾಗಾಗಿ ಆವಸಥಂ, ತುಂಬಾ ವಿಸ್ತಾರವಾದ ದೊಡ್ಡ ಮನೆಯನ್ನ ಪ್ರವೇಶಿಸಿ ವಿದುರ ಸರ್ವ ಕಲ್ಯಾಣೈ ಅಭಿಗಮ್ಯ ಜನಾರ್ದನಂ ಅರ್ಚಯಾಮಾಸ ದಾಶಾರ್ಹಂ ಸರ್ವಕಾಮೈರುಪಸ್ಥಿತಂ. ತನ್ನತ್ರ ಏನಿತ್ತೋ ಅದೇ ವಸ್ತುವನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಸರ್ವ ರೀತ್ಯ ಸಮರ್ಪಿಸ್ತೇನೆ ಅಂತ ವಿದುರ ಕೃಷ್ಣನನ್ನ ಅರ್ಚಿಸಿದ. ಕೃತಾತಿಥ್ಯಂತು ಗೋವಿಂದಂ ವಿದುರ ಸರ್ವಧರ್ಮವಿತ್ ಕುಶಲಂ ಪಾಂಡುಪುತ್ರಾಣ ಅಪೃಚದ್ ಮಧುಸೂದನನನ್ನ ಎಲ್ಲ ಆತಿಥ್ಯ ಎಲ್ಲ ಮುಗಿಸಿದ್ಮೇಲೆ, ಕೃತಾತಿಥ್ಯಂ ಊಟ ಮಾಡುವಾಗ್ಲೇ ಶುರುವಿಗೆ ಒಂದೇ ಸರ್ತಿಗೆ 100 ಪ್ರಶ್ನೆ ಕೇಳಿಬಿಡ್ತಾರೆ ಕೆಲವರು. ಅವ್ರು ಊಟ ಮಾಡ್ಬೇಕು, ನಿಮ್ಗೆ ಉತ್ತರ ಕೊಡ್ಬೇಕು, ಊಟದ ಮಧ್ಯದಲ್ಲಿ ಮಾತಾಡಿಸ್ಬಾರ್ದು ಅಂತಾನೆ ಇರುದು. ಅವ್ರಿಗೆ ಏನ್ ಬೇಕೋ ಆ ವಿಷಯ ಬಿಟ್ಟು ಬೇರೆ ಮಾತಾಡ್ಬಾರ್ದು. ಅವ್ರು ತಿಂತಾ ಇರುವಾಗ ಆ ಮದುವೆ ಹೇಗಾಯ್ತು ಅಂತ ಅವ್ರು ತಿನ್ಕೊಂಡು ಮಾತಾಡುವ ಅರ್ಥದಲ್ಲಿ ನೆತ್ತಿ ಹತ್ತಿ ಹೀಗೆ ಆಯ್ತು ಅಂತ ಹೇಳ್ಬೇಕಾಗತ್ ಕೊನೆಗೆ. ಅಂದ್ರೆ ಮಧ್ಯದಲ್ಲಿ ಏನು ಮಾತಾಡಿಸ್ಲಿಲ್ಲ. ಕೃತಾತಿಥ್ಯಂ, ಆತಿಥ್ಯ ಮುಗಿದ ಬಳಿಕ ವಿದುರ ಸರ್ವಧರ್ಮವಿತ್, ಎಲ್ಲ ಧರ್ಮಗಳನ್ನು ಬಲ್ಲವನಾಗಿ ದಾಶಾರ್ಹನನ್ನ ಪೂಜಿಸಿದ ಮೇಲೆ ಕುಶಲಂ ಪರಿಪಪ್ರಚ್ಛ ಪಾಂಡುಪುತ್ರಾಣಂ, ಪಾಂಡುಪುತ್ರರಾದಂತಹ ಧರ್ಮರಾಜಾದಿಗಳ
ಕ್ಷೇಮವನ್ನ ಬಯಸಿದ. ಯಾಕಂದ್ರೆ ಅವನಿಗೆ ಬೇರೆ ಎಲ್ಲದಕ್ಕಿಂತ ಫಸ್ಟ್ ಪ್ರಶ್ನೆ ಅದೇ, ಪಾಂಡವರು ಹೇಗಿದ್ದಾರೆ? ಅನ್ಯಾಯವಾಗಿ ಅಧಿಕಾರವನ್ನ ಕಳ್ಕೊಂಡು, ರಾಜ್ಯವನ್ನ ಕಳ್ಕೊಂಡು, ಕ್ಷತ್ರ ಧರ್ಮದಿಂದ ವಂಚಿತರಾಗಿ ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆನೇ ಯಾವಾಗ್ಲೂ ಕಾಳಜಿ ಜಾಸ್ತಿ ವಿದುರನಿಗೆ. ಪ್ರಿಯಮಾಣಸ್ಯ ಸುಹೃದ ವಿದುರೋ ಬುದ್ಧಿ ಸತ್ತಮಃ ಧರ್ಮಾರ್ಥ ನಿತ್ಯಸ್ಯ ಸತಃ ಗತರೋಷಸ್ಯ ಧೀಮತಃ ತಸ್ಯ ಸರ್ವಂ ಸವಿಸ್ತಾರಂ ಪಾಂಡವಾನಾಂ ವಿಚೇಷ್ಟಿತಂ ಕ್ಷತ್ತುರಾಚಷ್ಟದಾಶಾರ್ಹಃ ಸರ್ವಂ ಪ್ರತ್ಯಕ್ಷದರ್ಶಿವಾನ್. ಯಾಕೆಂದ್ರೆ ಪಾಂಡವರು ಅತ್ಯಂತ ಸುಹೃತ್ತುಗಳು, ಯಾರಿಗೂ ಕೇಡು ಬಯಸಿದವರಲ್ಲ, ಎಲ್ಲರನ್ನೂ ಪ್ರೀತಿಸುವವರು, ಸುಹೃನ್ಮನಸ್ಕರಿಗೆ ಎಲ್ಲರಿಗೂ ಪ್ರೀತಿಗೆ ಕಾರಣರಾದವರು. ಅವ್ರು ಮಾತ್ರ ಪ್ರೀತಿಸ್ತಾ ಇದ್ದದಲ್ಲ, ಅವರನ್ನು ಪ್ರೀತಿಸುವವರು ಬಹಳ ಜನ ಇದ್ರು. 13 ವರ್ಷ ಆದ್ಮೇಲೂ ಪ್ರೀತಿಸುವವರು ಇದ್ರು ಅನ್ನೋ ದೊಡ್ಡ ವಿಷಯ. ನಮ್ಗೆ ಪ್ರೀತಿ ಅಂದ್ರೆ ಅವಾಗ್ಲೂ ಜೊತೆ ಜೊತೆ ಇರ್ಬೇಕು, ಇನ್ನೇನೋ ಮಾಡ್ಬೇಕು, ಇನ್ನೇನೋ ಕೊಡಿಸ್ಬೇಕು, ಮಾಲ್ ಕಡೆ ನೋಡ್ಲಿಲ್ಲ ಅಂದ್ರೆ ನಾಳೆಂದು ಪ್ರೀತಿ ಇಲ್ಲ ಅಂತ ಲೆಕ್ಕ ಆಗ್ಬಿಡುತ್ತೆ. ಸಿನಿಮಾ ಕರ್ಕೊಂಡು ಹೋಗ್ಲಿಲ್ಲ ಅಂತ ನಮ್ಗೆ ಗೌರವನೇ ಇಲ್ಲ ಅಂತ ಅನ್ನೋ ಸ್ಥಿತಿಗೆ ಬಂದಿರುತ್ತೆ. 13 ವರ್ಷ ನೋಡದೇ ಇದ್ದ ಜನರು ಕೂಡ ಇವತ್ತಿಗೂ ಪಾಂಡವರನ್ನ ಅಷ್ಟೇ ಪ್ರೀತಿಸುವ ಸ್ಥಿತಿಯಲ್ಲಿ ಇದ್ರು ಅಂದ್ರೆ ಅವರು ಅಷ್ಟು ಗುಣವಂತಿಕೆಯಿಂದ ತುಂಬಿದ್ರು ಅಂತ ಅರ್ಥ. ಗುಣ ಪ್ರೀತಿಗೆ ಕಾರಣ ಆಗ್ಬೇಕು ಹೊರತು ನಚಲಿಂಗಂ ನಚವಯಃ ಗುಣಾಹ ಪೂಜಾಸ್ಥಾನಂ. ಗುಣಗಳು ಯಾವತ್ತು ಪೂಜಾಸ್ಥಾನ ಆಗ್ಬೇಕು ಹೊರತು ಅವರ ಲಿಂಗ ಆಗಲಿ ಅಥವಾ ಅವರ ವಯಸ್ಸಾಗಲಿ ಅಥವಾ ಅವರ ಇನ್ನೇನೋ ಹೊರಗಿನ ಧರ್ಮಗಳಾಗ್ಲಿ ಪ್ರೀತಿಗೆ ಕಾರಣ ಅಲ್ಲ. ಕೃಷ್ಣ ಆ ಪ್ರೀತಿಯ ಮಾತುಗಳನ್ನ ಅಂದ್ರೆ ಅವರ ಬಗೆಗಿನ ಮಾತುಗಳನ್ನ ಆಡ್ತಾನೆ. ಯಾಕಂದ್ರೆ ಪಾಂಡವರು ಧರ್ಮವನ್ನೇ ಯಾವತ್ತು ಬಿಟ್ಟವರಲ್ಲ. ಹಾಗಾಗಿ ಕೃಷ್ಣನಿಗೂ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ. ಅದಕ್ಕೋಸ್ಕರ ಅವನು ಕೂಡ ಕ್ಷತ್ತುಹು ಆಚಷ್ಟ, ಎಲ್ಲವನ್ನು ಪ್ರತ್ಯಕ್ಷ ದರ್ಶಿವಾನ್. ತಾನು ನೇರ ಈಗ ಸ್ವಲ್ಪ ದಿವಸ ಅವ್ರ ಜೊತೆಗಿದ್ನಲ್ವಾ, ಈ ಅಭಿಮನ್ಯುವಿಗೆ ಮದುವೆಗೆ ಹೋದ್ಮೇಲೆ ಅಲ್ಲೇ ಇದ್ದ. ಹಾಗಾಗಿ ಅವ್ರ ಹತ್ರ ಏನೇನಾಯ್ತು ಎಲ್ಲ ಹಿಂದಿದ್ ಕೇಳ್ಕೊಂಡಿದ್ದಾನೆ, ಅದನ್ನೆಲ್ಲ ಈಗ ಮಾತಾಡ್ತಾನೆ. ಎಂಬಲ್ಲಿಗೆ 89ನೇ ಅಧ್ಯಾಯ ಮುಕ್ತಾಯವಾಯಿತು. 90ನೇ ಅಧ್ಯಾಯ ಆರಂಭ ಆಗುವಾಗ ಕೃಷ್ಣ ವಿದುರನ ಹತ್ರ ಕೆಲವು ಮಾತಾಡ್ತಾ ಮುಂದೆ ಕುಂತಿಯ ಮನೆಗೆ ಹೋಗುವ ಪ್ರಸಂಗವನ್ನು ಹೇಳ್ತಾರೆ. ವೈಶಂಪಾಯನ ಉವಾಚ ಅಥೋಪಗಮ್ಯ ವಿದುರಂ ಅಪರಾಹ್ಣೇ ಜನಾರ್ದನ ಪಿತೃಶ್ವಸಾರಂ ಪೃಥಾಂ ಅಭ್ಯಗಚ್ಚತ್ ಅರಿಂದಮಃ. ಅಲ್ಲೇ ಪಕ್ಕದಲ್ಲಿ ಕುಂತಿ ವಾಸವಾಗಿದ್ಲು ವಿದುರನ. ವಸ್ತುತಃ ವಿದುರನ ಹೆಂಡತಿ ಕುಂತಿಯ ತಂಗಿ ಆರುಣಿ ಅಂತ ಅವಳ ಹೆಸರು. ಅವಳು ಕೂಡ ಕುಂತಿ ಭೋಜನ ಇನ್ನೊಬ್ಳು ಮಗಳು. ಆ ಮಗಳನ್ನ ಮದುವೆ ಆಗಿದ್ದಾದ್ರಿಂದಾಗಿ ವಿದುರನಿಗೂ ಕುಂತಿಗೂ ಒಂದು ಒಳ್ಳೆಯ ಅನುಬಂಧ ಇತ್ತು. ಅಲ್ಲೇ ಇದ್ದ ಪಿತೃಶ್ವಸಾರಂ, ತನ್ನ ತಂದೆಯ ತಂಗಿ, ವಸುದೇವನ ತಂಗಿ ಪೃಥೆ ಆದ್ರಿಂದಾಗಿ, ಶೂರಸೇನನ ಮಗಳಲ್ವಾ, ಆ ಕಡೆಯಿಂದ ಕುಂತಿ ಭೋಜನ ಮಗಳಾಗಿದ್ರು, ಶೂರಸೇನನ ಮಗಳು ಆದ್ರಿಂದಾಗಿ ತನಗೆ ಅತ್ತೆ, ಅವಳನ್ನ ಮಾತನಾಡಿಸ್ಬೇಕು ಅಂತ ಕೃಷ್ಣ ಹೊರಟ. ಓಹ್, ಇಷ್ಟೊತ್ತು ಕೇಳಲೇ ಇಲ್ವಾ? ಮ್ಯೂಟ್ ಆಗ್ಬಿಟ್ಟಿದೆ. ಇರ್ಲಿ. ಕೃಷ್ಣನನ್ನ ಅತ್ಯಂತ ಆಸ್ಥೆಯಿಂದ ಆಧರಿಸಿದ ನಂತರ ವಿದುರನ ಮನೆಯಿಂದ ಅಲ್ಲೇ ಇದ್ದ ಪಕ್ಕದಲ್ಲಿದ್ದ ಪೃಥೆಯನ್ನ ಭೇಟಿಯಾಗ್ಲಿಕ್ಕೆ ಹೊರಟ. ಸಾ ದೃಷ್ಟ್ವಾ ಕೃಷ್ಣ ಮಾಯಾಂತಂ ಕಂಠೆ ಪ್ರಸನ್ನಾದಿತ್ಯ ವರ್ಚಸಂ. ನಗುವತ್ ಸೂರ್ಯನ ಮೋರೆಯಂತೆ ಇತ್ತಂತೆ ಕೃಷ್ಣನ ಲಕ್ಷಣ. ಅಂತಹ ನಗುತ್ತಿರುವ ಸೂರ್ಯನಂತಿದ್ದ ಬೆಳಕಿನ ಸ್ವರೂಪದ ಕೃಷ್ಣನ ಬರ್ತಾ ಇರುವುದನ್ನ ಕಂಡು ಕುಂತಿ ಓಡಿ ಬಂದು ಅವನ ತಲೆಯನ್ನ ಕುತ್ತಿಗೆ ಹತ್ತಿರಕ್ಕೆ ಎಳ್ಕೊಂಡು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿದ್ಲಂತೆ. ಪ್ರಾಕ್ರೋಶತ್ ಸ್ಮರಂತಿ ತನಯಾನ್, ತನಯಾನ್ ಸ್ಮರಂತಿ, ಮಕ್ಕಳನ್ನ ನೆನಪಿಸಿಕೊಳ್ತಾ ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳು ತಡಿಲಿಕ್ಕಾಗದೆ ಪ್ರಾಕ್ರೋಶತ್, ಜೋರಾಗಿ ಅತ್ತಳಂತೆ. ಅವಳಿಗೆ ತುಂಬಾ ವ್ಯಥೆಯಾಗಿತ್ತು ಮಕ್ಕಳನ್ನ ನೋಡದೆ. ಮಕ್ಕಳ ಪರವಾಗಿ ಯಾವತ್ತೂ ಆಲೋಚಿಸುವಂತಹ ಕೃಷ್ಣ ಬಂದಾಗ ಮಕ್ಕಳನ್ನೇ ನೋಡಿದಷ್ಟು ಖುಷಿಯಿಂದ ಆಕೆ ಕಣ್ಣಲ್ಲಿ ಗದ್ಗದವಾಗಿ ನೀರು ಹಾಕ್ತಾ ಮಾತನಾಡಿಸಿದ್ಲಂತೆ. ಬಾಷ್ಪಗದ್ಗದ ಪೂರ್ಣೇನ ಮುಖೇನ ಪರಿಶುಷ್ಯತ ಏತೆ ಬಾಲ್ಯಾತ್ ಪ್ರಭೃತ್ಯೇವ ಗುರು ಶುಶ್ರೂಷಣೇ ರತಾಃ. ಮುಖ ಎಲ್ಲ ಬಾಡಿ ಹೋಗಿತ್ತು, ಕಣ್ಣು
ನೀರು ಹರಿದು ಇಂಗಿತ್ತು. ಅಂತಹ ಸ್ಥಿತಿಯಲ್ಲಿರುವ ಕುಂತಿ ಮತ್ತು ಗದ್ಗದಿತವಾದ ಧ್ವನಿಯಿಂದ ಕೃಷ್ಣನ ಹತ್ರ ಮಾತಾಡ್ತಾಳೆ. ನನ್ನ ಮಕ್ಕಳು ಚಿಕ್ಕಂದಿನಿಂದಲೂ ಕೂಡ ನಿರಂತರ ಕಾಡಲ್ಲಿ ಬರೀ ಓಡಾಡು, ಅಪ್ಪನ ಜೊತೆ ಸೇವೆ ಮಾಡು, ಋಷಿಗಳ ಹತ್ರ ಅಲ್ಲಿದ್ದದ್ದು ಅಪ್ಪ ಆಶ್ರಮಗಳ ಋಷಿಗಳ ಸೇವೆ ಮಾಡ್ತಾ ಇದ್ದದ್ದು. ಸುಮಾರು 15 ವರ್ಷ 16ನೇ ವಯಸ್ಸಿಗೆ ಬಂದಿದ್ದು ಪಾಂಡವರು. ಅಂದ್ರೆ 16, 15, 14, 13 ಈ ರೀತಿ ವಯಸ್ಸುಗಳವರದ್ದೆಲ್ಲ, ಒಂದೊಂದು ವರ್ಷದ ಅಂತರ. ಅಷ್ಟರವರೆಗೂ ಪಾಂಡವರು ಅಪ್ಪನ ಜೊತೆಗೆ ಋಷಿಗಳ ಸೇವೆ ಮಾಡ್ಕೊಂಡಿದ್ರು. ಅಪ್ಪನ ಹತ್ರ ಪಾಠ ಕಲ್ತಿದ್ದಾರೆ. ಅಲ್ಲೊಬ್ಬ ಶುಕ್ರ ಅಂತ ಒಬ್ಬ ರಾಜ ಇದ್ದ, ಅವನ ಹತ್ರನೂ ಪಾಠ ಕಲ್ತಿದ್ದಾರೆ. ಅದು ಬಿಟ್ಟು ಋಷಿಗಳ ಹತ್ರ ಒಳ್ಳೆ ಸಂವಾದ, ಚರ್ಚೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಂದೂ ಕೂಡ ಅವರು ಅಂದ ತಕ್ಷಣ ಯಾರೋ ಬಂದು ಸ್ನಾನ ಮಾಡಿಸುದು, ಬಟ್ಟೆ ಕೊಡುದು, ಇವತ್ತಿನ ತಿಂಡಿ ರೆಡಿ ಆಗಿದೆ ಬನ್ನಿ ಅಂತ ಹೇಳುದು, ಬಡಿಸುದು ಎಲ್ಲ ಇಲ್ವೇ ಇಲ್ಲ. ಅವರವರೇ ತಾಯಿ ಮಾಡಿ ಹಾಕಿದ್ದನ್ನ ಅಲ್ಲೇ ಕಾಡಿನಲ್ಲಿ ಏನು ಗೆಡ್ಡೆ ಗೆಣಸು, ಹಣ್ಣು ಹಂಪಲು ಸಿಕ್ಕಿತ್ತೋ ಅಂತಹ ಫ್ರೆಶ್ ಅಡಿಗೆ, ಫ್ರೆಶ್ ಗಾಳಿ, ಫ್ರೆಶ್ ನೀರು, ಫ್ರೆಶ್ ಗಾಳಿ, ಬಿಸಿಲು, ಈ ತರದ್ರಲ್ಲೇ ಬದುಕಿದ್ದಾದ್ರಿಂದ ನಿಜವಾಗಿ ಅದೇ ಸುಖ. ಆದ್ರೆ ಸಾಮಾನ್ಯ ಕ್ಷತ್ರಿಯರಿಗಾಗುವಾಗ ಅಂತಹ ಮನೆತನದ ಮಕ್ಕಳು ಅಂತ ಅನಿಸಿದ ಮೇಲೆ ಅದೆಲ್ಲ ಸಹಜವಾಗಿ ಸಿಗ್ಬೇಕಾಗಿತ್ತು. ಅದೇನು ಸಿಗದೆ ಅವರೆಲ್ಲ ರಾಜಾರ್ಹರಾಗಿದ್ರು ಕೂಡ ಆ ರೀತಿ ಬದುಕ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ನಿಕೃತ್ಯ ಭ್ರಂಶಿತಾ, ಮೋಸದಿಂದ ಅವರನ್ನ ಅಧಿಕಾರ ವಂಚಿತರನ್ನಾಗಿಸಿದ್ದಾರೆ ಕೌರವರು. ಅನರ್ಹಾಹ ನಿರ್ಜನಂಗತಾಹ, ನಿಜವಾಗಿ ಜನರಿಗೆ ಬಹಳ ಇಷ್ಟವಾದವರು. ಆದ್ರೆ ಜನರಿಂದ ದೂರವಾಗಿ ಕಾಡಲ್ಲಿ ಉಳಿಯಬೇಕಾದ ಪ್ರಸಂಗ ಬಂತು. ಅವನ ತಲೆಯಲ್ಲಿ ಇದ್ದದ್ದು ಹಾಗೇನೆ. ಜನಕ್ಕೆ ಸ್ವಲ್ಪ ದಿವಸ ಆದ್ಮೇಲೆ ಮರ್ತು ಬಿಡ್ತಾರೆ ಜನ. ಅವರಿಗೆ ಹೊಸತ್ತು ಯಾರು ಬರ್ತಾನೋ ಅವನು ಏನು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾನೋ ಅವನು ಹತ್ರ ಆಗ್ತಾನೆ, ಹಾಗೆ ಅಂತ ಅನ್ಕೊಂಡಿದ್ದ ದುರ್ಯೋಧನ. ಆದ್ರೆ ಅವರು ಸ್ವಲ್ಪ ಇಂಟೆಲೆಕ್ಚುವಲ್ ಆಗಿಯೂ ಗಟ್ಟಿ ಇದ್ರಾದ್ರಿಂದ ದಡ್ರ ಹಾಗೆ ಆಶ್ವಾಸನೆಗಳಿಗೆ ಬಲಿಯಾಗದೆ ನಿಜವಾದ ಪಾಂಡುವಿನಂತಿರುವ ಮತ್ತೊಮ್ಮೆ ಧರ್ಮರಾಜನ ಆಳ್ವಿಕೆಯನ್ನ ನಾವು ಪಡೆದೇ ತೀರ್ತೇವೆ ಅಂತ ನಿರೀಕ್ಷಿಸ್ತಾ ಇದ್ರು. ಹಾಗಾಗಿ ಕುಂತಿ ಅದನ್ನ ಹೇಳ್ತಾಳೆ, ತ್ಯಕ್ವಾ ಪ್ರಿಯ ಸುಖೇ ಪಾರ್ಥಾಹ ರುದತೀಂ ಅಪಹಾಯಮಾಂ ವಿನೀತ ಕ್ರೋಧ ಹರ್ಷಾಚ ಬ್ರಹ್ಮಣ್ಯ ಸತ್ಯವಾದಿನ. ಸತ್ಯವನ್ನೇ ಹೇಳುವ, ಶಾಸ್ತ್ರಾಧ್ಯಯನದಲ್ಲಿ ಸದಾ ರತರಾಗಿರುವ, ಬೇಡದ ವಸ್ತುಗಳಲ್ಲಿ ವಿಷಯಗಳಲ್ಲಿ ಯಾವತ್ತೂ ಆಸಕ್ತರಾಗದೆ ಕಾಮಕ್ರೋಧಗಳನ್ನ ಗೆದ್ದಿರುವಂಥವರು ಕೂಡ ನನ್ನನ್ನು ಇಲ್ಲೇ ಬಿಟ್ಟು ಹೋದ್ರು. ರುದತಿ ಅಳ್ತಾ ನಾನು ಕೇಳದೆ, ಬರ್ತೇನೆ ನಿಮ್ ಜೊತೆಗೆ, ನಾನು ಬರ್ತೇನೆ ಅಂತ. ಬೇಡಮ್ಮ, ನಿನ್ಗೆ ಇಂಥ ಸಮಯದಲ್ಲಿ ನಾವು ಕಾಡಿಗೆ ಕರ್ಕೊಂಡು ಹೋಗುದು ತರವಲ್ಲ. ನೀನು ಬೇಕಾದಷ್ಟು ಕಾಡಾಡಿಯಾಗಿ ಓಡಾಡಿ ಸುಸ್ತಾಗಿದ್ದಿ. ನಮ್ಗೆ ಹೇಳಿರುದು ಈ ಷರತ್ತು, ನಾವು ಕಾಡಲ್ಲಿ ಇರ್ಬೇಕಾದವರು, ನೀನಲ್ಲ. ಅದಾಗಿ ನೀನು ಬರಬೇಡಮ್ಮ ಅಂತ ನನ್ನನ್ನ ಒತ್ತಾಯ ಮಾಡಿ ಇಲ್ಲಿ ಇರಿಸಿ ಹೊರಟೇ ಹೋದ್ರು. ಹೋಗುವಾಗ ನನ್ನ ಹೃದಯವನ್ನೇ ತಗೊಂಡು ಹೋದ್ರು. ಯಾರು ಹೃದಯ ಅಂದ್ರೆ ದ್ರೌಪದಿ. ಅವಳಿದ್ದಾಳೆ ಅನ್ನುವ ಕಾರಣಕ್ಕೆ ನಾನು ನೆಮ್ಮದಿಯಿಂದ ಇದ್ದೇನೆ. ಹಾಗೆ ನನ್ನ ಹೃದಯವನ್ನೇ ಹೊತ್ತುಕೊಂಡು ಹೋದು ಸಮೂಲಂ ಅತದರ್ಹಾಹ. ಯಾವತ್ತೂ ಅವರು ಈ ರೀತಿಯಾದ ಬೆಳಗ್ಗೆ ಎದ್ದಾಗ ವಂದಿಮಾಗದರು ಹೊಗಳಿಕೆಯ ಶಬ್ದದಿಂದ ಅವ್ರು ಹೇಳ್ಬೇಕು. ಈಗ ಅಲ್ಲಿ ಜೀರುಂಡೆ ಸೊಳ್ಳೆಗಳ ಶಬ್ದಕ್ಕೆ ಹೇಳ್ಬೇಕಾಗುತ್ತೆ. ಈಗ ಒಂದೊಂದೇ ರೀತಿಯಲ್ಲಿ ರಾಜ ಕಾರ್ಯದಲ್ಲಿ ಇದ್ದಾಗ ಇದ್ದ ಸೌಖ್ಯಗಳು, ಕಾಡಿನಲ್ಲಿದ್ದಾಗ ಆಗುವ ಅವ್ಯವಸ್ಥೆಗಳು, ಇದನ್ನೆಲ್ಲ ನೆನಪಿಸಿಕೊಂಡು ತುಂಬಾ ದುಃಖ ಪಡ್ತಾಳೆ. ಬೆಳಗ್ಗೆ ಶಂಖ ಊತುತ್ತಾ ಇದ್ರು, ದುಂದುವಿ ಕೇಳಿಸ್ತಾ ಇತ್ತು. ಅಂಥ ಮೃದಂಗ, ಪಣವ, ವೇಣು ಈ ಮೊದಲಾದ ಶಬ್ದಗಳಿಂದ ಪಾಂಡವರಿಗೆ ಒಳ್ಳೆಯ ಬೆಳಗಿನ ಸ್ವಾಗತ ಕೇಳಿಸ್ತಾ ಇತ್ತು. ಇದು ಯಾವತ್ತೂ ಒಂದು ದಿವಸ ಅಲ್ಲ, ಇದು ನಿರಂತರ ಹಾಗೆ ಅಭ್ಯಾಸ ಇತ್ತು. ಈ ನಿರಂತರ ಹಾಗೊಮ್ಮೆ ಅಭ್ಯಾಸ ಆದವರಿಗೆ ಬೇರೆ ಕಡೆ ಹೋಗಿ ಒಮ್ಮೆ ಮಲಗಿಸಿದ್ರೆ ಮತ್ತೆ ನಿದ್ದೆ ಬರಲ್ಲ. ಪೇಟೆಯಲ್ಲಿ ಇದ್ದವರಿಗೆ ಚೆನ್ನಾಗಿ ಮನೆ ಪಕ್ಕ ಥಿಯೇಟರ್ ಇತ್ತು ಅಥವಾ ಒಂದಿಷ್ಟು ದೊಡ್ಡ ಮೇನ್ ರಸ್ತೆ ಇತ್ತು ಅಂತಂದ್ರೆ ಆ ಶಬ್ದ ಕೇಳಿ ಅಭ್ಯಾಸ ಆದವರಿಗೆ, ನೀವು ಹಳ್ಳಿಯಲ್ಲಿ ಹೋಗಿ ಏನು ಶಬ್ದ ಆಗ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಮತ್ತೊಂದು ದೊಡ್ಡದಾಗಿ ಜೋರಾಗಿ ರೇಡಿಯೋ ಹಾಕಿ ಅದ್ರಲ್ಲಿ ಡಾ ಅಂತ ಬೊಬ್ಬೆ ಬರ್ತಾ ಇದ್ರೆ ಆಮೇಲೆ ನಿದ್ದೆ ಬರುತ್ತೆ. ಇದೇನು ಕಲ್ಪಿತ ಸಂಗತಿ ಅಲ್ಲ, ಎಷ್ಟೋ ಜನರದ ಅನುಭವ. ಹಾಗೆ ಪೀಸ್ ಬೇಕು ಅಂತ ಇರುತ್ತೆ, ಅದು ಸ್ವಲ್ಪ ಹೊತ್ತು ತನಗೆ ಏನೋ ಯೋಚಿಸ್ಬೇಕು ಅಂತಿದ್ದಾಗ ಮಾತ್ರ. ಉಳಿದ ಟೈಮಲ್ಲಿ ಅದು ಇರ್ಬೇಕು ಪಕ್ಕದಲ್ಲಿ, ಬಾಜಾ ಭಜಂತ್ರಿ ಓ ಅಂತಿದ್ದೆ ಈಗ ಆರಾಮಾಗಿದೆ ಅಂತ. ಇದ್ಯಾವುದು ಇಲ್ಲದೆ, ಶಂಖದ ಭೇರಿಯ ಧ್ವನಿಗಳಿಲ್ಲದೆ, ಪುಣ್ಯಾಹದ ಮಂತ್ರಗಳ ಘೋಷ ಇಲ್ಲದೆ ಹೇಗೆ ಬದುಕಿದ್ದಾರೆ?
ಬಟ್ಟೆ ಹೊಸದು ಬೇಕು ಅಂದ್ರೆ ಇಲ್ಲ, ಆಭರಣಗಳನ್ನ ತೊಡ್ಲಿಕ್ಕೆ ಅವ್ರ ಹತ್ರ ಅಲ್ಲಿ ಅವಕಾಶ ಇಲ್ಲ. ನಿತ್ಯ ಒಳ್ಳೆಯ ಶಾಸ್ತ್ರ ಚಿಂತನೆಗಳನ್ನ ಮಾಡುವ ಋತ್ವಿಜರ ಮಾತು ಅವರ ಕಿವಿಗೆ ಬೀಳಲಿಲ್ಲ ಅಲ್ಲಿ. ಸಂಪತ್ತಿನ ಕರವನ್ನ ಸ್ವೀಕರಿಸುವಾಗ ಅದನ್ನ ಮತ್ತೆ ಖರ್ಚು ಮಾಡ್ಲಿಕ್ಕೆ ಇರುವಂತಹ ಒಂದು ಅವಕಾಶ ಅವ್ರು ಯಾವುದನ್ನು ಪಡ್ಕೊಳ್ಳಿಲ್ಲ. ಉಪ್ಪರಿಗೆ ಮೇಲ್ಭಾಗದಲ್ಲಿ ಕೂತ್ಕೊಂಡು ಒಂದು ಸರ್ತಿ ರಥ ಎದುರುಗಡೆಯ ಅಂಗಣವನ್ನು ನೋಡಿ ತಮಗೋಸ್ಕರ ಸಂತೋಷದಿಂದ ಜೈಕಾರ ಹಾಕುವ ಅಥವಾ ತಮ್ಮಿಂದ ಉಪಕಾರ ಪಡೆದು ಕೃತಜ್ಞತೆ ಅರ್ಪಿಸುವ ಜನಸಮೂಹನ್ನ ಕಣ್ಣಾರೆ ನೋಡಿ ಸಂತೋಷ ಪಡ್ಲಿಕ್ಕೆ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಕ್ರೂರನಾದ ಈ ದುರ್ಯೋಧನನ ದುರಾಡಳಿತದ ದುರವಸ್ಥೆಯನ್ನ ಪ್ರಜೆಗಳೂ ಹೊಂದಿದ್ರು. ಜೊತೆಗೆ ಅವರೂ ಕೂಡ ಆ ರೀತಿಯಾದ ಕರ್ತವ್ಯವನ್ನು ನಿಭಾಯಿಸ್ಲಿಕ್ಕೆ ಅವಕಾಶವಿಲ್ಲದಂತೆ ರಾಜ್ಯದಿಂದ ದೂರವಾದ್ರು. ಹೇಗೆ ಶ್ವಾಪದಾನಾಂ ಮಹಾವನೆ ಕ್ರೂರಂ ನಿನದಂ ಶುತ್ವ ನ ಸ್ಮೋಪಯಾಂತಿ ನಿದ್ರಾಮೆ ನತದರ್ಹ ಜನಾರ್ದನ. ರಾತ್ರಿ ಹೊತ್ತು ನರಿಗಳು ಊಳಿಟ್ರೆ ಹೇಗೆ ನಿದ್ದೆ ಬರುಲ್ವೋ ಹಾಗೆ ಇಲ್ಲೂ ಕೂಡ ಈ ಕೌರವರ ನಿತ್ಯದ ಆರ್ಭಟಗಳಿಂದ ನನಗೆ ಸರಿಯಾಗಿ 12 ವರ್ಷದಲ್ಲಿ 13 ವರ್ಷದಲ್ಲಿ ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಿಲ್ಲ. ನನಗೆ ನಸ್ಮೋಪಯಾಂತಿ ನಿದ್ರಾ ಅಂತೆ, ನನಗೆ ಯಾವ ನಿದ್ದೆಯೂ ಬರದಂತಾಗಿದೆ. ಅವರಿಗೂ ಹಾಗೇನೆ ಕಾಡಿನಲ್ಲಿ ಸರಿಯಾದ ನಿದ್ದೆ ಅಂತ ಭೀಮ ಯಾವತ್ತು ಮಾಡಿದ್ದು ಅಂತಿಲ್ವೇ ಇಲ್ಲ. ಯಾವಾಗ್ಲೂ ಏನಾದ್ರೂ ತೊಂದರೆ ಬರುತ್ತೆ ಅಂತ ಎಚ್ಚರದಲ್ಲೇ ಇರ್ಬೇಕ. ಅವನು ಯಾವತ್ತು ನನ್ಗೆ ನಿದ್ದೆ ಆಗಿಲ್ಲ, ಇವತ್ತು ನೀವ್ ಎತ್ಕೊಳ್ಳಿ, ನಾನು ಇವತ್ತು ಮಲ್ಕೋತೇನೆ ಅಂತ ಹೇಳಿದವನಲ್ಲ. ಆದ್ರೆ ಆ ಸಾಮರ್ಥ್ಯ ಇದೆ ಎಂದ ಮಾತ್ರಕ್ಕೆ ಅವರು ನಿದ್ದೆಯನ್ನು ಪಡಿಬಾರದು ಅಂತ ಅರ್ಥನ? ಆ ರೀತಿಯಾದ ಒಂದು ದುಸ್ಥಿತಿ ಬಂದಿತಲ್ವಾ. ಹಾಗಾಗಿ ಸ್ತ್ರೀಣಾಂ ಗೀತ ನಿನದೈಹಿ ಮಧುರೈಹಿ ಮಧುಸೂದನ ವಂದಿಮಾಗತ ಸೂತೈಶ್ಚ ಸ್ತುವದ್ಭಿರ್ಬೋಧಿತಾ ಕಥಂ. ನಿತ್ಯ ಗೀತೆಗಳು, ವಾದ್ಯಗಳು, ನರ್ತನಗಳು, ಈ ಸೇವೆಗಳಿಂದ ಸಂತುಷ್ಟರಾಗ್ತಾ ಇದ್ದ, ಬೆಳಗ್ಗೆ ಏಳುವಾಗ ಇದ್ದ ಅನೇಕ ತರದ ಘೋಷಗಳು ಯಾವುದು ಇಲ್ಲದೆ ಮಹಾವನದಲ್ಲಿ ಹೇಗೆ ಅವರು ಕಾಡು ಪ್ರಾಣಿಗಳ ಧ್ವನಿಯಿಂದ ನಿತ್ಯದ ಕೈಂಕರ್ಯವನ್ನ ಆರಂಭಿಸ್ತಾ ಇದ್ರು. ಕಾಮದ್ವೇಷಗಳನ್ನ ಯಾವತ್ತೂ ವಶಪಡಿಸಿಕೊಂಡು ಸಜ್ಜನರ ದಾರಿಯಲ್ಲೇ ಸಾಗುತ್ತಾ ಮಾಂಧಾತ, ಅಂಬರೀಷ, ಯಯಾತಿ, ನಹುಷ, ಭರತ, ದಿಲೀಪ, ಶಿಬಿ, ಔಶೀನರ ಮೊದಲಾದ ರಾಜರ್ಷೀಣಾಂ ಪುರಾಣಾನಾಂ ಧುರಂ ದತ್ತೇ ದುರುದ್ವಹಾಂ ಹೊರಲು ಕಷ್ಟಕರವಾದ ರಾಜ್ಯಾಧಿಕಾರವನ್ನ ಹಿಂದಿನ ಋಷಿಗಳು ಹೇಗೆ ಹೊತ್ತು ಸಾಗುವಷ್ಟು ಸಾಮರ್ಥ್ಯ ಅವರಿಗಿತ್ತೋ ಅದೇ ಸಾಮರ್ಥ್ಯ ಈ ಪಾಂಡವರಿಗೆ ಇದ್ದೂ ಕೂಡ ತಮ್ಮ ನಡೆಯಿಂದ ನುಡಿಯಿಂದ ಶೀಲ ವೃತ್ತೋಪಸಂಪನ್ನೋ ಧರ್ಮಜ್ಞ ಸತ್ಯ ಸಂಗರಹ. ರಾಜರ್ಷಿಗಳಲ್ಲೇ ಪುರಾಣ ಕಾಲದ ಅಂದ್ರೆ ಹಿಂದಿನ ಕಾಲದ ರಾಜರಂತೆಯೇ ಚೆನ್ನಾಗಿ ಧರ್ಮಿಷ್ಠನಾಗಿ ಕಾರ್ಯ ಮಾಡಬಲ್ಲ, ರಾಜ್ಯಭಾರದ ನೊಗವನ್ನ ಹೆಗಲಲ್ಲಿ ಹೊರಬಲ್ಲ ಧರ್ಮರಾಜ ಇವತ್ತು ಕಾಡಿನಲ್ಲಿ ಭಿಕ್ಷೆ ಬೇಡಿಕೊಂಡು ತಿನ್ನುವ, ಆಯ್ದುಕೊಂಡು ತಿನ್ನುವ ಒಂದು ದುರವಸ್ಥೆಯಲ್ಲಿ ಇದ್ದಾನೆ ಅಂತ ಅನ್ನೋದು ಇದು ಯಾವ ತಾಯಿಗೆ ಸಂತೋಷ ಕೊಡುತ್ತೆ? ಕ್ಷತ್ರಿಯ ಹೆಣ್ಣು ಮಗಳಾಗಿ ಯುದ್ಧ ಮಾಡ್ಲಿಕ್ಕೆ ಸಮರ್ಥರಾದವರು ಇನ್ನು ಯುದ್ಧ ಮಾಡದೆ ನಮ್ಗೆ ಭಿಕ್ಷೆ ಬೇಡಿ ಊಟ ಮಾಡ್ತೇವೆ ಅಂತಂದ್ರೆ ಯಾವ ತಾಯಿಗೆ ಖುಷಿ ಆಗುತ್ತೆ? ಸಾಮರ್ಷ ಪಾಂಡವೋ ನಿತ್ಯಂ ಪ್ರಿಯೋ ಭ್ರಾತು ಪ್ರಿಯಂಕರ ಕೀಚಕಸ್ಯ ತು ಸಂಜ್ಞಾತೆ ಯೋಹಂತ ಮಧುಸೂದನ. ಇನ್ನು ಆ ಭೀಮನ ಬಗ್ಗೆ ಅವನಿಗೆ ಹೊಟ್ಟೆ ತುಂಬ ಪದಾರ್ಥ ತಿಂದ ಮೇಲೆ ಅವನು ಯಾವತ್ತು ಜಾಡ್ಯಕ್ಕೆ ಬಿದ್ದವನಲ್ಲ. ಆದ್ರೂ ಅದೊಂದು ಖುಷಿ ಅವನಿಗೆ, ಹೊಟ್ಟೆ ತುಂಬ ತಿನ್ಬೇಕು ಅಂತ. ನಾನು ನೋಡಿದ್ದೇನೆ ಅವನನ್ನು ಏಕಚಕ್ರ ನಗರದಲ್ಲಿ ಬಡಿಸುವಾಗ. ನಾವು ಎಲ್ಲ ತಂದ ಮೇಲೆ ಅಜ್ಜಕ್ಕೊಂದ್ ಕೈ ಹಾಕಿ ಒಂದ್ ಪಾಲ್ ಮಾಡಿ ಒಂದವನಿಗೆ ಉಳಿದದ್ದ 5 ಜನಕ್ಕೆ ನಮ್ಗೆ ಹಾಗೆ ತಿಂತಾ ಇದ್ದವನಿಗೆ ಕಾಡಿಯಲ್ಲಿ ಆ ತರದ ಒಂದು ವ್ಯವಸ್ಥೆ ಸಿಗದೆ ಎಷ್ಟು ಯೋಚನೆ ಇರುತ್ತೆ ಅವನಿಗೆ. ತಾಯಿಗೆ ಫಸ್ಟ್ ಯೋಚನೆ ಅದೇ ಅಲ್ವಾ ಬರುದು, ಮಗು ಏನ್ ಊಟ ಮಾಡುತ್ತೆ ಪಾಪ ಅಂತಾನೆ ಯೋಚನೆ ಬರುದು. ಇನ್ನು ಶೂರನಾದವನು ಕೀಚಕನ ಮಹಾ ಉಪದ್ರವದಿಂದ ದ್ರೌಪದಿಯನ್ನ ಪಾರು ಮಾಡಿ ಎಲ್ಲಿದ್ದಾಗ್ಲೂ ತನ್ನ ಪತಿಧರ್ಮವನ್ನ ಪಾಲಿಸ್ತಾ ಇರುವಂತಹ ಭೀಮಸೇನ ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ಅವನಷ್ಟೇ ಅಲ್ಲ, ಶೂರಃ ಕ್ರೋಧವಶಾನಾಂ ಹಂತ, ಅತ್ಯಂತ ಶೂರ, ಕ್ರೋಧವಶರೆಂಬ ದೊಡ್ಡ ಗುಂಪನ್ನ ನಾಶ ಮಾಡಿದವ. ಅಷ್ಟೇ ಅಲ್ಲ, ಯಸ್ಸ ನಾಗಾಯುತ ಪ್ರಾಣ ವಾತರಂಹ ಮಹಾಬಲಃ, 16,000 ಆನೆಗಳ ಬಲವನ್ನ ನಿತ್ಯವೂ ಹೊಂದಿರುವ, ಗಾಳಿಗಿಂತಲೂ ವೇಗವಾಗಿ ಸಾಗುವ, ಬಲಿಷ್ಠರಲ್ಲೇ ಬಲಿಷ್ಠ ಎನಿಸಿದ, ಅಣ್ಣನಿಗೆ ಯಾವತ್ತೂ ಕೂಡ ಪ್ರಿಯಂಕರನಾದ, ಉಳಿದವರನ್ನು ಅಷ್ಟೇ ಪ್ರೀತಿಯಿಂದ ಕಾಪಾಡುವ, ಏನೇ ಕಷ್ಟ ಬಂದಾಗಲೂ ಹಲ್ಲು ಕಚ್ಚಿ ಸಹಿಸಿಕೊಳ್ಳುವ ಈ ಭೀಮಸೇನ ಕೀಚಕನನ್ನ ಕೊಂದವ,
ಕ್ರೋಧವಶರಂತಹ ರಾಕ್ಷಸರ ದೊಡ್ಡ 3 ಕೋಟಿ ಗುಂಪನ್ನ ನಾಶ ಮಾಡಿದ, ಹಿಡಿಂಬ ಬಕರಂತಹ ರಕ್ಕಸರನ್ನು ತನ್ನ ಪರಾಕ್ರಮದಿಂದ ಸೋಲಿಸಿದ ಮಾತರಿಶ್ವನಿಗೆ ಸಮನಾದ ಭೀಮ ಹೇಗಿದ್ದಾನೆ. ಅವ್ರು ಕೇಳುವ ರೀತಿಯೇ ಚಂದ. ಇಂಥ ಭೀಮ ಇಲ್ಲೂ ಮುಂದೆ ಕೆಲಸ ಮಾಡ್ತಾನೆ ಅಂತ ಅವಳಿಗೆ ಒಂದು ನಂಬಿಕೆ. ಇಂಥ ಕೆಲಸ ಮಾಡಿದವನು ಇಲ್ಲಿ ಬಂದು ಸಪ್ಪೆ ಹಾಕೂಡಲ್ಲ, ಅವನ್ ಗ್ಯಾರಂಟಿ ಈ ಕೆಲಸವನ್ನು ಮುಂದುವರಿಸ್ತಾನೆ ಅಂತ. ಕ್ರೋಧಂ ಬಲಮರ್ಷಂಚ ಯೋ ನಿಧಾಯ ಪರಂತಪ ಜಿತಾತ್ಮ ಪಾಂಡವಾಮರ್ಷಿ ಭ್ರಾತುಸ್ತಿಷ್ಠತಿ ಶಾಸನೆ. ಅವನ ಕೋಪ ಅದು ಅಸಾಧಾರಣವಾದದ್ದು, ಆದರೆ ಕೈಮೀರಿದ ಕೋಪ ಅಲ್ಲ. ಅವನ ಮನಸ್ಸಿನಲ್ಲಿ ಒಂದು ತಪ್ಪು ಕೆಲಸ ಮಾಡಿದ್ದಕ್ಕೆ ಶಿಕ್ಷೆ ಒದಗಿಸ್ಬೇಕು ಅಂತ ಸಂಕಲ್ಪ ಆದ್ರೆ ಆಮೇಲೆ ಮತ್ತೆ ಅದನ್ನ ಅವನು ದ್ವೇಷದಿಂದ ಅಲ್ಲ, ಕರ್ತವ್ಯ ಪ್ರಜ್ಞೆಯಿಂದ ಅದನ್ನು ಮಾಡುವಷ್ಟು ದೂರದ ದೃಷ್ಟಿ ಇರುವವನು. ಹಾಗಾಗಿ ಅವನ ಬಲವನ್ನ ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಸಾಧಾರಣವಾದ ಬಲ ಅದು ಎಲ್ಲರನ್ನೂ ಬೇಸ್ತು ಬೀಳಿಸುವಂಥದ್ದು. ಇನ್ನು ಇಂದ್ರಿಯಗಳನ್ನ ಗೆದ್ದ, ಶಸ್ತ್ರಾಭ್ಯಾಸಗಳನ್ನ ನಿರಂತರ ಮಾಡುವ, ಅಣ್ಣನಿಗೆ ಪ್ರಿಯವಾಗಿ ನಡೆದುಕೊಳ್ಳುವ ಅರ್ಜುನ ಮಧ್ಯಮ ಪಾಂಡವನಾಗಿ ಹೇಗಿದ್ದಾನೆ. ಯಾಕೆಂದ್ರೆ ನನಗೆ ಅವನ ಬಗ್ಗೆಯೂ ತುಂಬಾ ಆಲೋಚನೆ ಇದೆ. ಸಾವಿರಾರು ತೋಳುಗಳಿಂದ ರಾಜ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಪಾಲಿಸ್ತಾ ಇದ್ದ ಕಾರ್ತವೀರ್ಯಾರ್ಜುನನ ನೆನಪು ಈ ಅರ್ಜುನನ ಜೊತೆಗೆ ಯಾವಾಗ್ಲೂ ಆಗತ್ತೆ ನನಗೆ. 2 ತೋಳಿದ್ರೂ 1000 ತೋಳಿನ ಅರ್ಜುನನಿಗೆ ಸಾಟಿಯಾಗಿ ನಿಲ್ಲುವವ, ಗಟ್ಟಿಯಾಗಿ ತಪ್ಪನ್ನ ತಪ್ಪು ಅಂತ ಹೇಳಿ ನಿಗ್ರಹಿಸುವ ಶಕ್ತಿಯನ್ನ ಭೀಮನಿಂದ ಜೊತೆಗೂಡಿಸಿಕೊಂಡು ಕಲಿತವ ಅರಿತವ. ಹೀಗೆ ಅಂತ ಪರಿಗಬಾಹು ಆಯುಧದಂತೆಯೇ ತೋಳಿರುವ ಭೀಮಸೇನ ಹೇಗಿದ್ದಾನೆ, ಅರ್ಜುನ ಹೇಗಿದ್ದಾನೆ. ನನಗೆ ಒಂದೊಂದು ಮಾತು ಕೂಡ ಕೇಳುವಾಗ ಅವರನ್ನ ಕಣ್ಣ ಮುಂದೆ ಕಂಡು ಈಗಲೇ ಮಾತನಾಡಿಸ್ಬೇಕು ಅಂತ ಬಯಕೆ ಹುಟ್ಟುತ್ತಾ ಇದೆ. ತೇಜಸಾದಿತ್ಯ ಸಾದೃಶ್ಯ ಮಹರ್ಷಿ ಸದೃಶೋ ದಮೆ ಕ್ಷಮಯಾ ಪೃಥಿವೀ ತುಲ್ಯ ಮಹೇಂದ್ರ ಸಮವಿಕ್ರಮ. ಇಂದ್ರನಿಗೆ ಸಮನಾದ ಉದ್ದನೆಯ ತೋಳುಳ್ಳ, ಪೃಥ್ವಿನಾಥರಿಗೆಲ್ಲ ಅವರ ಕೈಯಿಂದ ಗೆಲುವಿನ ಮಾಲೆಯನ್ನ ತನ್ನ ಕೊರಳಿಗೆ ಹಾಕಿಕೊಂಡ, ರಾಜ್ಯವನ್ನು ನಡೆಸುವುದರಲ್ಲಿ ಸಮರ್ಥನಾದ, ಅತ್ಯಂತ ತೇಜಸ್ಸಿನಿಂದ ಕೂಡಿದ, ಎಲ್ಲರನ್ನೂ ಕೂಡ ಅಸಾಧಾರಣವಾದ ಮಾತಿನಿಂದ ಮತ್ತು ತನ್ನ ಬಾಣದ ಕಲೆಯಿಂದ ಗೆಲ್ಲುವ ಹೆಸರುಳ್ಳ ಅರ್ಜುನ ಹೇಗಿದ್ದಾನೆ. ನನಗೆ ಅವನನ್ನು ನೆನಪಿಸಿಕೊಂಡು ದುಃಖ ಕಾಡುತ್ತೆ. ಯಂ ಗತ್ವಾಭಿಮುಖ ಸಂಖ್ಯೆ ನ ಜೀವನ್ ಕಶ್ಚಿದಾವ್ರಜೇತ್. ಎದೆ ಕೊಟ್ಟು ಅರ್ಜುನನನ್ನ ನಾವು ಎದುರಿಸಿ ಬದುಕಿ ಬರ್ತೇವೆ ಅಂತ ಇಲ್ಲಿ ತನಕ ಯಾರು ಹುಟ್ಲಿಲ್ಲ. ಅವನನ್ನು ಎದುರಿಸಿದ್ರೆ ಎದೆ ಸೀಳ್ಕೊಂಡು ಬರ್ತಾರೆ ಹೊರತು ಉಳಿಸ್ಕೊಂಡು ಬರೋರು ಯಾರೂ ಇಲ್ಲ. ನ ಜೀವನ್ ಕಶ್ಚಿದಾವ್ರಜೇತ್, ಯಾರೂ ಕೂಡ ಮರಳಿ ಜೀವಂತವಾಗಿ ಬಂದದ್ದಿಲ್ಲ ಅವನಿಗೆ ಎದೆ ಕೊಟ್ಟು. ಅಂಥ ಅರ್ಜುನ ಕಥಮದ್ಯ ಧನಂಜಯ. ಇವತ್ತು ಆ ಧನಂಜಯ ಹೇಗಿದ್ದಾನೆ? ಸಂಪತ್ತನ್ನ ಗೆದ್ದು, ಅಂದ್ರೆ ಇವತ್ತಿಗೂ ನಮ್ಮ ಸಂಪತ್ತು ಅದನ್ನ ಮರಳಿ ಪಡಿಬೇಕು ಅಂತ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಆ ಶೌರ್ಯ ಇನ್ನೂ ಇವತ್ತಿಗೂ ಹಾಗೆ ಇದೆಯೋ, ಅಥವಾ ತಣಿದ ಭೀಮ, ತಣಿದ ಅರ್ಜುನ, ತಣಿದ ಧರ್ಮರಾಜ ಅಂತ ಅನ್ನುವ ಸ್ಥಿತಿಗೆ ಏನಾದ್ರು ನೆತ್ತರು ಸಪ್ಪೆಯಾಗಿ ಅಯ್ಯೋ ಊಟ ಹಾಕಿದ್ರೆ ಸಾಕಪ್ಪ, ಇವತ್ತಿದ್ ನೋಡ್ಕೊಳ್ಳೋಣ, ನಾಳೆ ಆಮೇಲೆ ನೋಡೋಣ ಅಂತ ಅನ್ನೋ ತರ ಏನಾದ್ರೂ ನೀರಸರಾಗಿದ್ದಾರೋ ಹೇಗಿದ್ದಾರೆ ಅಂತ ಅವಳ ಪ್ರಶ್ನೆ. ಸತೇ ಭ್ರಾತ ಸಖಾ ಚೈವ, ಅವು ನಿನಗೆ ಅತ್ಯಂತ ಆತ್ಮೀಯ ಗೆಳೆಯ. ದೇವತೆಗಳಾದಂತಹ ಇಂದ್ರಾದಿಗಳನ್ನು ಕೂಡ ಎದುರಿಸಬಲ್ಲಂತಹ ತಾಕತ್ತುಳ್ಳವ ಧನಂಜಯ. ಅವನು ಸಾಮಾನ್ಯ ಅಲ್ಲ. ತಪ್ಪು ಕೆಲಸ ಮಾಡುವಲ್ಲಿ ನಾಚಿಕೆ ಪಡುವವನು, ಅಸ್ತ್ರಗಳನ್ನ ಚೆನ್ನಾಗಿ ಬಲ್ಲವನು, ಎಲ್ಲರಲ್ಲೂ ದಯೆಯನ್ನ ತೋರುವವನು, ಧರ್ಮದ ದಾರಿಯನ್ನು ಬಿಡದವನು, ಎಲ್ಲರನ್ನು ಆತ್ಮೀಯವಾಗಿ ಮಾತನಾಡಿಸಿ ದೇಹದಲ್ಲಿ ಅತ್ಯಂತ ಸೌಂದರ್ಯವನ್ನು ಹೊಂದಿದವನು, ತಾಕತ್ತನ್ನು ಹಿಡಿದಿಟ್ಟುಕೊಂಡವನು. ಅಂತಹ ಸಹದೇವ ಮಹೇಶ್ವಾಸನಾಗಿ ಏನ್ ಮಾಡ್ತಾ ಇದ್ದಾನೆ? ಅಣ್ಣಂದಿರ ಜೊತೆಗೆ ಸಕುಶಲವಾಗಿ ನಡ್ಕೊಳ್ತಾ ಇದ್ದಾನ. ಅಷ್ಟೇ ಅಲ್ಲ, ಜ್ಯೇಷ್ಠೋಪಜಾಯಿನಂ ವೀರಂ ಸಹದೇವಂ ಯುಧಾಂ ಪತಿಂ. ಯುದ್ಧ ಮಾಡುವವರಲ್ಲಿ ಅತ್ಯಂತ ಮುನ್ನೇತ್ರವಾಗಿ ನಿಲ್ಲುವ, ಅಣ್ಣಂದಿರ ಶುಶ್ರೂಷೆಯನ್ನು ಚೆನ್ನಾಗಿ ಮಾಡುವ ನಕುಲ ಹೇಗಿದ್ದಾನೆ ಅಂತ ಹೀಗೆ ಪ್ರತಿಯೊಬ್ಬರ ಬಗ್ಗೆಯೂ ಬಿಡಿಸಿ ಬಿಡಿಸಿ ಚಿತ್ರಯೋಧಿ, ಹಲಬಗೆಯ ಯುದ್ಧಗಳನ್ನ ಮಾಡುವ ಸಮರ್ಥನಾದ ನಕುಲ ಹೇಗಿದ್ದಾನೆ ಅಂತ. ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ನಲಭಾಮಿ ಧೃತಿಂ ವೀರ ಸಾಧ್ಯ ಜೀವಾಮಿ ಪಶ್ಯಮಾಂ. ಮಕ್ಕಳು ಬಂದು ಒಂದಲ್ಲ ಒಂದು ದಿವಸ ತಮ್ಮ ನಿಜವಾದ ರಾಜ್ಯವನ್ನ ಪಡೀತಾರೆ ಅಂತನ್ನುವ ಒಂದು ನಿರೀಕ್ಷೆಯಲ್ಲಿ ನಾನು ಜೀವ ಉಳಿಸ್ಕೊಂಡಿದ್ದೇನೆ. ನನಗೆ ಈ ಜೀವ ಉಳಿಸ್ಕೊಂಡು ಆಗ್ಬೇಕಾದ ಕಾರ್ಯ ಏನೂ ಇಲ್ಲ.
ಅವರ ಸಂಪತ್ತನ್ನ ಅವರೇ ಚೆನ್ನಾಗಿ ನಿಯಂತ್ರಿಸಿ ಆಳ್ತಾರಾ, ಅದನ್ನ ನೋಡಬಲ್ಲೆನಾ ಅನ್ನುವ ಯೋಚನೆಯೊಂದಿಗೆ ನಾನು ಬದುಕ್ತಾ ಇದ್ದೇನೆ. ಪುತ್ರಲೋಕಾತ್ ಪತಿಲೋಕಂ ಋಣ್ವಾನ ಸತ್ಯವಾದಿನಿ. ನಾನು ಪತಿಲೋಕದ ಕಡೆಗೆ ಹೋಗುವುದಕ್ಕೆ ಅರ್ಧ ಹೆಜ್ಜೆ ಇಟ್ಟು ಕಾಯ್ತಾ ಇದ್ದೇನೆ. ಪ್ರಿಯಾನ್ ಪುತ್ರಾನ್ ಪರಿತ್ಯಜ್ಯ ಪಾಂಡವಾನ್ ಅನುರುಧ್ಯತೆ. ಮಹಾಭಿಜನ ಸಂಪನ್ನ ಸರ್ವಕಾಮೀಸು ಪೂಜಿತ. ಕುಂತಿಗೆ ಸಂಬಂಧಪಟ್ಟ ನಿಯತ ಪತಿ ಪತ್ನಿಯರಾದ್ರಿಂದಾಗಿ ಪಾಂಡುವಿನ ಸಮೀಪಕ್ಕೆ ತಾನು ಹೋಗ್ತೇನೆ ಅಂತ ಅನ್ನೋ ರೀತಿಯಲ್ಲಿ, ಇದು ದುಃಖದಲ್ಲಿ ಹೇಳುವ ಮಾತು. ಮುಂದೆ ಮತ್ತೆ ಎಚ್ಚರಿಸ್ತಾಳೆ, ನನಗೆ ಇವರೆಲ್ಲರನ್ನು ಮಾತಾಡಿಸುವಾಗ ಒಂದು ವಿಷಯ ನೀನು ಹೇಳಲೇಬೇಕು. ಈಶ್ವರಿ ಸರ್ವಕಲ್ಯಾಣಿ ದ್ರೌಪದಿ ಕಥಮಚ್ಯುತ. ಸರ್ವಕಲ್ಯಾಣಿ, ಎಲ್ಲರಿಗೂ ಹಿತವನ್ನೇ ಬಯಸುವ, ಹಿಡಿದ ಕಾರ್ಯವನ್ನು ಮುಗಿಸುವ ಗಟ್ಟಿತನವುಳ್ಳ ಈಶ್ವರಿ, ಎಲ್ಲದರ ಮೇಲೆ ತನ್ನ ಸಹಜವಾದ ಗುಣದಿಂದಲೇ ಒಡತಿಯಾಗಿರುವ, ಏಯ್ ಆ ಬೋರ್ಡ್ ನನ್ನ ಹೆಸರಲ್ಲಿ ಇರ್ಬೇಕು ಅಂತ ಕಿತ್ಕೊಂಡು ಬಂದು ಬೋರ್ಡ್ ಹಾಕೊಂಡು ನಾನು ರಾಣಿ ಅಂತ ತಿರುಗುದಲ್ಲ ಅವಳು ಬಂದ್ರೆ ಉಳಿದವರಿಗೆಲ್ಲ ಅವಳೇ ರಾಣಿ ಅಂತ ಅವಳ ಆ ದೇಖಿ ಅಂತ ಹೇಳ್ತಾರೆ. ಅಂದ್ರೆ ಅದ್ ನೋಡುವುದ್ರಲ್ಲೇ ಒಂದು ಗುಣ ಇರುತ್ತೆ. ಆ ತರದ ಲಕ್ಷಣದಿಂದ ಕೂಡಿದವಳು. ಪತಿಭಿಕ್ಕುರು ಪಂಚಭಿಹಿ ಶೂರೈಹಿ ಅಗ್ನಿಕಲ್ಪೈಹಿ ಮಹಾರಿಭಿಹಿ ಉಪಪನ್ನ ಮಹೇಶ್ವಾಸೈಹಿ ದ್ರೌಪದಿ ದುಃಖ ಭಾಗಿನಿ. ದುಃಖಕ್ಕೆ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ಹಂಚಿಕೊಂಡು ಕಾಡಿಗೆ ಹೋದವಳು ಅವಳು. ಈ ಉಳಿದವರೆಲ್ಲ ಸುಭದ್ರೆ, ಆಮೇಲೆ ಕಾಳಿ, ಆಮೇಲೆ ದೇವಕಿ, ಇವರೆಲ್ಲರೂ ಅವರವರ ತವರಿಗೆ ಹೋಗಿಬಿಟ್ಟಿದ್ದಾರೆ. ಇವಳು ಹೋಗ್ಬೋದಿತ್ತು, ನಿಮ್ಮ ಹಣೆ ಬರ ಹೋಗಿ ನಾನು ದ್ರುಪದನ ಮನೇಲಿ ಹೋಗಿರ್ತೇನೆ ಅಂತ ಹೇಳ್ಬೋದಿತ್ತು. ಅವಳು ಹೇಳಲಿಲ್ಲ. ಮಕ್ಕಳನ್ನ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿದ ನನ್ನ ಮಾತಿಗೆ, ಜೊತೆಗೆ ಅವರಿದ್ದಲ್ಲೇ ನನ್ನ ಕಾರ್ಯಭಾರ ಮುಖ್ಯವಾದದ್ದು ಅಂತ ಭಾವಿಸಿ, ಅವಮಾನ ಆದಾಗ ಆ ಅವಮಾನಕ್ಕೆ ಅವರನ್ನ ಅವಾಗ ತಿವಿದೆಚ್ಚರಿಸ್ಬೇಕಾದದ್ದು ನಾನು ಅಲ್ಲಿದ್ರೆ ಮಾತ್ರ. ಇಲ್ಲದ 5 ವರ್ಷ ಆದ್ಮೇಲೆ ನಾವು ಕಳಿಸಿದ್ದು ಹುಲಿ ಬರುವಾಗ ಇಲ್ಲಿ ಅಂತ ಆಗ್ಬಾರ್ದಲ್ಲ. ಅದಕ್ಕೋಸ್ಕರ ಜೊತೆಗಿದ್ದು ಪಾಂಡವರನ್ನ ಅದೇ ರೀತಿ ವಾಪಸ್ಸು ಮತ್ತೆ ಯುದ್ಧದಲ್ಲಿ ತೊಡಗಿಸ್ಲಿಕ್ಕೆ ಬೇಕಿರುವಂತಹ ನೆನಪುಗಳನ್ನ ನಾನು ತರಬೇಕು ಅನ್ನೋ ದೃಷ್ಟಿಯಲ್ಲಿ ಹೋದ ಹಾಗೆ ಕಾಣುವ. ವಸ್ತುತವಳು ಆ ಯೋಚನೆಯಲ್ಲಿ ಹೋದದ್ದಲ್ಲ, ಆದ್ರೆ ಹಾಗಾಯ್ತದು ಉಪಯೋಗ. ಆ ರೀತಿ ಕಾರ್ಯಭಾರ ಮಾಡಿತು. ಚತುರ್ದಶಮಿದಂ ವರ್ಷಂ ಎನ್ನ ಪಶ್ಯಾಮ್ಯರಿಂದಮ ಪುತ್ರಾದಿಭಿ ಪರಿದ್ಯೂನಾಂ ದ್ರೌಪದೀಂ ಸತ್ಯವಾದಿನೀಂ. ದ್ರೌಪದಿಯನ್ನ ಕಾಣದೆ ಮನಸ್ಸು ಹತಾಶೆಗೊಳಗಾಗಿದೆ. ಅದರಿಂದಾಗಿ ನನಗೆ ಯಾವ ಕೆಲಸವೂ ಹೊಳಿತಾ ಇಲ್ಲ, ಯಾವ ಪುಣ್ಯಗಳನ್ನು ಪಡೆಯುವ ಅಪೇಕ್ಷೆಗಳು ತಲೆ ಒಳಗೆ ಬರ್ತಾ ಇಲ್ಲ. ದ್ರೌಪದಿ ಒಬ್ಬಳಿದ್ದಾಳೆ ಅನ್ನೋ ಒಂದೇ ಯೋಚನೆಯಿಂದ ಅವರೆಲ್ಲರೂ ಸುಖವಾಗಿದ್ದಾರೆ ಅಂತ ನಾನು ಧೈರ್ಯ ಪಟ್ಟಿದ್ದೇನೆ. ನ ಪ್ರಿಯೋ ಮಮ ಕೃಷ್ಣಾಯ ಭೀಭತ್ಸುರ್ನ ಯುಧಿಷ್ಠಿರ ಭೀಮಸೇನೋ ಯಮೌ ವಾಪಿ ಯದಪಶ್ಯಂ ಸಭಾಗತಾಂ. ನನಗೆ ಎಲ್ಲರಿಗಿಂತ ಹೆಚ್ಚು ಪ್ರಿಯಳು ದ್ರೌಪದಿ. ಎಲ್ಲ ಮಕ್ಕಳು ಇಷ್ಟವೇ, ಆದ್ರೆ ಎಲ್ಲರಿಗಿಂತ ನನಗೆ ಬಹಳ ಮನಸ್ಸಿಗೆ ಹಿತವಾದವಳು ದ್ರೌಪದಿ. ಎಂಥ ದುಷ್ಟ ಪರಿಸ್ಥಿತಿಯನ್ನು ಎದುರಿಸಿ ಬಂದು ಅಂಥ ಎದೆಗಾರಿಕೆ ಬೇರೆ ಯಾವ ವ್ಯಕ್ತಿಗಳಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮೇ ದುಃಖತರಂ ಕಿಂಚಿತ್ ಭೂತಪೂರ್ವಂ ತಥೋಧಿಕಾಂ ಭೀಮಸೇನೋ ಯಮೌ ವಾಪಿ ಯದಪಶ್ಯಂ ಸಭಾಗತಾಂ. ಸಭೆಗೆ ಬಂದಾಗ ಏಕವಸ್ತ್ರಳಾಗಿ ಇದ್ದ ಎಲ್ಲರೂ ಅದೇ ಸ್ಥಿತಿಯಲ್ಲಿರುವಂತಹ ಅವಳನ್ನ ಕಂಡು ಯಾರೂ ಕೂಡ ಅದರ ಬಗ್ಗೆ ಸರಿ ತಪ್ಪು ಅಂತ ಮಾತಾಡದೆ ಅವಳನ್ನ ಅದೇ ಅವಮಾನಕ್ಕೆ ಒಳಗಾಗುವಂತೆ ಬಿಟ್ರಲ್ವಾ. ಧೃತರಾಷ್ಟ್ರ ಇದ್ದ, ಬಾಹ್ಲಿಕ ಇದ್ದ, ಕೃಪ ಇದ್ದ, ಸೋಮದತ್ತ ಇದ್ದ, ಎಲ್ಲರ ಮುಖ ಬಾಡಿತ್ತು. ಯಾರೇನು ಹಾತೊರೆದು ಕೂತಿರ್ಲಿಲ್ಲ. ಆದ್ರೆ ನಿಲ್ಲಿಸುವ ಧೈರ್ಯವನ್ನು ಯಾರು ಮಾಡ್ಲಿಲ್ಲ. ತಸ್ಯಾಂ ಸಂಸದಿ ಸರ್ವೇಶಾಂ ಕ್ಷತ್ತಾರಂ ಪೂಜಯಾಮ್ಯಹಂ. ನಾನು ಈ ಇಡೀ ಸಭೆಯಲ್ಲಿ ಗೌರವ ಕೊಡುದು ಒಬ್ಬನಿಗೆನೆ, ವಿದುರನಿಗೆ ಮಾತ್ರ. ಇನ್ಯಾರಿಗೂ ನಾನು ಆ ಸಭೆಯಲ್ಲಿ ಇದ್ದವರಿಗೆ ನಾನು ಗೌರವ ಕೊಡಲು. ಒಂದು ಹೆಣ್ಣಿಗೆ ಅವಮಾನ ಆಗುವಾಗ ಒಬ್ಬ ನಿಂತು ಇದು ತಪ್ಪು ಅಂತ ಎಚ್ಚರಿಸಿ ಹೇಳಲಿಲ್ಲಲ್ವಾ, ಇದು ಅನ್ಯಾಯ, ಇದನ್ನ ನಿಲ್ಲಿಸ್ಬೇಕು ಅಂತ ಒಬ್ರು ತಡಿಲಿಲ್ಲಲ್ವಾ. ಎಂಥ ಮನೆತನದ ವ್ಯಕ್ತಿಗಳು ಇವರೆಲ್ಲ. ಇವರನ್ನ ನಾನು ಹೇಗೆ ಗೌರವಿಸುವುದು? ಸ್ತ್ರೀ ಧರ್ಮಿಣೀಂ ದ್ರೌಪದೀಂ ಯತ್ ಶೂರಾಣಾಂ ಸಮೀಪಗಾಂ ಯಚ್ಛೂರಾಣಾಂ ಸಮೀಪಗಾಂ ಅನಾಯಿತ ಮನಾರ್ಯೇಣ ಕ್ರೋಧಲೋಭಾನುವರ್ತಿನ. ಅನಾರ್ಯನಾದಂತಹ ದುಶ್ಯಾಸನನಿಂದ ಕ್ರೋಧ ಲೋಭಗಳಿಗೆ ಒಳಗಾದಂತಹ ಅಣ್ಣ ತಮ್ಮಂದಿರ ಬೆಂಬಲವನ್ನು ಇಟ್ಟುಕೊಂಡು ಸಭೆಯಲ್ಲಿ ಆಕೆಯನ್ನ ಅವಮಾನಿಸುವ ಪ್ರಯತ್ನವನ್ನು ನಡೆಸಿದ್ರಲ್ವಾ. ವೃತ್ತೇನ ಹಿ ಭವತ್ಯಾರ್ಯೋ ನ ಧನೇನ ನ ಚ ವಿದ್ಯೆಯ ತಸ್ಯ ಕೃಷ್ಣ ಮಹಾಯುದ್ಧೆ
ಮಹಾಬುದ್ಧೇ ಗಂಭೀರಸ್ಯ ಮಹಾತ್ಮನಃ. ಇಂಥ ಎಲ್ಲ ದೊಡ್ಡ ದೊಡ್ಡ ಮನುಷ್ಯರು ಇರಬೇಕಾದ್ರೂ ಕೂಡ ದುಡ್ಡಿನಿಂದಾಗಲಿ ವಿದ್ಯೆಯಿಂದಾಗಲಿ ದೊಡ್ಡವರಾಗುವುದಲ್ಲ. ವೃತ್ತೇನ ಹಿ ಭವತಿ ಆರ್ಯ. ಆರ್ಯರಾಗೋದು ಯಾವಾಗ ಅಂದ್ರೆ ವೃತ್ತದಿಂದ, ಆ ಕಾಲಕ್ಕೆ ಸರಿಯಾಗಿ ತೆಗೆದುಕೊಳ್ಳುವ ನಿರ್ಧಾರದಿಂದ. ಅದು ಹೊರತುಪಡಿಸಿ ಬೋರ್ಡ್ ದೊಡ್ಡದಿದೆ, ಪರಂಪರೆ ದೊಡ್ಡದಿದೆ, ಪೀಠ ದೊಡ್ಡದಿದೆ, ಆಸನಗಳು ದೊಡ್ಡದಿದೆ ಅನ್ನೋದ್ರಿಂದ ಯಾವ ಸಿದ್ಧಾಂತಗಳು ಗಟ್ಟಿ ಅಂತ ಅನ್ಸಲ್ಲ, ಅಥವಾ ಯಾವ ವ್ಯಕ್ತಿಯನ್ನು ದೊಡ್ಡವನು ಅಂತ ಅನ್ಸಲ್ಲ. ಅದು ಗೊತ್ತಿಲ್ಲದೆ ಅವರೆಲ್ಲ ಕಳ್ಕೊಂಡ್ರು. ಆದ್ರೆ ಕ್ಷತ್ತುಹು ಶೀಲಂ, ನಾನು ಯಾವತ್ತು ಮೆಚ್ಚುವುದು ವಿದುರನ ನಡತೆಯನ್ನ. ಅವನಿಗೆ ಇರುವ ಆ ಲೋಕದ ದೃಷ್ಟಿ, ಆಗುವ ಅನ್ಯಾಯಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಬೇಕು ಅನ್ನುವಂತಹ ಮನಸ್ಥಿತಿ, ಅದು ನಾನು ಯಾವತ್ತು ಮೆಚ್ಚುವಂಥದ್ದು. ಲೋಕಾನ್ ವಿಷ್ಟಭ್ಯ ತಿಷ್ಠತಿ, ಬೇರೆ ಎಲ್ಲರಿಗಿಂತ ಮೀರಿ ನಿಲ್ತಾನವನು. ಅದಕ್ಕೆ ನನಗೆ ಅವನು ಅಂದ್ರೆ ಬಹಳ ಇಷ್ಟ. ಸಾ ಶೋಕಾರ್ಥ ಚ ಸಾ ದೃಷ್ಟ್ವಾ ಹೃಷ್ಟ್ವಾ ಗೋವಿಂದ ಮಾಗತಂ ನಾನಾ ವಿಧಾನಿ ದುಃಖಾನಿ ಸರ್ವಾಣ್ಯೇತಾನ್ಯ ಕೀರ್ತಯತ್. ಕೃಷ್ಣನನ್ನು ನೋಡಿದ ಮೇಲೆ ಆ ದುಃಖ ಉಮ್ಮಳಿಸುವಿಕೆಯಿಂದಾಗಿ ತನಗೆ ನೆನಪಾದ ಎಲ್ಲ ಸಂಗತಿಗಳನ್ನು ಒಮ್ಮೆ ಹಂಚಿಕೊಂಡ್ಲು. ಬಹಳ ದಿನದಿಂದ ಯಾರತ್ರನೂ ಈ ವಿಷಯಗಳನ್ನು ಮಾತಾಡಿರ್ಲಿಲ್ಲ. ವಿದುರನನ್ನು ಎಷ್ಟು ಅಂತ ಪಾಪ ಆ ವಿಷಯದಲ್ಲಿ ಮಾತಾಡಿ ತಲೆ ಕೆಡಿಸುವುದು. ಅಯ್ಯೋ ಕುಂತಿ ಬಂದ್ಲಾ ಅಂತ ಅವನು, ಇಲ್ಲ ನಮ್ಮ ಒಂಚೂರು ಕೆಲಸ ಇದೆ ಅಂತ ಓಡಿ ಹೋಗುವಂಗ ಆಗ್ಬಾರ್ದಲ್ಲ. ಅವನಿಗೂ ಪ್ರಧಾನ ಮಂತ್ರಿಯಾಗಿ ಅನೇಕ ಕೆಲಸ ಇದೆ. ಅವ್ರು ಒಪ್ಪಿಕೊಂಡ್ರೋ ಬಿಟ್ರೋ ಬೇರೆ ಪ್ರಶ್ನೆ. ಭೀಷ್ಮ ಇದ್ದ ಅನ್ನುವ ಕಾರಣಕ್ಕೆ ವಿದುರ ಎಲ್ಲ ಕೆಲಸ ಮಾಡ್ತಿದ್ದ. ಆಗ್ಲೂ ಕೆಲವೊಂದ್ ಸರ್ತಿ ಅವನನ್ನ ನೀನು ಲೆಕ್ಕಕ್ಕಿಲ್ಲ ಅಂತ ದುರ್ಯೋಧನ ಅವನು ಹೇಳಿದ, ಎಷ್ಟೋ ಕೆಲಸಗಳನ್ನ ಮಾಡದಂತೆ ತಡೆದದ್ದು ಇದೆ. ಆದ್ರೆ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ, ಇದು ನಮ್ಮ ಮನೆಯ ಹಿರಿಯ ಗೌರವವನ್ನು ಉಳಿಸ್ಬೇಕಾದದ್ದು, ಭೀಷ್ಮಾಚಾರ್ಯರು ಹೇಳುವ ತನಕ ನಾನು ಈ ಕೆಲಸ ಮಾಡಬೇಕಾದ್ದು ಅಂತ ಯೋಚಿಸಿ ಮಾಡ್ತಾ ಇದ್ದ. ನಾನಾ ವಿಧಾನಿ ದುಃಖಾನಿ, ಎಲ್ಲ ತನ್ನ ದುಃಖಗಳನ್ನು ಹೇಳಿಕೊಂಡ್ಲು. ಪೂರ್ವೈರಾಚರಿತಂ ಯತ್ತತ್ ಕುರುರಾಜಭಿರ ಅರಿಂದಮ, ಈ ಕುರುರಾಜರೆಲ್ಲ ನಡೆಸಿದ ಪೂರ್ವದ ಎಲ್ಲ ಕಥೆಗಳನ್ನ ನೆನಪಿಸಿಕೊಂಡು ದುಃಖ ಪಡ್ತಾ ಇದ್ದಾಳೆ. ಅಕ್ಷದ್ಯೂತ ಮೃಗವಧ ಕಚ್ಚಿದೇಶಾನ್ ಸುಖಾವಹಂ, ಬೇಕಿತ್ತ ಇವರಿಗೆ ಅಕ್ಷದ್ಯೂತ? ಈಗ ಕಾಡಿನಲ್ಲಿ ಬೇಟೆಯಾಡಿಕೊಂಡು ಬದುಕುವಂತಹ ಸ್ಥಿತಿಗಳು ಅವರಿಗೆ ಒದಗ್ತಿತ್ತ? ತನ್ಮಾಂ ದಹತಿ ಯತ್ ಕೃಷ್ಣ ಸಭಾಯಾಂ ಕುರು ಸನ್ನಿಧವು, ನನಗೆ ಈಗಲೂ ಮನಸ್ಸಿಗೆ ತುಂಬಾ ಅಹಿತ ಅಂತ ಅನ್ಸುದು, ಹಿಂಸೆ ಅಂತ ಅನ್ಸುದು. ಸಭೆಯಲ್ಲಿ ಏಕಾಕಿನಿಯಾಗಿ ಯಾರ ಸಹಾಯವಿಲ್ಲದೆ ಕೃಷ್ಣ ನಿನ್ನ ಅನುಗ್ರಹದಿಂದ ತನ್ನ ಮಾನನ್ನು ಉಳಿಸಿಕೊಂಡ ದ್ರೌಪದಿಯ ನೆನಪು ನನಗೆ ಯಾವಾಗ್ಲೂ ಕಾಡುತ್ತಾ ಇರುತ್ತೆ. ಎಲ್ಲ ಧೃತರಾಷ್ಟ್ರನ ಮಕ್ಕಳು ಸುಖವಾಗಿರ್ಬಾರ್ದು, ಅವ್ರು ಯಾವತ್ತು ಸಂತೋಷವಾಗಿರ್ಬಾರ್ದು. ಯಥಾ ನ ಕುಶಲಂ ತಥಾ, ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನೀನು ಕೊಡ್ಬೇಕು ಕೃಷ್ಣ. ಅವ್ರನ್ನ ಹಾಗೆ ಬಿಡಬಾರ್ದು. ತಪ್ಪು ಮಾಡಿಯೂ ಸರಿ ಅಂತ ಎಲ್ಲರ ಮುಂದೆ ಬೀಡಾಡಿಗಳಂತೆ ಓಡಾಡುವಂಥವ್ರನ್ನ ಅಲ್ಲೇ ನಾಶ ಮಾಡಬೇಕು, ಎಲ್ಲೂ ಉಳಿಸ್ಬಾರ್ದವ್ರನ್ನ. ನಿವಾಸನಂಚ ನಗರಾತ್ ಪ್ರವ್ರಜ್ಯಾಚ ಬರಂತಪ, ದೂರಕ್ಕೆಲ್ಲಾದ್ರೂ ಓಡಿಸ್ಬಿಡ್ಬೇಕು, ನಿರ್ವಾಸನಂ, ಅಥವಾ ದೇಶಾಂತರಕ್ಕೆ ಬಹಿಷ್ಕಾರ ಹಾಕ್ಬೇಕು ಅವರನ್ನ. ಅಜ್ಞಾತ ಚರ್ಯಾ ಬಾಲಾನಾಂ ಅವರೋಧಷ್ಟ ಮಾಧವ, ಅವರೆಲ್ಲ ಅಜ್ಞಾತವಾಸ ಮಾಡಬೇಕು. ನನ್ನ ಮಕ್ಕಳು ಅರಮನೆಯಲ್ಲಿ ಕುಳಿತುಕೊಳ್ಳುವಂತ ಆಗಬೇಕು. ನಮೇ ಕ್ಲೇಶತಮಂ ತತ್ಸ್ಯಾತ್ ಪುತ್ರೈ ಸಹ ಪರಂತಪ, ಇಂಥ ವೀರ ಮಕ್ಕಳು ಅಂತ ಅನಿಸಿಕೊಂಡು ಕೂಡ ಅವರು ಈ ಕಾರ್ಯಭಾರವನ್ನ ಮಾಡಿ ತಮ್ಮ ಸಾಮರ್ಥ್ಯದಿಂದ ತಮ್ಮ ಸಂಪತ್ತನ್ನ ಗೆದ್ದು ಅದರಲ್ಲಿ ಆಳ್ವಿಕೆಯನ್ನು ನಡೆಸದೆ ಇರುವಂತಹ ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದ ನನಗೆ ಯಾವ ರೀತಿಯ ಬದುಕಿನ ಗತ್ತು ಇದೆ? ಅರ್ಥವೇ ಇಲ್ಲ ನನ್ನ ಬದುಕಿಗೆ. ಹೆಸರು ಮಾತ್ರ ವೀರಮಾತಾ ಅಂತ, ಅದು ಬೋರ್ಡ್ ವೀರದಲ್ಲಿ ಮಾತ್ರ ಇರುತ್ತೆ ಮಾತಾ ಅಂತ. ಮಕ್ಕಳಿಗಾಗುವಾಗ ಅದು ಯಾವ್ದು ಬರ್ಲಿಲ್ಲ ಅಂದ್ರೆ ನನಗೆ ಆ ಹೆಸರೇ ತಾಯಿಯಾಗಿ ನನ್ಗೆ ಆ ಖುಷಿನೇ ಇಲ್ಲ. ಮಕ್ಕಳು ಸಾಮರ್ಥ್ಯವಂತರಾಗಿಯೂ ಕೂಡ ತಮ್ಮ ಅಧಿಕಾರದಲ್ಲಿ ಉಳಿಲಿಕ್ಕಾಗದೆ ಹಾಗೆ ಕಾಡಿನಲ್ಲಿ ಓಡಾಡ್ಕೊಂಡಿರ್ತಾರೆ ಅಂತಂದ್ರೆ ಅವರನ್ನ ನಾನು ಒಪ್ಪಲ್ಲ. ದುರ್ಯೋಧನ ಮಾಡಿದ್ದು ಅನ್ಯಾಯದ ದಾರಿ, ನಿಕೃತ, ಅವನು ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ. ಈ 14 ವರ್ಷದ ತನಕವೂ ಮಕ್ಕಳನ್ನ ದುಃಖದಿಂದ ಬದುಕುವಂತೆ ಮಾಡಿದ್ದಾನೆ. ಅವನ ಪುಣ್ಯ ಎಲ್ಲ ಕ್ಷಯ ಆಗಿ ಹೋಗಿದೆ. ಇನ್ನೇನು ಅವನ ಕೈಯಲ್ಲಿ ಪುಣ್ಯ ಇಲ್ಲ. ಅವನು ಏನೇನೋ ಪಾಂಡವರ ಹೆಸರನ್ನ ಮರೆಮಾಚುವುದಕ್ಕೋಸ್ಕರ ಏನೇನೋ ಪುಂಡರೀಕಯಾಗದಂತಹ ಕಾರ್ಯಗಳನ್ನ ಮಾಡಿ ಬಕ್ಷೀಸು ಕೊಟ್ಟು ಕೋಶಗಳನ್ನೆಲ್ಲ ಖರ್ಚು ಮಾಡಿ ಖಾಲಿ ಮಾಡಿ ಫ್ರೀ 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 ಅಂತ ದಿವಾಳಿ ಎಬ್ಬಿಸಿದ್ದಾನೆ ತಿಜೋರಿಯನ್ನ. ಸ್ವಲ್ಪ ದಿವಸಕ್ಕೆ ಎಲ್ರಿಗೂ ಅನುಭವಕ್ಕೆ ಬರುತ್ತೆ. ನಮೇ ವಿಶೇಷೋ ಜಾತ್ವಾಸೀತ್ ಧಾರ್ತರಾಷ್ಟ್ರೇ ಸುಪಾಂಡವೈಹಿ ತೇನ ಸತ್ಯೇನ ಕೃಷ್ಣತ್ವಾಂ ಹತಮಿತ್ರಂ ಶ್ರಿಯಾವೃತಂ, ನಿನ್ನನ್ನ ಅವರು ಮೆಚ್ಚಿಕೊಂಡು ಬದುಕ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯಾವುದೇ ಹಾನಿಯಾಗದೆ ಬದುಕಿದ್ದಾರೆ. ಆದ್ರಿಂದ ನನಗೆ ಯೋಚನೆ ಏನುದ್ರೆ ಧಾರ್ತರಾಷ್ಟ್ರೇಶು ಪಾಂಡವೈಹಿ, ಧೃತರಾಷ್ಟ್ರನ ಮಕ್ಕಳಾದ ಪಾಂಡವರಲ್ಲಿ ಅವರು ವಿಶೇಷವಾದ ಲೆಕ್ಕಾಚಾರ ಹಾಕಿ ತಮ್ಮ ಅಧಿಕಾರವನ್ನು ಪಡಿಬೇಕು.
ನನಗೆ ಯಾರ ಮೇಲೂ ವಿಶೇಷ ಪ್ರೀತಿ, ಯಾರ ಮೇಲೂ ವಿಶೇಷವಾದ ದ್ವೇಷ ಅಂತಲ್ಲ. ಅವರವರದನ್ನ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗಬೇಕು ಅಂತ ನನ್ನ ಉದ್ದೇಶ. ಅಸ್ಮಾದ್ ವಿಮುಕ್ತಂ ಸಂಗ್ರಾಮಾತ್ ಪಶ್ಯೇಯಂ ಪಾಂಡವೈ ಸಹ. ಪಾಂಡವರ ಜೊತೆಗೆ ಸಂಗ್ರಾಮದಲ್ಲಿ ಗೆದ್ದ ರಾಜ್ಯದಲ್ಲಿ ನಾನು ಓಡಾಡಬೇಕು ಅನ್ನೋದು ನನ್ನ ಬಯಕೆ. ಅವರು ಗೆದ್ದು ಬರಬೇಕು, ಗೆದ್ದು ತಂದ ಜಾಗದಲ್ಲಿ ನಾನು ಓಡಾಡಬೇಕು. ನೈವ ಶಕ್ಯ ಪರಾಜೇತುಂ ಸರ್ವಾಂ ಹೇಷಾಂ ತಥಾವಿಧಂ. ಅವ್ರು ಯಾರು ದುರ್ಬಲರಲ್ಲ, ಅವರಿಗೆ ಅಸಾಧಾರಣವಾದ ಶಕ್ತಿ ಇದೆ. ತಂದೆಯಿಂದಲೂ ಕೂಡ, ತಂದೆಗೂ ಕೂಡ ಇದರಿಂದ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ವಾಪಸ್ಸು ತಮ್ಮ ಅಧಿಕಾರವನ್ನು ಪಡ್ಕೊಂಡ್ರು ಅಂತ ಪಾಂಡುವು ಕೂಡ ಖಂಡಿತ ಸಂತೋಷ ಪಡ್ತಾನೆ. ಪಿತರಂ ತ್ವೇವ ಗರ್ಹೇಯಂ ನಾತ್ಮಾನಂ ನ ಸುಯೋತ್. ಮತ್ತೆ ತನ್ನ ಸ್ವಲ್ಪ ಹಿಂದಿನ ಘಟನೆಯನ್ನ ನೆನಪಿಸಿಕೊಳ್ತಾಳೆ. ನಾನು ಹಿಂದೆ ನನ್ನ ತಂದೆಯನ್ನೇ ಸ್ವಲ್ಪ ಬೈಬೇಕಾಗತ್ತೆ. ಅಂದ್ರೆ ದುಃಖದಲ್ಲಿ ಹೇಳುವ ಮಾತಿದು. ನಮ್ಮಪ್ಪ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾರಿಗೋ ದತ್ತು ಕೊಟ್ಬಿಟ್ಟ. ನನ್ನ ಅಪೇಕ್ಷೆ ಏನು ಕೇಳಲೇ ಇಲ್ಲ. ಎಲ್ಲೋ ಯಾರದೋ ಮನೆಯಲ್ಲಿ ಬೆಳೆದೆ ನಾನು. ಏನಾಹಂ ಕುಂತಿಭೋಜಾಯ ಧನಂ ಮೃತೈರವಾರ್ಪಿತ. ಕುಂತಿಭೋಜನಿಗೆ ನಾನು ದತ್ತಾಗಿ ಹೋಗಿಬಿಟ್ಟೆ. ಬಾಲಾಂ ಮಾಂ ಆರ್ಯಕಸ್ತುಭ್ಯಂ ಕ್ರೀಡಂತೀಂ ಕಂದು ಹಸ್ತಿಕಾಂ. ಚಂಡಾಡುವ ಕೈಯಲ್ಲಿ ನನ್ನನ್ನ ಯಾವುದೋ ಮನೆಯ ದೊಡ್ಡ ಕಾರ್ಯಭಾರದಲ್ಲಿ ಜೊತೆಗಿರು ಅಂತ ಕಳುಹಿಸಿಕೊಟ್ಟಾಗ ನನಗೆಲ್ಲ ಹೊಸತು, ಏನು ಗೊತ್ತಿರ್ಲಿಲ್ಲ. ಅದಾತ್ತು ಅತ್ಯಂತ ದುಃಖಿತ ಕೃಷ್ಣ ಕಿಂ ಜೀವಿತ ಫಲಂ ಮಮ. ತುಂಬಾ ದುಃಖ ಆಗಿತ್ತು. ನನ್ನ ಜೀವನಕ್ಕೆ ಏನ್ ಅರ್ಥ ಅಂತ ತುಂಬಾ ಪ್ರಶ್ನೆ ಮಾಡ್ಕೊಂಡಿದ್ದೆ. ಹಾಗೆ ಕಳಿಸದೇ ಇದ್ರೆ ದುರ್ವಾಸರು ಸಿಕ್ತಿರ್ಲಿಲ್ಲ, ಆ ವರ ಸಿಕ್ತಿರ್ಲಿಲ್ಲ, ಆ ಮಕ್ಕಳು ಸಿಕ್ತಿರ್ಲಿಲ್ಲ, ಆ ಅಧಿಕಾರ ಸಿಕ್ತಿರ್ಲಿಲ್ಲ, ಅಂತಹ ಪಾಂಡುವಿನ ವ್ಯವಸ್ಥೆಗೊಳಗಾಗ್ತಿರ್ಲಿಲ್ಲ. ಒಂದು ಕ್ಷಣಕ್ಕೆ ಯಾವುದೋ ಒಂದು ದುಃಖ ಅಲ್ಲ ಅಂತ ಹೇಳಲಿಲ್ಲ. ಒಂದು ತವರು ಮನೆ ಅಂತ ಅನ್ನೋದು ಯಾವತ್ತಿದ್ರೂ ಕೂಡ ಹೆಣ್ಣಿಗೆ ದೊಡ್ಡದು. ಆದ್ರೆ ಸ್ವಲ್ಪ ಅವರನ್ನು ಕನ್ವಿನ್ಸ್ ಮಾಡಿ ಮಾತನಾಡಿ ಕಳಿಸುವುದ್ರಲ್ಲಿ ಒಂದು ತಾತ್ಪರ್ಯ ಇತ್ತು. ಅದು ಮಾಡ್ಲಿಲ್ಲ ಅನ್ನೋ ದುಃಖ ಅವಳಿಗೆ ಇದ್ದೇ ಇದೆ. ಬಂದ ಫಲ ಅದು ದೇವರಿಂದ ದತ್ತ, ಅವಳ ಪೂರ್ವ ಅರ್ಜಿತ ಪುಣ್ಯ ಅದು. ಆದ್ರೆ ಆ ದುಃಖವನ್ನು ಅವಳು ಹೇಳ್ಕೊಳ್ತಾಳೆ. ಭ್ರಾತೃಭಿಸ್ಸಹ ಕೌಂತೇಯ ತ್ರೀನ್ ಮೇಧಾನ್ ಆಹರಿಷ್ಯತಿ ನಾಹಂ ತನ್ ಮಮಾಭ್ಯಸೂಯಾಮಿ ನಮೋ ಧರ್ಮಾಯ ವೇಧಸೆ. ನನಗೆ ಈ ಅರ್ಜುನನನ್ನು ಹೆರುವಾಗ ಒಂದು ಅಶರೀರವಾಣಿಯಾಗಿತ್ತು, ನನ್ನ ಕಿವಿಗೆ ಬಿದ್ದಿತ್ತು. ಅವನನ್ನು ಹೆರುವ ಕ್ಷಣದಲ್ಲೇ ಒಂದು ಮಾತು ಕೇಳಿಸಿತ್ತು. ತೇ ಪುತ್ರ ಪೃಥಿವೀಂ ಜೇತ. ನಿನ್ನ ಮಗ ಈ ಸಮಗ್ರ ಭೂಮಿಯನ್ನ ಜೇತ, ಗೆಲ್ಲುವವನಾಗ್ತಾನೆ. ಯಶಶ್ಚ ಅಸ್ಯ ದಿವಂ ಸ್ಪೃಶೇತ್. ಇವನ ಹೆಸರು ಮುಗಿಲು ಮುಟ್ಟುತ್ತದೆ. ಆಕಾಶದ ಜನವು ಮಾತಾಡ್ತಾರೆ. ಆಕಾಶ ಭಾಷಿತವಾದದ್ದು ಆಕಾಶದ ತನಕ ಹೋಗುತ್ತೆ ಅರ್ಜುನನ ಕೀರ್ತಿ. ಹತ್ವಾ ಕುರೂನ್. ಶತ್ರುಗಳಾದ ಕುರುಗಳನ್ನ ನಿಗ್ರಹಿಸಿ ರಾಜ್ಯಂ ಪ್ರಾಪ್ಯ. ರಾಜ್ಯವನ್ನ ಪಡೆದು ಮೆರೀತಾನೆ ನಿನ್ನ ಮಗ. ಅಣ್ಣ ತಮ್ಮಂದಿರನ್ನ ಜೊತೆಗೂಡಿಕೊಂಡು ಒಳ್ಳೆಯ ಮೇಧಾವಂತರಾಗಿ ಇಡೀ ಜೀವನವನ್ನ ಯಶಸ್ಸಿನ ಕಡೆಗೆ ಎಲ್ಲರ ಜೊತೆಗೆ ಕರೆದುಕೊಂಡು ಹೋಗುವ ಛಾತಿ ಈ ಮಗನಲ್ಲಿದೆ. ನಾನು ನಿನಗೆ ನಮಸ್ಕಾರ ಮಾಡಿ ಹೇಳ್ತೇನೆ. ನಮೋ ಧರ್ಮಾಯ ವೇಧಸೆ ಕೃಷ್ಣಾಯ ಮಹತೆ ನಿತ್ಯಂ ಧರ್ಮೋ ಧಾರಯತಿ ಪ್ರಜಾ. ಧರ್ಮ ಅಂದ್ರೆ ಏನು? ಎಲ್ಲರನ್ನೂ ರಕ್ಷೆ ಮಾಡಿ ಎಲ್ಲರನ್ನೂ ಸರಿಯಾದ ದಾರಿಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯಲ್ಲಿ ತರುವುದು. ಇವನು ಹಾಗೆ ಮಾಡ್ತಿಲ್ಲ. ಅವನಿಗೆ ಬೇಕಾದವರನ್ನೆಲ್ಲ ಹತ್ರ ಇಟ್ಕೊಳ್ತಾನೆ. ಅವನಿಗೆ ಆಗದವರು ಅವನು ಹೇಳಿದ ಮಾತುಗಳನ್ನ ನಡೆಸಿದವರನ್ನೆಲ್ಲ ತುಳಿತಾನೆ, ದೂರ ಇಡುತ್ತಾನೆ. ಇದು ಅವನ ದುಷ್ಟ ಬುದ್ಧಿ. ಧರ್ಮಶ್ಚೇದಸ್ತಿ ವಾಷ್ಣೆ ಯಥಾ ವಾಗಭ್ಯಭಾಷತ ತ್ವಂ ಚಾಪಿ ತತ್ಥತಾ ಕೃಷ್ಣ ಸರ್ವಂ ಸಂಪಾದಯಿಷ್ಯಸಿ. ನೀನೇ ಮರಳಿ ನನ್ನ ಮಕ್ಕಳಿಗೆ ಅವರು ಏನನ್ನ ಪಡಿಲಿಕ್ಕೆ ಅರ್ಹರೋ ಅದನ್ನ ಕೊಡಿಸುವ ಸಾಮರ್ಥ್ಯ ನಿನಗಿದೆ. ಅವರು ಏನೂ ಪಡೆದುಕೊಳ್ಳಿಲ್ಲ ಅನ್ನುವ ದುಃಖ. ಮಕ್ಕಳಿಲ್ಲದೆ ಬದುಕುವುದೇ ಕಷ್ಟ. ಮಕ್ಕಳಿಲ್ಲದ ಸ್ಥಿತಿಯಲ್ಲಿ ಅವರು ತಮ್ಮ ನಿಜವಾದ ಶಕ್ತಿಯನ್ನು ಬಳಸಿಕೊಳ್ಳಿಲ್ಲ ಅನ್ನೋದು ಇನ್ನೂ ಕಷ್ಟದ ಕೆಲಸ. ಮಕ್ಕಳಿಲ್ಲ, ಅದೊಂದು ದುಃಖ. ಮಕ್ಕಳಿದ್ದು ಕೂಡ ಅವರು ತಮ್ಮ ಶಕ್ತಿಯನ್ನು ಉಪಯೋಗಿಸಿದ ಇದ್ರೂ ಇಲ್ಲದಂತೆ ಇದ್ರೆ ಅದು ಇನ್ನೂ ದುಃಖ. ಇಲ್ಲ ಅನ್ನೋದಾದ್ರೆ ಇಲ್ಲ, ಅಷ್ಟೇ ದುಃಖ. ಇದ್ದು ಕೂಡ ಇದ್ದು ಮಾಡಬೇಕಾದ ಕಾರ್ಯ ಮಾಡದೆ ಸುಮ್ಮನೆ ಇದ್ದಾರೆ ಅಂದ್ರೆ ಅದು ಇನ್ನೂ ಕಷ್ಟದ ಕೆಲಸ. ನನಗೆ ಜೀವನದ ಆಸೆಯೇ ಹೊರಟು ಹೋಗಿದೆ ಇವ್ರು ಈ ರೀತಿ ಬದುಕುವುದನ್ನು ನೋಡಿ. ಜೀವನಾಶಂ ಪ್ರನಷ್ಟಾನಾಂ ಶ್ರಾದ್ದಂ ಕುರುವಂತಿ ಮಾನವಾಹ. ಯಾರು ಜೀವನದಲ್ಲಿ ಆಸೆಗಳನ್ನು ತೊರೆದಿರ್ತಾರೋ ಅವ್ರಿಗೆ ಶ್ರಾದ್ದ ಹಾಕ್ಬಿಡ್ಬೇಕಷ್ಟೆ.
ಏನು ಉಪಯೋಗ ಇಲ್ಲ ಬದುಕಿ, ಭೂಮಿಗೆ ಭಾರ ಅನ್ನ ದಂಡ ಅಂತ. ಕೊನೆಗೆ ಒಂದೇ ಅನ್ನ ಪಿಂಡ ಆದ್ರೂ ದಂಡವಾಗಿ ಅವ್ರ ಹೆಸರಲ್ಲಿ ಬಿತ್ತು ಅಂತ ಲೆಕ್ಕ ಅಷ್ಟೆ. ಹಾಗಾಗಿ ನಾನು ಅಪೇಕ್ಷೆ ಪಡ್ತೇನೆ, ನೀನು ಹೋಗಿ ಧನಂಜಯನಿಗೆ ಹೇಳಬೇಕು, ಧರ್ಮರಾಜನಿಗೆ ಹೇಳಬೇಕು, ಭೀಮನಿಗೆ ಹೇಳಬೇಕು, ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಚೆನ್ನಾಗಿ ಮಾಡಿ. ಭೂಯಾಂಸ್ತೆ ಹೀಯತೆ ಧರ್ಮ, ನಿನ್ನ ಧರ್ಮ ಚ್ಯುತಿಗೊಳ್ತಾ ಇದೆ, ಧರ್ಮ ನಾಶ ಆಗ್ತಾ ಇದೆ, ಮರಳಿ ಧರ್ಮವನ್ನ ಗಳಿಸ್ಬೇಕಾದ ಜವಾಬ್ದಾರಿ ನಿನಗಿದೆ. ಅದನ್ನು ನೀನು ಮರಳಿ ಸಂಪಾದಿಸದೇ ಇದ್ರೆ ನನಗೆ ನೀನು ಮಕ್ಕಳು ಅಂತ ಅನ್ನಿಸಿಕೊಳ್ಳುವುದನ್ನು ಮರ್ತು ಬಿಡ್ತೇನೆ, ನಾನು ಬಂಜೆ, ನನ್ನ ಹೊಟ್ಟೆಯಲ್ಲಿ ಯಾವ ಮಕ್ಕಳು ಹುಟ್ಲಿಲ್ಲ ಅಂತ ಅನ್ಕೊಳ್ತೇನೆ ನಾನು ಅಂತ ಇಷ್ಟು ಸ್ಪಷ್ಟವಾಗಿ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಕ್ಷತ್ರಿಯ ಹೆಣ್ಣುಮಗಳು ಪಡೆಯುವುದೇ ತನ್ನಲ್ಲಿ ಮಕ್ಕಳನ್ನ ಅವಕಾಶ ಬಂದಾಗ ಧರ್ಮ್ಯವಾದ ಯುದ್ಧದಲ್ಲಿ ಭಾಗವಹಿಸಿ ಸತ್ರು ಪರವಾಗಿಲ್ಲ, ವೀರಾವೇಶಿತವಾಗಿ ವೀರೋಚಿತ ಸಾವು ಬಂದ್ರು ತೊಂದರೆ ಇಲ್ಲ, ಹೋರಾಡಬೇಕು. ಅದು ಹೊರತುಪಡಿಸಿ ಬೆನ್ನು ಕೊಟ್ಟು ಬದುಕಿದ್ರೆ ಸಾಕು ಅಂತನ್ನುವ ಹಾಗೆ ಬೇಡಿ ಬದುಕುವುದು ನನ್ನ ಮಕ್ಕಳಿಗೆ ತರವಾದ ಲಕ್ಷಣವಲ್ಲ, ನಾನು ಅದನ್ನು ಒಪ್ಪುವುದೂ ಇಲ್ಲ. ಅದರಿಂದಾಗಿ ವೃಕೋದರನಿಗೆ ಧನಂಜಯನಿಗೆ ಬಾಯ್ಬಿಟ್ಟು ಹೇಳು, ಅವರು ತಮ್ಮ ಕರ್ತವ್ಯದಲ್ಲಿ ಹೆಚ್ಚು ತೊಡಗಬೇಕು ಅಂತ. ಸ್ವಲ್ಪ ಕ್ರೌರ್ಯ ಬೇಕಾಗತ್ತೆ ಕ್ಷತ್ರಿಯರಾದಾಗ, ಅನ್ಯಾಯದ ವಿರುದ್ಧ. ಕ್ರೌರ್ಯ ಸಜ್ಜನರ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ, ಹಿಂಸಕರ ವಿರುದ್ಧ. ಆಗ ಅವ್ರ ಹತ್ರನು ಭಜನೆ ಮಾಡ್ತಾ ದೇವ್ರು ರಕ್ಷಿಸ್ತಾನೆ ಅಂತ ಕಾದುಕೊಂಡು ಕೂತ್ರೆ 52 ಅಡಿಯ ಮುತ್ತುರತ್ನದಿಂದ ನಿರ್ಮಿತವಾದ ಕೃಷ್ಣನ ಪ್ರತಿಮೆ ಇಡೀ ಹೊತ್ಕೊಂಡು 300-400 ಒಂಟೆಗಳ ಮೇಲೆ ತುಂಬಿಕೊಂಡು ಹೋದ ಹಾಗೆ ಇವತ್ತಿಗೂ ಹಾಗೆ ಮತ್ತೆ ಅನರ್ಥಗಳ ಪರಂಪರೆ ಹುಟ್ಟಿಬಿಡುತ್ತೆ. ಯಾಕೋ ನಿರ್ವೀರ್ಯವಾಗಿ ಬಿಡ್ತು ಇತಿಹಾಸದ ತಪ್ಪು ಕಥೆಗಳಿಂದಾಗಿ ಸಮಾಜ. ಆ ನಮ್ಮ ದೇಶ ನಮ್ಮ ಅನ್ನುವ ಒಂದು ಪ್ರೀತಿಯೇ ಇಲ್ಲದೆ ಬೆಳಿತೇವಲ್ವ ನಾವು ಇವತ್ತಿನ ವ್ಯವಸ್ಥೆಯ ಒಳಗಡೆ. ಅದರಿಂದಾಗಿ ಮತ್ತೆ ಅವರಿಗೆ ಶತ್ರುಗಳೇ ಬೇಡ, ಅವರನ್ನ ಕೊಲ್ಲಿಕ್ಕೆ, ಅವರನ್ನ ನಾಶ ಮಾಡ್ಲಿಕ್ಕೆ ಒಂದು ಆ್ಯಪ್ ಬಿಟ್ರೆ ಸರಿ ಆಡ್ತಾ ಕೂತಿರ್ತಾರೆ, ಮುಗೀತು ಕತೆ. ದುಡ್ಡು ಬರುತ್ತೆ, ಅವುಗಳನ್ನು ನಮಗೊಂದು ಏನಂತಾರೆ ವ್ಯಾಪಾರದ ಕೇಂದ್ರವಾಗಿ ಉಳಿದು ಬಿಡ್ತಾರೆ, ಕಸ್ಟಮರ್ಸ್ ಆಗಿ ಉಳಿದು ಬಿಡ್ತಾರೆ. ನೈವ ಶಕ್ಯ ಪರಾಜೇತುಂ ಸರ್ವಂ ಹ್ಯೇಷಾಂ ತಥಾ ವಿತರಂ ಪಿತರಂ ತೇವ ಗರ್ಹೇಯಂ. ಮಾದ್ರಿ ಪುತ್ರೌ ಚ ವಕ್ತವ್ಯೌ ಕ್ಷತ್ರ ಧರ್ಮ ರಥೌ ಸದಾ. ಇಬ್ಬರು ಮಾದ್ರಿಯ ಮಕ್ಕಳು ನಕುಲ ಸಹದೇವರಿಗೂ ನೀನು ಹೇಳಬೇಕು, ನೀವು ನೆತ್ತರನ್ನ ತಣಿಸಿಕೊಳ್ಳದೆ ಜೀವನ ಇರುವ ತನಕೂ ಕೂಡ ಗಟ್ಟಿಯಾಗಿ ಹೋರಾಡಿ ನಿಮ್ಮ ನಿಮ್ಮ ಅರ್ಥವನ್ನ ಜೀವನದಲ್ಲಿ ಕಾಣಿ. ಮನೋಮನುಷ್ಯಸ್ಯ ಸದಾ ಪ್ರೀಣಂತಿ ಪುರುಷೋತ್ತಮ ಗತ್ವಾ ಬ್ರೂಹಿ ಮಹಾಬಾಹು ಸರ್ವಶಸ್ತ್ರ ಧೃತಾಂಬರಂ. ಶಸ್ತ್ರಗಳ ಅಸ್ತ್ರಗಳ ಕಲಿಕೆ ಯಾಕೆ? ಕೇವಲ ಯಾವುದೋ ಒಂದು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಆರ್ಚರಿಯಲ್ಲಿ ಗೆದ್ದು ಬರ್ಲಿಕ್ಕೆ ಅಷ್ಟೇನಾ? ಅದು ಬೇಕು, ಅದು ಒಂದು ಗೆಲುವಿನ ಕಾರ್ಯಭಾರ ಆಯಿತು. ಆದ್ರೆ ಅದು ಮತ್ತೊಂದು ದಿವಸ ಶತ್ರುಗಳ ವಿರುದ್ಧ ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ಉಪಯೋಗಿಸಿ ಏನು ಉಪಯೋಗ ಇಲ್ಲ, ಅಂದ್ರೆ ಕಲ್ತೇನು ಲಾಭ ಇಲ್ಲ. ಈಗ ಅದು ಕಲಿಯುವುದು ವೇಸ್ಟ್, ಯಾಕೆಂದ್ರೆ ಅವರು ಒಂದು ಬೇರೆನೇ ಯುದ್ಧ ತಂತ್ರ ಬಳಸ್ತಾರೆ, ಗೊತ್ತಿಲ್ಲ ಯಾವಾಗ ಯಾರ ಬದುಕಿನಲ್ಲಿ ಏನು ಉಪಯೋಗ ಬರುತ್ತೋ ಅಂತ. ಆದ್ರೆ ಅದು ಒಂದು ತಲೆಯಲ್ಲಿ ಇರಬೇಕು, ದೇಹ ಫಿಟ್ ಇರಬೇಕು ಅಂತ ಆಟ ಆಡುವುದು. ಫಿಟ್ ಇರುವುದು ಯಾಕೆ ಅಂದ್ರೆ ನಮ್ಮ ಆತ್ಮರಕ್ಷಣೆಗೋಸ್ಕರ. ಕೇವಲ ಫಿಟ್ ಇದೆ ಅಂತ ತೋರಿಸಿ ಒಂದು ಫೋಟೋ ತೆಗೆಸಿ ಇವ್ರು ಫಿಟ್ ಇದ್ರು ಅಂತ ಒಂದು ಚಟ್ಟೆ ಇರುವಾಗ ಫೋಟೋ ಹಾಕಿಟ್ರೆ ಏನಾದ್ರೂ ಉಪಯೋಗ ಇದೆಯಾ? ಫಿಟ್ ಇದ್ರು ಅಂತ ಸಟ್ರೆ ತಾನೆ ಕೊನೆಗೆ ಅವರು ಕೂಡ. ಸಾಯೋ ತನಕ ಫಿಟ್ ಇದ್ರು ಅನ್ನೋದು ಮುಖ್ಯ ಅಲ್ಲ, ಫಿಟ್ ಇದ್ದ ಏನೇನು ಮಾಡಿದ್ರು ದೇಶಕ್ಕಾಗಿ ಅನ್ನುವುದು ಅವಳಿಗೆ ಯೋಚನೆ. ಅದನ್ನು ಮಾಡ್ಬೇಕು ನನ್ನ ಮಕ್ಕಳು. ಆದ್ರಿಂದಾಗಿ ಎಲ್ಲರನ್ನು ನೀನು ಹೇಳು. ಇನ್ನೊಂದು ಮಾತು ಹೇಳ್ತಾಳೆ ತುಂಬಾ, ಭೀಮನಿಗೆ ಮತ್ತು ಅರ್ಜುನನಿಗೆ ಹೇಳು, ದ್ರೌಪದ್ಯಾಹ ಪದವೀಂ ಚರ. ದ್ರೌಪದಿ ಏನು ಹೇಳ್ತಾಳೋ ಅದನ್ನ ಮಾಡಿ. ನಿಮ್ಗೆ ತಲೆಗೆ ತೋಚಿದ್ದನ್ನೆಲ್ಲ ಮಾಡಬೇಡಿ. ಅವಳು ಏನ್ ಹೇಳ್ತಾಳೋ ಅದು ನ್ಯಾಯಯುತವಾಗಿರುತ್ತೆ, ಅವಳು ಏನು ಹೇಳ್ತಾಳೋ ಅದು ಧರ್ಮಯುತವಾಗಿರುತ್ತೆ, ಅವಳು ಏನು ಹೇಳ್ತಾಳೋ ಅದು ನಿಜವಾಗಿ ನಿಮ್ಗೆ ಕ್ಷೇಮಕ್ಕೆ ಕಾರಣವಾಗುತ್ತೆ. ಅವಳು ಹೇಳಿದ್ದನ್ನ ನಡೆಸಿ. ದುಶಾಸನ, ಕರ್ಣ ಪರುಷವಾದ ಮಾತುಗಳನ್ನ ಏನು ಹೇಳಿದ್ದಾರೋ ಪಾಂಡವರಿಗೆ ಮತ್ತೆ ದ್ರೌಪದಿಗೆ ಅದನ್ನೆಲ್ಲ ಒಂದ್ಸಲ ನೆನಪಿಸೋರಿಗೆ. ಗೌ ಅಂತ ಹನುಮಂತ್ ಭೀಮಸೇನ ನಡೆಯುವುದನ್ನ ಅಡ್ಡಾಡಿ ಬೆನ್ನೆಲ್ಲ ಬಾಗಿಸಿ ಕಾಲ ಅಗಲಿಸಿ ನಡ್ಕೊಂಡು ಹೋಗುದನ್ನ ತೋರಿಸಿ, ಹೋಗ್ತಾವೆ ಹಸುಗಳನ್ನು ಮೇಯಿಸ್ಕೊಂಡು ಹೋದಾಗೆ ಹೋಗ್ಲಿ ಅಂತೇಳಿ ಬೈದು ಹೇಳಿದ್ದು ಅವನಿಗೆ ಮರ್ತೋಗಿದೆ ಅಂತ ಅನ್ಸುತ್ತೆ ಭೀಮನಿಗೆ. ಅದನ್ನೆಲ್ಲ ನೆನಪಿಸು. ದುಶ್ಯಾಸನ ಮಾಡಿದ ಒಂದೊಂದು ಮಾತಿನ ಅವಮಾನದ ಹಿಂದೆ ಅವರ ಎಲ್ಲ ಕುಯುಕ್ತಿಗಳು ಕುಯೋಚನೆಗಳೆಲ್ಲ ಇದೆ. ಅದನ್ನ ನೆನೆಸಿ ಆದ್ರೂ ನಾವು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ಬೇಕಾದದ್ದಿದೆ. ನಹಿ ವೈರಂ ಸಮಾಸಾಧ್ಯ. ಸುಲಭದಲ್ಲಿ ವೃಕೋದರ ಶಮನ ಹೊಂದುವುದಿಲ್ಲ. ಅವನು ಅಂದುಕೊಂಡ ಕಾರ್ಯವನ್ನು ಮುಗಿಸಿದ ಮೇಲೇನೆ ಅವನು ಉಸಿರು ಬಿಡುದು. ಆದ್ರೆ ಕೆಲವೊಂದ್ ಸರ್ತಿ ಅಣ್ಣನ ಮಾತಿಗೆ ತಲೆಬಾಗಿ ಕೆಲವುದಕ್ಕೆಲ್ಲ ಸುಮ್ಮನಾಗ್ತಾನೆ. ಅದಕ್ಕೆ ನೀನು ಧರ್ಮರಾಜನನ್ನು ಕೂಡ ಎಚ್ಚರಿಸಬೇಕು.
ಅಶೃಣೋತ್ ಪರುಷಾಹ ವಾಚಃ ಕಿನ್ನು ದುಃಖತರಂ ತತಃ. ನನ್ನ ಮಕ್ಕಳ ಬೈಗುಳವನ್ನ ನಾನೇ ಕಿವಿಯಾರೆ ಕೇಳಿ ಸಂತೋಷ ಪಡ್ಲಿಕ್ಕಾಗತ್ತಾ? ಅದೇ ಮನೆಯ ಹತ್ತಿರದಲ್ಲಿ ನಾನಿದ್ದೇನೆ ಈಗ. ಅವ್ರ ಅಂದ ಮಾತುಗಳೆಲ್ಲ ಅವ್ರನ್ನ ನೋಡಿದಾಗ್ಲೆಲ್ಲ ನನ್ನ ಕಿವಿಗೆ ಚುಚ್ಚತ್ತೆ, ಎದೆಗೆ ಹೊಡಿಯತ್ತೆ, ಕಣ್ಣಿಗೆ ಅದು ಕಟ್ಟತ್ತೆ, ಕಣ್ಣ ಮುಂದೆ ಬಂದು ನಿಲ್ಲತ್ತೆ. ನಾಭ್ಯಗಚ್ಚತ್ ತದಾ ನಾಥಂ ಕೃಷ್ಣ ನಾಥವತಿ ಸತಿ. ನಾಥವತಿ ಸತಿ ಅಪಿ. ಗಂಡಂದಿರು 5 ಜನ ಇದ್ರೂ ಕೂಡ ಗಂಡಂದಿರ ರಕ್ಷಣೆ ಸಿಗದೆ ಕೃಷ್ಣ ನೀನು ಸಿಗಬೇಕಾಯ್ತು ಅವಳ ಬದುಕಿನಲ್ಲಿ. ನಾನು ಅದಕ್ಕೆ ನಿನ್ನ ಹತ್ರನೇ ಇದೆಲ್ಲವನ್ನು ಹೇಳ್ತಾ ಇದ್ದೇನೆ. ಯಸ್ಯಾ ಮಮ ಸಪುತ್ರಾಯಾಹ ತ್ವಂ ನಾಥೋ ಮಧುಸೂದನ. ನನ್ನ ಮಕ್ಕಳಿಗೆ ತಾಯಿಯಂತೆ ಇರುವ ದ್ರೌಪದಿಗೆ ರಕ್ಷಕನಾಗಿ ಸಿಕ್ಕಿದವನು ನೀನೊಬ್ಬನೇ. ರಾಮಶ್ಚ ಬಲಿನಾಂ ಶ್ರೇಷ್ಠ ಪ್ರದ್ಯುಮ್ನಶ್ಚ ಮಹಾರಥ. ನೀವು ಯದುಗಳಲ್ಲಿರುವಂತಹ ಒಬ್ಬೊಬ್ರು ಬಲರಾಮ, ಪ್ರದ್ಯುಮ್ನ, ಸಾತ್ವಿಕಿ, ಅನಿರುದ್ಧ ಮೊದಲಾದವರು ಎಲ್ಲರೂ ಕೂಡ ನನ್ನ ಪಾಂಡವರ ಜೊತೆಗಿರಿ. ನೀವು ಅವರಿಗೆ ಒದಗಿದ ದುಃಖದ ಪರಿಹಾರಕ್ಕೆ ದಾರಿ ತೋರಿಸಿ. ನನಗೆ ಈ ದುಃಖವನ್ನು ಇನ್ನು ಸಹಿಸುವ ತಾಕತ್ತಿಲ್ಲ. ನಾನು ಸೋತಿದ್ದೇನೆ, ಸವಿತಾ ಇದ್ದೇನೆ, ಒಳಗೊಳಗೆ ನಾನು ಎಲ್ಲ ದುಃಖವನ್ನೇ ಅನುಭವಿಸ್ತಾ ಇದ್ದೇನೆ ಅಂತ ಹೀಗೆ ಭೀಮ ಬದುಕಿದ್ದು ಅವನ ತೋಳಿನ ಬಲಕ್ಕೆ ನಿಜವಾದ ಕಾರ್ಯದ ಅವಕಾಶ ಸಿಕ್ಕಿತು ಅಂದ್ರೆ ನನಗೆ ಖಂಡಿತ ನಾವು ಗೆದ್ದು ಬಿಡುತ್ತೇವೆ ಅಂತನ್ನುವ ಭರವಸೆ ನನ್ನ ಮನಸ್ಸಿನಲ್ಲಿದೆ. ವೈಶಂಪಾಯನ ಉವಾಚ ತತ ಆಶ್ವಾಸಯಾಮಾಸ ಪುತ್ರಾಧಿಭಿಃ ಅಭಿವಿಪ್ಲುತಾಂ ಪಿತೃಶ್ವಸಾರಂ ಶೋಚಂತೀಂ ಶೌರಿ ಪಾರ್ಥಸಕಃ ಪೃಥಾಂ. ಪೃಥ್ವಿ ಪತಿಯಾಗಿ ನಿನ್ನ ಮಕ್ಕಳು ಮತ್ತೆ ಅಧಿಕಾರವನ್ನು ಸ್ವೀಕರಿಸ್ತಾರೆ, ಹೆದರ್ಬೇಡ ತಾಯಿ ಅಂತ ಕೃಷ್ಣ ನಾನಾ ರೀತಿಯಿಂದ ಅವಳನ್ನ ಸಮಾಧಾನ ಮಾಡಿದಂತೆ. ತುಂಬಾ ಕಂಗೆಟ್ಟಿದ್ಲು. ಕಂಗೆಡುವುದು ಅಂತ ಅನ್ನೋದು ಅವಳ ಸಹಜ ಲಕ್ಷಣ ಅಲ್ಲ. ಅದು ಬಿದ್ದ ಪೆಟ್ಟಿನ ಮೇಲೆ ಮತ್ತೆ ಪೆಟ್ಟು ಬಿದ್ದು ಅವರು ಈಗಲೂ ಕೈ ಚೆಲ್ತಾರೆ ಅಧಿಕಾರವನ್ನು ಅಂತಂದಾಗ ಅವಳಿಗೆ ಸುದ್ದಿ ಬರುತ್ತಲ್ವಾ. ವಿದುರ ಹೇಳಿದ್ದು, ಸಂಜಯ ಹೇಳಿದ್ದು ಎಲ್ಲವೂ ಅವಳಿಗೂ ಅಲ್ಲಿ ಮುಟ್ಟಿದೆ. ಸಂಜಯನ ಹತ್ರ ಹೇಳಿ ಕಳಿಸಿದ್ದಾರೆ, ವಿದುರನ ಹತ್ರ ಇವನು ಯಾರು ಉಲೂಕನ ಹತ್ರ ಹೇಳಿ ಕಳಿಸಿದ್ದಾರೆ, ಕೃಷ್ಣನ ಹತ್ರನು ಮತ್ತೆ ಅದಕ್ಕಾಗಿಯೇ ಸಂಧಾನಕ್ಕಾಗಿಯೇ ಬಂದಿದ್ದಾರೆ. ಇದೇನು ಗೊತ್ತಿಲ್ಲದ ಸಂಗತಿ ಅಲ್ಲ. ಹಾಗಾಗಿ ಅನೇಕ ರೀತಿಯಿಂದ ವಾಸುದೇವ ಅವಳನ್ನ ಸಮಾಧಾನ ಮಾಡ್ಬೇಕಾಗತ್ತೆ. ಹೆದರಬೇಡ ತಾಯಿ, ನೀನು ಸಾಮಾನ್ಯಳು ಅಂತ ಅನ್ಕೊಳ್ಬೇಡ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದೆ ಅಂತ ಅನ್ಕೊಳ್ಬೇಡ. ನೀನು ಎಲ್ಲಾ ಮನೆಗೂ ಹೋದಲ್ಲಿ ನಿನ್ನ ನಿಜವಾದ ಸಹನೆಯಿಂದ ಶೂರಸ್ಯ ರಾಜ್ಞ ದುಹಿತ, ನೀನು ಶೂರರಾಜನ ಮನೆಗೂ ಬೆಳಕು ಕೊಟ್ಟವಳು. ಆಜಮೀಡ ಕುಲಂ ಗತ. ಆಜಮೀಡ ಕುಲ ಅಂದ್ರೆ ಕುಂತಿ ಭೋಜನ ಮನೆಗೂ ನೀನು ಬೆಳಕನ್ನು ತಂದವಳು. ಮಹಾಕುಲೀನ, ಮನಸ್ಸಿನಿಂದ ಯಾವಾಗ್ಲೂ ಎಲ್ಲರಿಗೂ ಹಿತವನ್ನೇ ಬಯಸಿದವಳು. ಬೇಡವಾದ ಮಾತುಗಳನ್ನು ಎಂದೂ ಆಡದವಳು. ಎಲ್ಲರ ಒಡತಿಯಾಗಿ ನೆಲೆಸಿದವಳು. ಎಲ್ಲರಿಗೂ ಹಿತವನ್ನು ಬಯಸಿದವಳು. ಪಾಂಡುವಿಗೆ ಸದಾ ಇಷ್ಟವಾದ ರೀತಿಯಲ್ಲಿ ಬದುಕಿದವಳು. ಅವರ ಸೇವೆಯಿಂದ ಬದುಕಿನಲ್ಲಿ ಎಲ್ಲ ಹಿರಿತನಗಳನ್ನು ಸಂಪಾದಿಸಿದವಳು. ವೀರಸೂಹು, ಒಳ್ಳೆಯ ಇಂದ್ರಕಲ್ಪರಾದ ಮಕ್ಕಳನ್ನು ಪಡೆದವಳು. ಅವ್ರು ಯಾರು ಸಾಮಾನ್ಯರಲ್ಲ. ನೀನು ಸಾಮಾನ್ಯ ಹೆಣ್ಮಗಳ ವೀರಪತ್ನಿ. ತ್ವಂ ಸರ್ವೈ ಸಮುದಿತಾ ಗುಣೈಹಿ. ಸುಖ ದುಃಖಗಳನ್ನ ಇಲ್ಲಿಯ ತನಕ ಸಮಾಧಾನದಿಂದ ತಡೆದು ಕೂತಿದ್ದವಳು. ಈಗ ಯಾಕೆ ಇಷ್ಟು ಒಂದೇ ಕ್ಷಣಕ್ಕೆ ಕುಸಿದು ಹೋಗ್ತಾ ಇದ್ದಿ? ನಿದ್ರೆ ಅಥವಾ ಔದಾಸೀನ್ಯ, ಕೋಪ, ಬೇಡವಾದ ಯೋಚನೆಗಳು, ಹಸಿವು, ನೀರಡಿಕೆ, ಈ ಚಳಿ, ಬಿಸಿಲು ಇತ್ಯಾದಿಗಳೆಲ್ಲವೂ ಕೂಡ ಪಾಂಡವರಿಗೆ ಸಿಕ್ಕಿದೆ ಅನ್ನೋದು ಸತ್ಯ. ಆದ್ರೆ ಅದೆಲ್ಲವನ್ನು ನಿರ್ಜಿತಾಹ, ಅವ್ರು ಗೆದ್ದಿದ್ದಾರೆ. ಅದೆಲ್ಲವನ್ನು ತಡೆದು ನಿಂತಿದ್ದಾರೆ. ಕಾಡಲ್ಲಿ ಹೇಗಿರ್ತಾರೋ, ಹೇಗಾಗಿತ್ಯೋ ಅವ್ರಿಗೇನು. ಈ 11, 12, 13 ವರ್ಷ ಅಭ್ಯಾಸ ಇಲ್ಲದೆ ಕಾಡಲ್ಲಿ ಇದ್ರು ಅಂತಾದ್ರೆ ಯುದ್ಧಕ್ಕೆ ಆಮೇಲೆ ಬಂದ ತಕ್ಷಣ ಹೇಗೆ? ಪ್ರಾಕ್ಟೀಸೇ ಇಲ್ಲದೆ ಏನು ಯೋಚನೆ ಮಾಡಬೇಡ. ಅವ್ರದೆಲ್ಲವನ್ನು ಗೆದ್ದಿದ್ದಾರೆ. ಪ್ರಕೃತಿಯ ಪ್ರತಿಯೊಂದು ಏರಿಳಿತಗಳನ್ನು ಅವರು ಅನುಭವಿಸಿದ್ದಾರೆ. ಅವರು ನಿಜವಾಗಿ ಇನ್ನೂ ಸಮರ್ಥರಾಗಿದ್ದಾರೆ. ಅರಮನೆಯಲ್ಲೇ ಇದ್ರೆ ಇಷ್ಟು ಅವರು ಚುರುಕಾಗಿರ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಆ ರೀತಿ ಅವರು ಕಾಡಿನಲ್ಲಿ ಚೆನ್ನಾಗಿ ತಮ್ಮ ನಿತ್ಯದ ಅನುಷ್ಠಾನಗಳನ್ನು ನಡೆಸಿ ಗಟ್ಟಿಯಾಗಿದ್ದಾರೆ. ಹೆದರ್ಬೇಡ ತಾಯಿ. ಉತ್ತಮಾಂಶ ಪರಿಕ್ಲೇಶಾನ್ ಭೋಗಾಂಶ್ಚಾತೀವ ಮಾನುಷಾನ್ ಅಂತೇಶುರೇ ಮಿರೇ ಧೀರಾ ನತೆ ಮಧ್ಯೇಶುರೇ ಮಿರೇ ಅಂತ ಪ್ರಾಪ್ತಿಂ ಸುಖಂ ಪ್ರಾಹು ದುಃಖಮಂತರ ಅಂತಯೋ. ತುಂಬಾ ಚೆನ್ನಾಗಿರೋ ಪದ್ಯ, ತುಂಬಾ ಸುಭಾಷಿತವಾಗಿ ಇದನ್ನು ಬಳಸ್ತಾರೆ. ಅಂತೇಶುರೇ ಮಿರೇ ಧೀರಾಹ. ಈ ಜ್ಞಾನಿಗಳಾದವರು ಧರ್ಮ ಮತ್ತು ಮೋಕ್ಷ ಅನ್ನುವ ಕೊನೆಯ ವಿಷಯಗಳಲ್ಲಿ ಹೆಚ್ಚು ಆಸಕ್ತರಾಗಿ ಅವರು ಧೀರರೆನಿಸಿ ಗೆದ್ದು ಬಿಡ್ತಾರೆ. ಅವ್ರು ಯಾವತ್ತೂ ಕೂಡ ಮಧ್ಯೇಶುರೇ ಮಿರೆ, ಅರ್ಥಕಾಮಗಳಲ್ಲಿ ಯಾವತ್ತೂ ಅವರು ಆಸಕ್ತಿ ವಹಿಸುವುದೇ ಇಲ್ಲ. ಅಂದ್ರೆ ಅದು ದೊಡ್ಡ ಫಲ, ಅದು ಸಿಕ್ಕಿದ್ರೆ ಮಾತ್ರ ಬದುಕಿಗೆ ಅರ್ಥ ಅಂತ ಅವ್ರು ಯಾವತ್ತೂ ಅದನ್ನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರು ಯಾವತ್ತೂ ಕೂಡ
ಅಂತಃ ಪ್ರಾಪ್ತಿಂ ಸುಖಂ ಪ್ರಾಹು. ಆ ಕೊನೆ ಮುಗಿಯುವ ತನಕವೂ ಕಾರ್ಯಭಾರವನ್ನ ನಿಲ್ಲಿಸದೆ ಮುಂದುವರಿಯುವರಾದ್ರಿಂದಾಗಿ ಈ ಮಧ್ಯದಲ್ಲಿರ್ತಾರಲ್ವಾ ಅವರೇ ದುಃಖಮಂತರಮೇತಯೋ, ಈ ಎರಡರ ನಡುವೆ ಸಿಕ್ಕಿ ಬೀಳ್ತಾರಲ್ವಾ, ಅರ್ಥಕಾಮಗಳ ನಡುವೆ, ಅವರು ತುಂಬಾ ಕಷ್ಟಪಡ್ತಾರೆ. ನಿನ್ನ ಮಕ್ಕಳು ಹಾಗಲ್ಲ, ಅವರು ತುದಿ ಮೊದಲಿನ ಪದಾರ್ಥಗಳಿಗೆ ಪುರುಷಾರ್ಥಗಳಿಗೆ ಯಾವತ್ತೂ ಕೂಡ ಹೊರಗೆ ನಿಂತವರಾದ್ರಿಂದಾಗಿ ತಲೆ ಕೆಡಿಸಿಕೊಳ್ಬೇಡ ಅಂತ ಹೇಳ್ತಾನೆ. ಅವಳಿಗೆ ನಮಸ್ಕರಿಸಿ ಆತ್ಮಾನಂತೆ ಕುಶಲಿನಂ ನಿವೇದ್ಯ, ಮಕ್ಕಳೆಲ್ಲ ನಿನ್ನ ಕುಶಲವನ್ನ ಕೇಳಿದ್ದಾರೆ. ದ್ರೌಪದಿಯು ಕೂಡ ಹಲವು ಬಾರಿ ನಿನ್ನ ಆರೋಗ್ಯವನ್ನು ವಿಚಾರಿಸಿದ್ದಾಳೆ. ಅವರು ಮರಳಿ ಅಧಿಕಾರಕ್ಕೆ ಬಂದು ಶತ್ರುಗಳನ್ನೆಲ್ಲ ಕಳೆದುಕೊಂಡು ನಿನ್ನನ್ನು ರಾಜಮಾತೆಯಾಗಿ ಇರಿಸಿ ನಿಜವಾದ ಭೂಪತಿತ್ವವನ್ನು ಅವರು ಹೊಂದಲಿಕ್ಕಿದ್ದಾರೆ. ಸ್ವಲ್ಪ ದಿವಸಗಳ ಕಾಲ ನಿನ್ನ ಉದ್ವೇಗವನ್ನ ಆವೇಗವನ್ನ ನಿಗೃಹ್ಯ ತಡೆದಿರಿಸಿಕೊಂಡು ನಿನ್ನನ್ನು ನೀನು ಕಾಪಾಡಿಕೋ. ಹಾಗೆ ಕತ್ತಲೆಯ ಕಡೆಗೆ ಕಣ್ಣು ಹಾಯಿಸಬೇಡ, ಬೆಳಕು ಬರುವುದಿದೆ, ಅತ್ತ ದಿಟ್ಟಿಸು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಕುಂತಿ ಹೇಳ್ತಾಳೆ, ಯದ್ಯತ್ತೇಷ ಮಹಾಬಾಹು ಪಥ್ಯಂ ಸ್ಯಾದ್ ಮಧುಸೂದನ. ಅವ್ರು ಹೇಗ್ ಮಾಡಿದ್ರೆ ಸರಿಯಾದ ದಾರಿಯಲ್ಲಿ ಇರ್ತಾರೋ ಅಂತ ಎಲ್ಲಾ ಸಂಗತಿಗಳನ್ನ ನಾನು ಹೇಳಿದ್ದು ನಾನು ಹೇಳದೇ ಇದ್ದಿದ್ದೆಲ್ಲ ಸೇರಿಸಿ ಹೇಳು. ಅವ್ರಿಗೆ ಅವರ ಕರ್ತವ್ಯದಲ್ಲಿ ತೊಡಗ್ಬೇಕು, ಅಷ್ಟೇ ನನ್ನ ಉದ್ದೇಶ. ಅದರಿಂದಾಗಿ ಅದಕ್ಕೆ ಬೇಕಾದಂತೆ ನೀನು ಯಾಥಾ ತತ್ವಂ ಚಮನ್ಯೇಥಾಹ ಕುರ್ಯಾಃ ಕೃಷ್ಣ ತಥಾ ತಥಾ, ಯಾವುದು ಅವರಲ್ಲಿ ಯಥಾ ತತ್ವವನ್ನ ಬೋಧಿಸ್ಲಿಕ್ಕೆ ಕಾರಣವಾಗುತ್ತೋ ಅಂತ ಎಲ್ಲಾ ಸಂಗತಿಗಳನ್ನು ಅವ್ರಿಗೆ ನೀನು ಹೇಳು. ಅವಿಲೋಪೇನ ಧರ್ಮಸ್ಯ ಅನಿಕೃತ್ಯ ಪರಂತಪ ಪ್ರಭಾವಜ್ಞಾ ಸ್ಮಿತೆ ಕೃಷ್ಣ ಸತ್ಯಸ್ಯಾಭಿಜನಸ್ಯ ಚ. ತಪ್ಪಿಲ್ಲದೆ ಎಲ್ಲವನ್ನು ಸರಿಪಡಿಸುವ ಪ್ರಭಾವಜ್ಞನಾಗಿದ್ದಿ ನೀನು ಅನ್ನುವ ಕಾರಣಕ್ಕಾಗಿ ಕೃಷ್ಣ ನಿನ್ನಲ್ಲೇ ಎಲ್ಲ ಸತ್ಯವನ್ನ ಒಪ್ಪಿಸಿ ಬಿಟ್ಟಿದ್ದೇನೆ ಅಂತ ಅವಳು ಹೇಳ್ತಾಳೆ. ವ್ಯವಸ್ಥಾಯಾಂಚು ಮಿತ್ರೇಶು ಬುದ್ಧಿ ವಿಕ್ರಮಯೋಸ್ತತಾ ತ್ವಮೇವನ ಕುಲೇ ಧರ್ಮ ತ್ವಂ ಸತ್ಯಂ ತ್ವಂ ಪರೋ ಮಹತ್. ನೀನೇ ನಮ್ಮ ಇಡೀ ಕುಲಕ್ಕೆ ಧರ್ಮದ ಸ್ಥಾನದಲ್ಲಿ ನಿಂತವ, ನಮ್ಮ ಕುಲಕ್ಕೆ ರಕ್ಷಣೆ ಕೊಡುವವ, ಸತ್ಯ ಅನ್ನುವ ಸ್ವರೂಪವನ್ನ ನೀನೇ ವಿವರಿಸಿದವ. ಯಾವುದನ್ನ ಸದ್ಗುಣಗಳು ಅಂತ ನಾವು ಎತ್ತಿ ಇಡ್ತೇವೋ ಆ ಎಲ್ಲ ಗುಣಗಳ ಸ್ವರೂಪನಾಗಿ ನೀನೇ ನಿಂತು ಅದನ್ನ ನಡೆಸಿ ಎಲ್ಲರಲ್ಲೂ ಅದನ್ನು ಬೆಳೆಸಿ ನಮ್ಗೆಲ್ಲ ಬದುಕು ಕೊಟ್ಟವನು. ಕುರುಣಾಂ ಪಾಂಡವಾನಾಂಚ ಲೋಕಾನಾಂ ಚಾಪರಾಜಿತ ಸರ್ವಸ್ಯೈತಸ್ಯ ವಾರ್ಷ್ಣೇಯ ಗತಿಸ್ತ್ವಮಸಿ ಮಾಧವ. ಪಾಂಡವರಿಗೂ ಕೌರವರಿಗೂ ಉಳಿದಂತೆ ಯಾವೆಲ್ಲ ಭಕ್ತರ ದೊಡ್ಡ ಗುಂಪಿದೆಯೋ ಎಲ್ಲರಿಗೂ ಗತಿ ತ್ವಮಸಿ, ನೀನೇ ನಿಜವಾದ ಗತಿಯಾಗಿದ್ದಿ, ನೀನೇ ನಿಜವಾದ ದಾರಿಯಾಗಿದ್ದಿ. ಪ್ರಭಾವೋ ಬುದ್ಧಿವೀರ್ಯಂಚ ತಾದೃಶಂ ತವ ಕೇಶವ. ಹೇಗೆ ಅವರಿಗೆ ಬುದ್ಧಿ ಚುರುಕಾಗುತ್ತೋ ಅಸಾಫಲ್ಯ ಅನ್ನೋದವರನ್ನ ಕಾಡಲು ಹಾಗೆ ಅವರನ್ನ ಬೋಧಿಸು. ವೈಶಂಪಾಯನ ಉವಾಚ ತಾಮಾಮಂತ್ರ ಚ ಗೋವಿಂದ ಕೃತ್ವಾ ಚಾಭಿಪ್ರದಕ್ಷಿಣಂ ಪ್ರಾತಿಷ್ಠಿತ ಮಹಾಬಾಹು ದುರ್ಯೋಧನ ಗೃಹಾನ್ ಪ್ರತಿ. ಪ್ರದಕ್ಷಿಣೆ ಬಂದು ತಾಯಿಗೆ ಮತ್ತೆ ನಮಸ್ಕಾರ ಮಾಡಿ ನಾನು ಹೋಗುವ ಕೆಲಸಕ್ಕೆ ನಿನ್ನ ಹಿತನುಡಿ ಇರಲಿ ಅಂತ ಪ್ರಾರ್ಥಿಸಿ ಕಾಲು ಮುಟ್ಟಿ ಅಲ್ಲಿಂದ ದುರ್ಯೋಧನನ ಮನೆಯ ಕಡೆಗೆ ಹೊರಟ ಅನ್ನುವಲ್ಲಿಗೆ 90ನೆಯ ಅಧ್ಯಾಯ ಮುಕ್ತಾಯ ಆಯಿತು. ದುರ್ಯೋಧನನ ಮನೆಗೆ ಹೋದಾಗ ಅವನು ಬಹಳ ಮುತುವರ್ಜಿ ವಹಿಸಿ ಏನೇನೇನೇನೋ ಪ್ಲಾನ್ ಮಾಡಿ ಕೃಷ್ಣನನ್ನು ವಶಪಡಿಸಿಕೊಳ್ಬೇಕು ಅಂತ ಪ್ರಯತ್ನಿಸ್ತಾನೆ. ಆ ಪ್ರಯತ್ನ ಎಷ್ಟು ಯಶಸ್ವಿ ಆಗತ್ತೆ, ಕೃಷ್ಣ ಅದಕ್ಕೇನು ಪ್ರತ್ಯುತ್ತರ ಕೊಡ್ತಾನೆ ಅನ್ನುವ ಸಂಗತಿಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಇದನ್ನೇ 2 ಗಂಟೆ ಅಷ್ಟೊತ್ತಿಗೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಮಸ್ತು.